ನಾ 2 ರೀತಿ ಕ್ರಾಂತಿಗಳನ್ನು ಕಾಣ್ತೀನಿ. ಒಂದು ಅಮೆರಿಕಾ ಕ್ರಾಂತಿ ಆಗಿರಬಹುದು, ನಾನು ಇಂಗ್ಲೆಂಡ್ ಕ್ರಾಂತಿ ಗ್ಲೋರಿಯಸ್ ರೆವಲ್ಯೂಷನ್ ಅಂತ ಕರಿತೀನಿ, ಫ್ರಾನ್ಸ್ ಕ್ರಾಂತಿ ಅಂತ ಕರಿತೀನಿ. ಯಾಕಂದರೆ ಇವೆಲ್ಲ ರಾಜಕೀಯಕ್ಕಾಗಿದ್ದು. ಮುಖ್ಯತಃವಾದಂಥದ್ದು ಕಲ್ಯಾಣ ಕ್ರಾಂತಿ. ಓಕೆ, ಈ ರೀತಿ ಕ್ರಾಂತಿಗಳು. ಇನ್ನೊಂದು ರೀತಿ ಕ್ರಾಂತಿ ಅದ ಸರ್, ನಾವು ಅದನ್ನು ಬಹಳ ಲಕ್ಷ್ಯ ಕೊಟ್ಟಿಲ್ಲ. ಯಾವುದದು? ಶಬ್ದಗಳು ನಮ್ಮನ್ನು ಆಳ್ತಾ ಇದೆ. ಮೊದಲು ನಾವು ಹೇಳ್ತಾ ಇದ್ವಿ ವಿಚಾರಗಳು ನಮ್ಮನ್ನು ಆಳ್ತಾ ಇದೆ ಅಂತ. ಇವತ್ತು ನನಗನ್ನಿಸ್ತಾ ಇದೆ ಶಬ್ದಗಳು ನಮ್ಮನ್ನು ಆಳ್ತಾ ಇದೆ. ಆದರೆ ನನಗೊಂದು ಬೇಜಾರು ಅನಿಸುತ್ತೆ, ಪಾಲಿಟಿಕ್ಸ್ ಅಂದ್ರೆ ಬಹಳ ಕೆಳಮಟ್ಟದ ಅಂತ ನೋಡ್ತಾರೆ. ಅಲ್ಲ, ಪಾಲಿಟಿಕ್ಸ್ ಅಂದ್ರೆ ಗವರ್ನೆನ್ಸ್. ನಾನು ಕರೋನಾ ಸಂದರ್ಭದಲ್ಲಿ ಒಂದು ಅಂಶವನ್ನು ಕಂಡುಕೊಂಡೆ. ಮನುಷ್ಯನ ಏನೆಲ್ಲ ಸಾಧನೆಗಳು ನಾವು ಬಿಂಬಿಸ್ಲಿಕ್ಕೆ ಹೊಂಟಿದ್ವಿ ನಾವು ಒಡೆಯ ಅಂತ, ಆದರೆ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಕ್ರಿಮಿ ಏನ್ ಮಾಡ್ತ ನಮ್ಮನ್ನ ಎಲ್ಲಿಗೆ ತಂದು ಹಚ್ಚ ನಮ್ಮನ್ನ. ನಮ್ಮ ಸ್ಪ್ಯಾನ್ ಆಫ್ ಲೈಫ್ ಎಷ್ಟು ದೀರ್ಘಿತಾವಧಿ ಆಗುತ್ತೋ ಅಷ್ಟು ಬದುಕಿನ ಬೇರೆ ಬೇರೆ ತೆರನಾದಂತಹ ಜನರನ್ನ ನಾವು ಕಾಣ್ತೀವಿ. ಅಷ್ಟೊಂದು ಮೆಂಟಾಲಿಟೀಸ್. ಇವ್ರು ಯಾಕೆ ಹಿಂಗಿಲ್ಲ. ನಾವ್ ಏನ್ ಮಾಡ್ತಾ ಇದೀವಿ, ರಾಜಕೀಯ ಅನ್ನುವಂಥದ್ದು ಹೋಗುದು ಬೇಡ, ಅದು ಕೆಟ್ಟದ, ಅದು ಸರಿಸೂನು, ಅದನ್ನ ಹಿಂಗ ಅಂತ ದೂರ ನಿಂತು ನಾವು ಅದನ್ನ ಹೇಳ್ತಾ ಇದ್ದೀವಿ ವಿನಃ ಅದ್ರ ಸಮೀಪಕ್ಕೆ ಹೋಗಿ ಅಲ್ಲಿ ಏನದ ನಾವು ನೋಡೋಣ, ಅದನ್ನ ಸರಿ ಮಾಡೋಣಲ್ಲ ಅನ್ನುವಂಥದ್ದು. ಎಲ್ಲ ಶರಣರು ಅವ್ರು ಹೆಂಗ್ ನಿಂತ್ರು, ಹೆಂಗ್ ಸಾಥ್ ಕೊಟ್ರು. ಅದಕ್ಕೆ ಇವತ್ತು ವಚನಗಳು ಉಳಿದಾವು, ವಚನಗಳು ಅದಾವು ಅಂದ್ರೆ ಶರಣರಿದ್ದಂಗ. ಶರಣರು ಇದ್ರು ಅಂತಂದ್ರೆ ಬಸವಣ್ಣ ಇದ್ದಂಗ. ಬಸವಣ್ಣ ಇದ್ದ ಅಂತಂದು ಹೇಳಿದ್ದಕ್ಕೆ ಅನುಭವ ಮಂಟಪ ಇತ್ತು ಅಂತ ಹೇಳ್ತಾ ಇದ್ದೀವಿ. ಆತ್ಮೇರೆ ನಮಸ್ಕಾರ, ಶರಣಾರ್ಥಿ. ಕನ್ನಡ ಸಾಹಿತ್ಯ ಮತ್ತು ರಾಜಕೀಯ ಚರಿತ್ರೆಯ ಇತಿಹಾಸದಲ್ಲಿ ಕಲ್ಯಾಣದ ಶರಣರ ಸಂದರ್ಭದಲ್ಲಿ ಮಹಿಳೆಯರಿಗೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸಮಾನತೆ ಸಿಕ್ಕ ಕಾಲಘಟ್ಟದ ನಂತರ ಅನೇಕ ಕಾರಣಗಳಿಂದ ಮಹಿಳೆಯರಿಗೆ ಸಿಗಬೇಕಾದ ಸ್ವಾತಂತ್ರ್ಯ, ಸೈದ್ಧಾಂತಿಕ ಗೆಲುವು ಸಿಕ್ಕಿಲ್ಲ ಅನ್ನುವಂಥ ಆರೋಪದ ನಮ್ಮ ಮಧ್ಯೆ ಅನೇಕ ಮಹಿಳೆಯರು ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಹೋರಾಟವನ್ನು ನಡೆಸೇ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮೊಂದಿಗೆ ಇವತ್ತು ಸಾವಿತ್ರಿ ದೇವಿ ಗದಿಗೆಪ್ಪ ಗೌಡರ್ ಶಿಂಧೆ ಅವರು ತಮ್ಮ ಅನೇಕ ವಿಚಾರಧಾರೆಗಳನ್ನು ಅವರು ಓದಿರುವ ರಾಜ್ಯಶಾಸ್ತ್ರ ವಿಷಯ ಮತ್ತು ಅಧ್ಯಯನದ ಆಧಾರದ ಮೇಲೆ ನಮ್ಮೊಂದಿಗೆ ಚರ್ಚೆ ಮಾಡಲಿದ್ದಾರೆ. ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ಶರಣಾರ್ಥಿಗಳು. ಮೇಡಮ್, ಈಗ ತಾವು ಈ ರಾಜಕೀಯ ಮಹಿಳಾ ಮೀಸಲಾತಿಗೆ ಹೋರಾಟ ಈ ದೇಶದಲ್ಲಿ ನಡೆದೇ ಇದೆ. ಹೌದು ಸರ್. ಜಿಲ್ಲಾ ಪಂಚಾಯತ್ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಮಹಿಳಾ ಮೀಸಲಾತಿ ಇದೆ. ಅದು ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆಯಲ್ಲಿ ಸಿಗಬೇಕನ್ನುವಂಥ ವಾದ ನಡೆದಿದೆ. ಈ ಹಿನ್ನೆಲೆಯಲ್ಲಿ ನೀವು ರಾಜ್ಯಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ ಏನು ಪ್ರೇರಣೆ ಆಯಿತು? ಸರ್, ಮನುಷ್ಯ ಸಂಘಜೀವಿ ಜೊತೆಗೆ ರಾಜಕೀಯ ಜೀವಿ ಹೌದು. ಈ ಮಾತನ್ನು ನಮ್ಮ ರಾಜ್ಯಶಾಸ್ತ್ರದ ಪಿತಾಮಹರಾದಂತಹ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಆದ್ರೆ ನಾವು ಎಲ್ಲರೂ ಒಂದು ಗಮನಿಸಬೇಕಾದಂತಹ ಒಂದು ಮಹತ್ವದ ಸಾಮಾನ್ಯ ಸಹಜ ತಿಳುವಳಿಕೆಯನ್ನು ಹೇಳ್ತೀನಿ. ಏನಂತಂದ್ರೆ, ನಾವು ಸ್ವಭಾವತಃ ಸಂಘಜೀವಿನೂ ಹೌದು, ಆದರೆ ನಮ್ಮೊಳಗೆ ರಾಜಕೀಯ ಅನ್ನೋದು ರಕ್ತಗತವಾಗಿಯೇ ಎಲ್ಲರಲ್ಲಿನೂ ಬಂದದ ಅನ್ನುವಂಥದ್ದು. ಇದು ಕೇವಲ ನಿಮಗೆ ಮನುಷ್ಯರಿಗೆ ಮಾತ್ರ ಸೀಮಿತ ಇಲ್ಲ, ಇವನ್ ಜಲಚರಗಳಿಗೂ ಇದೆ. ಅದರ ಜೊತೆಗೆ ಪ್ರತಿಯೊಂದು ಇವುಗಳಲ್ಲಿನೂ ಕೂಡ, ಪ್ರಾಣಿ ಪಕ್ಷಿಗಳ ಸಂಕುಲಗಳಲ್ಲಿನೂ ಕೂಡ ನಾವು ರಾಜಕೀಯ ಜೀವಿತ್ವವನ್ನು ಕಾಣ್ತೀವಿ. ಅದನ್ನು ನಾವು ನೇಚರ್ ಅಂತ ಸ್ಟಡಿ ಮಾಡಿದ್ವಿ. ಏನದು? ವಾಟ್ ಈಸ್ ದಟ್ ಪೊಲಿಟಿಕಲ್ ನೇಚರ್? ಮನುಷ್ಯರಲ್ಲಿ ಮತ್ತು ಎಲ್ಲರಲ್ಲಿ ಇರುತ್ತಂದ್ರೆ ಏನದು? ಪೊಲಿಟಿಕಲ್ ನೇಚರ್ ಏನು ಅಂದರೆ, ನನ್ನ ತನವನ್ನು ನಾನು ಬಿಟ್ಟು ಕೊಡದೇನೆ, ನನ್ನ ತನವನ್ನು ನಾನು ಸಾಧಿಸ್ಕೊಳ್ಳಿಕ್ಕೆ ಹೋಗುವಂಥದ್ದು. ಆದರೆ ಆ ಸಾಧಿಸುವಿಕೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಭಾಳ ಮುಖ್ಯ. ಈಗ ಅಸ್ತಿತ್ವಕ್ಕಾಗಿನೇ ಇದು, ಅಸ್ಮಿತೆಯ ಬದುಕಿದು, ಅಸ್ತಿತ್ವಕ್ಕಾಗಿನೇ ಹೋರಾಟ. ಸೊ ಅಸ್ತಿತ್ವದ ಹೋರಾಟದಲ್ಲಿ ನಾವು ಯಾವ ಮಾರ್ಗವನ್ನು ಅನುಸರಿಸ್ಕೊಂಡು ಹೋಗ್ತೀವಿ, ಅದರ ಜೊತೆಗೆ ಗುರಿಯು ಎಲ್ಲಿಗೆ ಮುಡುತ್ತದೆ. ಈಗ ನಾವು ಒಂದು ಸಣ್ಣ ನೀವು ಕೂಡಿ ಆಡಿದಂತಹ ಒಂದು ಆಟವನ್ನು ನೆನಪಿಸ್ತೀನಿ. ಯಾವುದು ಅಂತಂದ್ರೆ, ಬಹುಶಃ ನಾವೆಲ್ಲರೂ ಕೂಡಿ ಆಡಿದ್ದು ಕಳ್ಳಾಟ ಅಥವಾ ಕಳ್ಳಮುಚ್ಚಾಲೆ ಆಟ, ಕಳ್ಳ ಪೊಲೀಸ್ ಆಟ ಮಾಡುವಂತಹ ಸಂದರ್ಭದಲ್ಲಿ ನಾವು ಪಾರ್ ಚೋರ್ ಅಂತ ಹಾಕ್ತಿದ್ವಿ. ಹಾಕೋ ಮುಂದೆ ಕೂಡ ನಾವು ಫ್ರೆಂಡ್ಸಿಗೆ ನಮಗೆ ಬೇಕಾದವ್ರಿಗೆ ನಾವು ಕಣ್ಣು ಸೊನ್ನೆಯರ ಮಾಡಿ, ಅಥವಾ ನನ್ನ ಫ್ರೆಂಡ್ಸಿಗೆ ಏನು ಮಾಡ್ತಾ ಇದ್ವಿ, ಹೇಳ್ತಾ ಇದ್ವಿ ಪಾರ್ ಬಂತು ಚೋರ್ ಬಂತು ಅಂತ. ನನಗೆ ಬೇಕಾಗಿದ್ದು ಫ್ರೆಂಡ್ ಸಿಕ್ಕಿದ್ಲು ಅಂತಂದ್ರೆ ನಾಕಿನ ಔಟ್ ಅಂತ ಹೇಳ್ತಿರ್ಲಿಲ್ಲ. ನೀ ಅಲ್ಲೇ ಹೊಡಿಕೋ, ನಾ ಬೇರೆದವ್ರನ್ನ ಹುಡುಕಿ ಹೇಳ್ತೀನಿ, ಯಾಕಂದ್ರೆ ಮುಂದೆ ಅವ್ರ ಕಣ್ಣು ಮುಚ್ಚಾಲೆಯಲ್ಲೇ ಹೋಗಬೇಕಿತ್ತು. ಸೊ ನೋಡ್ರಿ, ಇದನ್ನು ಯಾವ ಪುಸ್ತಕಗಳು ಕಲಿಸೋದು ಬೇಕಾಗಿರಲಿಲ್ಲ ನಮಗೆ. ಇದು ಸಹಜವಾಗಿಯೇ ನಾವು ಚಿಕ್ಕಂದಿರ್ತಾ ಆಟ ಆಡಿದ್ವಿ. ನನಗೆ ಬೇಕಾಗಿದ್ದು ಗೋಲಿ ಗುಂಡ ಕೊಟ್ವಿ ಬೇಕಾದವ್ರಿಗೆ, ಬೇಡಾದಾಗ ನಾವು ಏನು ಮಾಡಿದ್ವಿ, ತಗೊಂಡ್ವಿ. ಇದು ಸಾಂಘಿಕ ಜೀವನದ ಒಳಗನ ನಾವು ಏನು ಮಾಡಿದ್ವಿ ಅಂತಂದ್ರೆ, ನಮ್ಮವರು
ಬೇರೆಯವ್ರು ಅಂತ ಹೇಳಲಿಲ್ಲ, ನಮ್ಮದಲ್ಲದವರು ಅಂತ ಕರೆದ್ವಿ ನಾವು. ಅವರು ನಮ್ಮ ಜೊತೆನೇ ಇರುವಂತಹ ಸಹಜೀವಿಗಳ ತಾನೇ. ಹೊತ್ತೊಂಟ್ರೆ ಅವ್ರನ್ನೂ ನೋಡ್ತೀವಿ ನಾವು ಮುಂಜಾನೆ ಗೆದ್ದು. ಆದ್ರೆ ನಮ್ಮವರು, ನನಗೆ ಬೇಕಾದವರು, ನಾನು ನಮ್ಮವರು, ನಮಗೆ ಬೇಕಾದವರು, ಆದ್ರೆ ನಮಗೆ ಹೊರತಾಗಿನೂ ಬದುಕದೇ ಇರುವವರು, ಆದ್ರೆ ನಮ್ಮ ಜೊತೆಗೆ ನಮಗೆ ಬೇಕಾಗ್ಯಾರ ಅವಶ್ಯಕತೆಗೆ ಮಾತ್ರ, ಅನಿವಾರ್ಯತೆಗೆ ಮಾತ್ರ. ಈ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡು ಪದಗಳ ನಡುವೆ ನಮಗೆ ನಮ್ಮ ರಾಜಕೀಯ ಅಸ್ತಿತ್ವ, ಅಸ್ಮಿತೆ ಅನ್ನುವಂಥದ್ದು ಕಾಣಸಿಗುತ್ತದೆ. ಅದಕ್ಕೆ ಮನೆಯಲ್ಲಿ ಪ್ರತಿಯೊಂದು ಕಡೆ ನೋ ಪೊಲಿಟಿಕ್ಸ್ ಪ್ಲೀಸ್ ಅಂತ ಹೇಳ್ತಾರೆ. ನೀವು ಏನಾದರೂ ಕುತಂತ್ರ ಅನ್ರಿ, ಷಡ್ಯಂತ್ರ ಅನ್ರಿ, ಅದನ್ನು ಮಾಡೋ ಮುಂದೆ ನೋ ಪೊಲಿಟಿಕ್ಸ್ ಪ್ಲೀಸ್ ಅಂತಾರೆ. ಆದ್ರೆ ಅದು ಒಂದು ವಿಷಯವಾಗಿ ಅದು ಸಾಮಾಜಿಕಗೊಂಡದ್ದು, ಮನೆಯಿಂದ ಹೊರಗೆ ಹೋಗಿ ಅದಕ್ಕೊಂದು ಸಾಂಸ್ಥಿಕ ರೂಪ ಪಡ್ಕೊಂಡದ್ದು ಹೆಂಗೆ ಮತ್ತು ಯಾವಾಗ? ಆ ಪೊಲಿಟಿಕಲ್ ಹಿಸ್ಟ್ರಿ ಏನು ಹೇಳ್ತದೆ? ಸರ್, ನಾನು ಬಹಳಷ್ಟು ಇಲ್ಲಿ ಒಂದು ಕಳಕಳಿಯಿಂದ ಹೇಳ್ಕೊತೀನಿ ಈ ವಿಷಯವನ್ನು. ಈಗ ಒಂದು ತಾಯಿ ಎದೆ ಹಾಲು ಕುಡಿಯೋ ಮಗು ಎಲ್ಲೂ ಹೋಗಿಲ್ಲ, ತಾಯಿ ಮಡಿಲೊಳಗನ ಅದ. ಆದ್ರೆ ನಾವು ಆ ಮಡಿಲಿಂದ ಆ ಮಗುವನ್ನು ಕಿತ್ಕೊಂಡಾಗ ಆ ಮಗುವಿಗೆ ನನ್ನ ತಾಯಿಯವಳು ಹೌದೋ ಅಲ್ವೋ ಅನ್ನೋದು ಗೊತ್ತಾಗ್ತದೆ. ಅದಕ್ಕಿನ್ನೂ ಸಂಪೂರ್ಣವಾದ ಪರಿಜ್ಞಾನನೂ ಕೂಡ ಬಂದಿಲ್ಲ. ಆಗ್ಲೇ ಅದು ನಮ್ಮ ತಾಯಿ ಹೆಂಗೆ ನನ್ನವಳು, ಇವಳು ನನ್ನವಳಲ್ಲ. ಈಗ ನಾವು ಅಪರಿಚಿತರ ಜೊತೆಗೆ ಕೊಟ್ಟರೆ ಮಗು ಅಳಲಿಕ್ಕೆ ಶುರು ಮಾಡ್ತದೆ. ಅದೇ ಒಂದು ಸ್ವಲ್ಪ ಟೈಮ್ ತೊಗೊಂಡ ತಕ್ಷಣ, ಒಂದು ಸ್ವಲ್ಪ ಹೊತ್ತು ಹೋದ ತಕ್ಷಣ ಯಾವಾಗ ಒಡನಾಡ್ತದೋ ಆವಾಗ ಅದು ಏನಾಗ್ತದೆ, ಬೆರೆಯೋಕೆ ಶುರು ಆಗ್ತದೆ. ಆವಾಗ ಅದು ಗಾಬರಿನೂ ಪಡಲ್ಲ, ಅಳಂಗನೂ ಇಲ್ಲ. ಸೊ ಹಂಗೆ ನಾವು ಸಾಂಘಿಕವಾಗಿ ಬದುಕುವಂತಹ ಸಂದರ್ಭದೊಳಗೆ ನಾವು ಜೀವ ವೈವಿಧ್ಯಮಯ ವಿಕಾಸವಾದವನ್ನು ಹೇಳ್ತೀವಿ, ಡಾರ್ವಿನ್ ಅವ್ರ ಥಿಯರಿ ಅಂತ ಹೇಳ್ತೀವಿ. ಅದನ್ನು ಏನು ಮಾಡಿದ್ರು ದಶಾವತಾರಗಳಲ್ಲಿ ಹೇಳ್ತಾ ಬಂದರು. ಆದರೆ ಇಲ್ಲಿ ನನ್ನ ವಿಚಾರ ಹೆಂಗೈತಿ ಅಂತಂದ್ರೆ, ನಾವು ಬಿಗ್ ಬ್ಯಾಂಗ್ ಥಿಯರಿಯನ್ನು ಸ್ಟಡಿ ಮಾಡಿ ಹೇಳೋ ಮುಂದೆ, ಅಲ್ಲಿ ಕಾಲಾನುಕ್ರಮಣೆ ಹೇಳೋ ಮುಂದೆ, ನನ್ನ ಒಂದು ಸಹಜ ಸರಳ ತಿಳುವಳಿಕೆ ಮತ್ತು ನಾನು ಹಿರಿಯರಿಂದ ಪಡ್ಕೊಂಡು ಬಂದಿರುವಂತಹ ಒಂದು ಜ್ಞಾನವನ್ನು ನೋಡಿದಾಗ ನನಗನ್ಸಿದ್ದು ಏನು ಅಂತಂದ್ರೆ, ನಾವು ನಾಗರಿಕತೆಗಳ ಕಾಲದಿಂದ ಅಧ್ಯಯನ ಮಾಡ್ಕೊತ ಬಂದ್ರೆ ಸರಳವಾಗಿ ಸುಲಭವಾಗಿ ಈ ಅಂಶಗಳನ್ನು ನಾವು ತಿಳ್ಕೊಳ್ಬಹುದು. ಸೊ ನಾಗರಿಕತೆ ಅಂದಮೇಲೆ ನಾವು ಸಿಂಧು, ಮೊಹೆಂಜೋದಾರೋ, ಹರಪ್ಪ ನಾಗರಿಕತೆ ಅಂತ ಕರೆದ್ವಿ. ಹಾಗೆ ಬೆಬಿಲೋನಿಯಾ ನಾಗರಿಕತೆಗಳಂತೂ ಬಂದವು. ಹಾಗೆ ಚೀನಾ ನಾಗರಿಕತೆ ಬಂತು, ಮೆಸೊಪೊಟೋಮಿಯಾ ನಾಗರಿಕತೆ ಬಂತು. ನಾಗರಿಕತೆಗಳ ಕಾಲಘಟ್ಟ ಅಂತ ಒಂದು ಕಡೆ ಹಿಡಿಯೋಣ, ಇದು ಒಂದು ಅಂಶ. ಎರಡನೇದು ಕ್ರಾಂತಿಗಳು. ನಾ ಎರಡು ರೀತಿ ಕ್ರಾಂತಿಗಳನ್ನು ಕಾಣ್ತೀನಿ. ಒಂದು ಅಮೇರಿಕಾ ಕ್ರಾಂತಿ ಆಗಿರಬಹುದು, ವಸಾಹತುಶಾಹಿಗಳ ಅಥವಾ ಸಾಮ್ರಾಜ್ಯವಾದ. ಈ ಸಂದರ್ಭಗಳಲ್ಲಿ ಆದಂತಹ ಕ್ರಾಂತಿಗಳೊಳಗೆ ನಾನು ಇಂಗ್ಲೆಂಡ್ ಕ್ರಾಂತಿ, ಗ್ಲೋರಿಯಸ್ ರೆವಲ್ಯೂಷನ್ ಅಂತ ಕರಿತೀನಿ, ಫ್ರಾನ್ಸ್ ಕ್ರಾಂತಿ ಅಂತ ಕರಿತೀನಿ. ಯಾಕಂದರೆ ಇವೆಲ್ಲ ರಾಜಕೀಯಕ್ಕಾಗಿದ್ದು. ಮುಖ್ಯತಃವಾದಂಥದ್ದು ಕಲ್ಯಾಣ ಕ್ರಾಂತಿ. ಓಕೆ, ಈ ರೀತಿ ಕ್ರಾಂತಿಗಳು. ಇನ್ನೊಂದು ರೀತಿ ಕ್ರಾಂತಿ ಅದ ಸರ್, ನಾವು ಅದನ್ನು ಭಾಳ ಲಕ್ಷ್ಯ ಕೊಟ್ಟಿಲ್ಲ. ಯಾವುದದು? ಕೈಗಾರಿಕಾ ಕ್ರಾಂತಿಯ ನಂತರ ಆದಂತಹ ಒಂದು ಮನುಕುಲದ ಬೆಳವಣಿಗೆಯನ್ನು ನಾವು ಅಧ್ಯಯನ ಮಾಡ್ತಾ ಬಂದಾಗ ಹಳದಿ ಕ್ರಾಂತಿ, ನೀಲಿ ಕ್ರಾಂತಿ, ಬಿಳಿ ಕ್ರಾಂತಿ, ಇವುಗಳ ಕಡೆ ನಾವು ಲಕ್ಷ್ಯ ಕೊಡಲಿಲ್ಲ. ಆಹಾರ ಕ್ರಾಂತಿ, ಯಾಕೆ ಆಹಾರ ಭದ್ರತಾ ಕಾಯ್ದೆ ಬಂತು? ಆಹಾರ ಕ್ರಾಂತಿ. ಈಗ ಪ್ರೆಸೆಂಟ್ಲಿ ನಡೀತಾ ಇದೆ ನೋಡಿ, ಪೌರತ್ವ ಕಾಯ್ದೆ. ಯಾಕೆ ಬೇಕಾಯ್ತು? ಇವರು ನಮ್ಮವರು, ಇವರು ಬೇರೆದವ್ರು ಅನ್ನಂಗಿಲ್ಲ ನಾವು ರಾಜಕೀಯದಲ್ಲಿ. ಇವರು ನಮಗೆ ಸದ್ಯಕ್ಕೆ ಬೇಡಾದವರು ಅಂತಲೂ ಕೂಡ ನಾನು ನೇತ್ಯಾತ್ಮಕವಾಗಿ ತೋರಿಸ್ತಾ ಇಲ್ಲ. ಆದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಒಂದು ಲೇಖನದ ಮೂಲಕ, ಶಬ್ದಗಳು ನಮ್ಮನ್ನು ಆಳ್ತಾ ಇದೆ. ಮೊದಲು ನಾವು ಹೇಳ್ತಾ ಇದ್ವಿ ವಿಚಾರಗಳು ನಮ್ಮನ್ನು ಆಳ್ತಾ ಇದೆ ಅಂತ. ಇವತ್ತು ನನಗನ್ನಿಸ್ತಾ ಇದೆ ಶಬ್ದಗಳು ನಮ್ಮನ್ನು ಆಳ್ತಾ ಇದೆ. ಹೆಂಗಂತಂದ್ರೆ ಲಾಕ್ಡೌನ್ ಅಂದ ತಕ್ಷಣ ಜಗತ್ತು ಸ್ತಬ್ಧ ಆಯಿತು. ಎರಡೇ ಶಬ್ದಗಳಲ್ಲ ಸರ್, ಲಾಕ್ಡೌನ್ ಎರಡೇ ಶಬ್ದಗಳು ಕೂಡ ವಿಚಾರದಿಂದ ಉತ್ಪತ್ತಿಯಾಗಿರ್ತಾವೆ. ಆದ್ರೆ ವಿಚಾರಗಳು ಒಂದು ಏನಂತೀರಿ, ಸಂವಾದ ರೂಪದೊಳಗೆ ವಾದಿ ಪ್ರತಿವಾದಿ ಸಂವಾದಿ ಅಂತ ಹೇಳಿ ಬರ್ತಾ ಹೋಗ್ತದೆ. ಆದ್ರೆ ನಾವು ಸಣ್ಣಂದಿರ್ತ ಕಲಿತ್ವಿ ವಿರುದ್ಧಾರ್ಥಕ ಪದಗಳು ಅಂತ ಕಲಿತ್ವಿ ನಾವು. ಆ ವಿರುದ್ಧಾರ್ಥಕ ಪದದೊಳಗೆ ಸೇಮ್ ಸಮಾನಾಂತರ ಅರ್ಥ ಕೊಡುವಂತಹ ದ್ವಿರುಕ್ತಿಗಳು, ಆಮೇಲೆ ಜೋಡು, ಪಡೆನುಡಿಗಳು, ಇವುಗಳನ್ನು ಕಲಿತಾ ವಿರುದ್ಧ ಪದಗಳನ್ನು ತೆಗೆದುಕೊಂಡಾಗ ನಾವು ರಾಜಕೀಯ ಮಾಡೋ ಮುಂದೆ ವಿರುದ್ಧವನ್ನು ನೇತ್ಯಾತ್ಮಕವಾಗಿ ಡೈರೆಕ್ಟಾಗಿ ಹೇಳೋದಿಲ್ಲ. ಆದ್ರೆ ನನಗೊಂದು ಬೇಜಾರು ಅನಿಸುತ್ತೆ, ಪಾಲಿಟಿಕ್ಸ್ ಅಂದ್ರೆ ಭಾಳ ಕೆಳಮಟ್ಟದ ಅಂತ ನೋಡ್ತಾರೆ. ಅಲ್ಲ, ಪಾಲಿಟಿಕ್ಸ್ ಅಂದ್ರೆ ಗವರ್ನೆನ್ಸ್, ಆಡಳಿತ. ಪಾಲಿಟಿಕ್ಸ್ ಅಂತಂದ್ರೆ ಏನು? ದಿನನಿತ್ಯದ ವ್ಯವಹಾರಗಳು, ದೈನಂದಿನ ನಮ್ಮ ಬದುಕಿಗೆ ಬೇಕಾದಂತಹ, ಬಾಳಲಿಕ್ಕೆ ಬೇಕಾದಂತಹ, ನಾವೆಲ್ಲರೂ ಬಯಸುವಂತಹ ಖುಷಿ, ಸಂತೋಷ, ನೆಮ್ಮದಿ,
ಆರಾಮದಾಯಕವಾದಂತಹ ಸೌಲಭ್ಯಗಳು, ಸವಲತ್ತುಗಳು. ಸೊ ಇವುಗಳನ್ನು ಹೆಂಗೆ ಪಡಿಬೇಕು ಅನ್ನುವಂತಹ ಸುಲಭ ಮಾರ್ಗಗಳನ್ನು ನಾವೇನಂತ ಕರಿತೀವಿ, ಆಡಳಿತದೊಳಗೆ ತೆಗೆದುಕೊಂಡು ಬದುಕಿದಾಗ ಅದನ್ನು ನಾವು ರಾಜಕೀಯ ಅಂತ ಕರಿತೀವಿ. ಆದ್ರೆ ರಾಜಕೀಯ ಅಂದ ತಕ್ಷಣ ಎಲ್ರಿಗೂ ಸರಳವಾಗಿ ಈ ಪದವನ್ನು ಹೆಂಗೆ ಬಳಸ್ಬಿಡ್ತಾರ ಅಂತಂದ್ರೆ, ಅನುಕೂಲಕ್ಕೆ ತಕ್ಕಂಗೆ ಹೋಗೋದು ರಾಜಕೀಯ, ಅವಕಾಶವಾದಿತನ ರಾಜಕೀಯ, ಸಮಯ ಸಾಧಕತೆ ರಾಜಕೀಯ ಅಂತಾರೆ. ಆದ್ರೆ ನೋಡ್ರಿ, ಒಂದು ಸಮಯ ಸಾಧಕತೆನೇ ಆಗಿರಲಿ, ಅವಕಾಶವಾದತನನೇ ಆಗಿರಲಿ, ಇಲ್ಲಿ ಏನು ಬರ್ತೈತಿ ಅಂತ ಹೇಳಿಬಿಡ್ತೀವಿ ನಾವು ಅಂತಂದ್ರೆ, ದೊಡ್ಡ 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 ರಾಮಾಯಣ, ಮಹಾಭಾರತ, ದೊಡ್ಡ ದೊಡ್ಡ ಪಾತ್ರಗಳನ್ನು ತಂದು ನಾವು ಹೇಳ್ತಾ ಇದ್ದೀವಿ. ಆವಾಗ ಏನಾಗಿಬಿಡ್ತೈತಿ, ಎಲ್ಲಿನಿಂದ ನಾನು ನನ್ನ ಅಧ್ಯಯನವನ್ನು ಶುರು ಮಾಡಲಿ? ಯಾಕಂದ್ರೆ ಭಾರತದ 2 ಮಹಾನ್ ರಾಜಕೀಯ ಕಾವ್ಯಗಳು, ನಾನು ರಾಮಾಯಣ ಮಹಾಭಾರತವನ್ನು ರಾಜಕೀಯ ಕಾವ್ಯಗಳನ್ನಾಗಿ ಅಧ್ಯಯನ ಮಾಡಿದೆ. ಅದು ಯಾರ ವಿರುದ್ಧ ನಡೀತದು? ಮಹಾಭಾರತ, ರಾಮಾಯಣ ಮಹಾಭಾರತ ನಡೆದಿದ್ದು ಯಾರ ವಿರುದ್ಧ? ಅವರವರ ಮನೆಯವರ ಜೊತೆಗೇನೆ ನಡೆದಂಥ ಸಂಬಂಧಿಗಳನ್ನಲ್ಲೇ ನಡೆದಂಥದ್ದು ರಕ್ತ ಸಂಬಂಧ. ನಡೆದಿದ್ದು ಯಾಕಂತ ಹೋದ್ರೆ, ನಿರ್ಜೀವ ವಸ್ತುವಿಗಾಗಿ ಸಜೀವರಗಳ ಹೋರಾಟ. ನಿರ್ಜೀವ ವಸ್ತುಗಳು ಅಂದ್ರೆ ಯಾವಿಲ್ಲಿ? ಇರಲಿಕ್ಕೆ ಮನೆ ಬೇಕು, ಇರಲಿಕ್ಕೆ ಮನೆ ಬಂದ ಮೇಲೆ ಉತ್ತಲಿಕ್ಕೆ ಬಿತ್ತಲಿಕ್ಕೆ ಹೊಲ ಬೇಕು. ಆ ಹೊಲ ಬಂದ ಮೇಲೆ ಅಲ್ಲಿ ಸಂಪತ್ತು ಬಂತು, ಸಂಪತ್ತು ಬಂದ ಮೇಲೆ ಅದನ್ನು ಕಾಯಬೇಕಾಗಿ ಬಂತು, ಕಾಯಲಿಕ್ಕೆ ಒಂದು ವರ್ಗ, ದುಡಿಲಿಕ್ಕೆ ಒಂದು ವರ್ಗ. ಅದನ್ನು ತೆಗೆದುಕೊಂಡು ಕಂದಾಯ ಅಂಥೇಳಿ ಮಾಡಿದ್ವಿ. ಹೀಗೆ ವಸ್ತು ವಿನಿಮಯ ಪದ್ಧತಿ, ಒಂದು ರೂಪಾಯಿ ಅನ್ನುವಂಥದ್ದು ಬಂದ ಮೇಲೆ, ಅದರೊಳಗೂ ಕೈಗಾರಿಕಾ ಕ್ರಾಂತಿ ಅಂತ ಹೇಳಿದೆ ನಾನು ನಿಮಗೆ. ಅಲ್ಲಿ ಏನಾಗ್ಬಿಡ್ತು, ಹೊಸ ಹೊಸ ಆವಿಷ್ಕಾರಗಳು ನಮ್ಮನ್ನು, ಭೂಮಿಯನ್ನು ಅಗಿಲಿಕ್ಕೆ ಹಚ್ತಾ ಇದೆ. ಆದರೆ ನಿಜವಾಗ್ಲೂ ನಮಗಿರೋ ಹೋರಾಟ ಯಾರ ಜೊತೆಗೆ? ಪ್ರಕೃತಿಯ ಜೊತೆಗೆ. ನಾನು ಕರೋನಾ ಸಂದರ್ಭದಲ್ಲಿ ಒಂದು ಅಂಶವನ್ನು ಕಂಡುಕೊಂಡೆ. ಮನುಷ್ಯನ ಏನೆಲ್ಲ ಸಾಧನೆಗಳು ನಾವು ಬಿಂಬಿಸ್ಲಿಕ್ಕೆ ಹೊಂಟಿದ್ವಿ ನಾವು ಒಡೆಯ ಅಂತ, ಆದರೆ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ವೈರಸ್, ಕ್ರಿಮಿ ಏನು ಮಾಡ್ತು ನಮ್ಮನ್ನು, ಎಲ್ಲಿಗೆ ತಂದು ಹಚ್ತು ನಮ್ಮನ್ನು. ಇದನ್ನು ಆಮೇಲೆ ನೋಡ್ಕೊಂಡ್ರೆ ಎಲ್ಲರೂ. ಆದ್ರೆ ನಾವು ಸಣ್ಣಂದಿರ್ತ ನಮ್ಮ ಹಿರಿಯರು, ಮೇನ್ ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಹೇಳ್ತಾ ಇದ್ರು, ಸ್ವಲ್ಪ ಹುಳಿ ಆದ್ರೆ ಮಜ್ಜಿಗೆ ಮೊಸರು ತಿನ್ನಬೇಡ್ರಿ, ಪಿತ್ತಾಗ್ತದ ಅಂತ. ಬ್ಯಾಕ್ಟೀರಿಯಾ ಅದು. ಆ ಬ್ಯಾಕ್ಟೀರಿಯಾ ಕೂಡ ನಮ್ಮನ ದೇಹವನ್ನು, ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತದ ಅನ್ನೋ ಮಟ್ಟಕ್ಕಾದ್ರೆ, ನಮ್ಮ ದೇಹಕ್ಕೆ ಆಗಿ ಬರದೇ ಇರುವಂತಹ, ಪ್ರಕೃತಿಗೆ ಆಗಿ ಬರದೇ ಇರುವಂತಹ ಒಂದು ಸಣ್ಣ ಕ್ರಿಮಿಗಳು ಕೂಡ ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡ್ತವೆ ಅನ್ನೋದಾದ್ರೆ, ನಾವೆಷ್ಟು ಗಟ್ಟಿ ಪ್ರಕೃತಿಯ ಎದುರಿಗೆ. ಅದಕ್ಕೆ ಹಳೆ ಮಂದಿ ಕೇಳಿದಾಗ ಹೇಳ್ತಿದ್ರು, ಆರಾಮದಿ ಅಂತಂಗೆ ಅಂತ ಕೇಳ್ತಿರ್ಲಿಲ್ಲ ಅವರು. ಪ್ರಕೃತಿ ಆರಾಮೈತೇನ್ರಿ ಅಂತಿದ್ರು ಅವರು. ಯಾಕಂದ್ರೆ ಅವರಿಗೆ ಬಾಹ್ಯ ಪ್ರಕೃತಿ, ಆಂತರಿಕ ಪ್ರಕೃತಿ ಎರಡು ಭಿನ್ನ ಅಲ್ಲ ಅಂತ. ಪ್ರಕೃತಿ ಅಂದ್ರೆ ನೇಚರ್ ಅಲ್ಲ. ಹೌದು, ಪ್ರಕೃತಿ ಅಂದ್ರೆ ನೇಚರ್ ಹೌದು, ಬಟ್ ಹೆಂಗ ಅಂತಂದ್ರೆ ಬಾಹ್ಯ ಮತ್ತು ಆಂತರಂಗಿಕ. ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ, ಅದ್ರ ಮೇಲೆ ನಾವು ಪ್ರಭಾವ ಬೀರ್ತಾ ಇದ್ದೀವಿ. ನಾವು ಎರಡಕ್ಕೂ ಸಂವಹನ ನಡೀತಾ ಇದೆ. ಇದನ್ನು ನಾವು ಹೆಂಗಂತಂದ್ರೆ, ಬಹಿರಂಗವಾಗಿ ತೆಗೆದುಕೊಂಡಾಗ ನಾವು ಬಾಹ್ಯ ಆಕರ್ಷಣೆಗಳಿಗೆ ಒಳಗಾಗ್ತೀವಿ. ಉದಾಹರಣೆಗೆ, ಕೆಲವೊಬ್ಬರಿಗೆ ಕಲ್ಲಿನ ಗುಡ್ಡದೊಳಗೆ ಏನೂ ಕಾಣಲ್ಲ, ಆದ್ರೆ ಅದರೊಳಗೆ ಕೆಲವೊಬ್ರು ಸೌಂದರ್ಯವನ್ನು ಕಂಡವರದಾರ. ನಾವು ಹಂಪಿಯನ್ನು ಬರೀ ಹಾಳು ಹಂಪಿ ಅನ್ನಂಗಿಲ್ಲ. ಆ ಹಾಳು ಹಂಪಿಯನ್ನು ನೋಡ್ಲಿಕ್ಕೇನೆ ಇವತ್ತು ವಿದೇಶದಿಂದ ಜನರು ಬರ್ತಾರಂದ್ರೆ, ಆ ಹಂಪಿ ಚೆನ್ನಾಗಿದ್ದಾಗ ಯಾರು ಬರ್ತಿರ್ಲಿಕ್ಕಿಲ್ಲ. ಸೊ ನಮ್ಮ ಒಂದು ವಿಚಾರ ಹೆಂಗಂದ್ರೆ, ಈಗ ನದಿ, ಜಲಪಾತ, ಸಮುದ್ರ, ಗಾಳಿ, ಇವುಗಳನ್ನು ನೋಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ಇವತ್ತು ನಾವು ಹೊರಗಡೆ ಹೋಗ್ತೀವಿ ಅನ್ನೋದಾದ್ರೆ, ಅದನ್ನು ಕೆಲವೊಬ್ರು ಏನು ಮಾಡಿದ್ರು, ಅಂತರ್ಮುಖಿ ಆದರು. ಅಂತರ್ಮುಖಿ ಆದ ತಕ್ಷಣ ಅವರು ತಮ್ಮ ಒಳಗೆ ಇಳಿದ್ರು. ತಮ್ಮ ಕಿವಿಗೆ ಬೀಳುವ ಶಬ್ದಗಳು, ತಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಇದನ್ನು ಕಾಸ್ಮಿಕ್ ಎನರ್ಜಿ ಅಂತಲೂ ಕೂಡ ಕರೆದ್ರು. ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ, ಆದರೆ ಎಲ್ಲವೂ ಸತ್ಯ ಅನ್ನುವಂಥದ್ದು ನನಗೆ ವಿಚಾರ. ಯಾಕಂತಂದ್ರೆ ಇಲ್ಲಿ ಬಹಳ ಸರಳವಾಗಿ ನಾವು ಹೇಳ್ತೀವಿ ಏನು ಅಂತಂದ್ರೆ, ಇವತ್ತು ಆಧಾರ್ ಕಾರ್ಡ್ ಅದ ಎಲ್ಲರ ಕಡೆನೂ. ನಾವು ಆಧಾರ್ ಯಾಕದ ಅಂದ್ರೆ ನಮ್ಗೆ ಅಸ್ತಿತ್ವ ಇದ್ದಲ್ಲೇ ನಮ್ಗೆ ಆಧಾರ್ ಕಾರ್ಡ್ ಅದ. ಆದ್ರೆ ಆಧಾರ್ ಒಳಗೆ ಒಂದು ಕಂಡುಕೊಂಡ್ವಿ ನಾವು. ಏನು ಕಂಡುಕೊಂಡ್ವಿ? ನನ್ನ ಕಣ್ಣಿನಂಗೆ ಇನ್ನೊಬ್ರು ಕಣ್ಣಿಲ್ಲ, ನನ್ನ ಫಿಂಗರ್ ಪ್ರಿಂಟ್ಸ್ ಥರ ಇನ್ನೊಬ್ರು ಫಿಂಗರ್ ಪ್ರಿಂಟ್ಸ್ ಇಲ್ಲ, ಹಾಗೆ ನನ್ನ ಹಂಗೆ ಇನ್ನೊಬ್ರು ಇಲ್ಲ ಅಂತ. ಒಂದೇ ತಾಯಿಯ ಗರ್ಭದೊಳಗೆ ಹುಡ್ತೀವಿ, ಒಂದೇ ಗಡಿಗೆ ಒಳಗಿನ ಅಡುಗೆ ಊಟ ಮಾಡ್ತೀವಿ, ಆದ್ರೆ ನಾವು ಒಬ್ಬರ ಥರ ಇನ್ನೊಬ್ರು ಇಲ್ಲ. ಆದ್ರೆ ಇದನ್ನು ವಿರುದ್ಧ ಅಂತೀರೇನು? ಅಲ್ಲ, ವೈವಿಧ್ಯ ಅಂತೀವಿ ನಾವು. ವೈವಿಧ್ಯ, ಇದು ವೈವಿಧ್ಯ. ಇದು ಹೂವು, ಹೂವೊಳಗೆ ಎಷ್ಟು ಪ್ರಕಾರಗಳದಾವು? ಇದ ಜೀವ ವೈವಿಧ್ಯ.
ಪ್ರಾಣಿ ಪಕ್ಷಿ ಎಷ್ಟು ಪ್ರಕಾರಗಳದಾವು. ನೀವು ಇದನ್ನ ಎಷ್ಟು ಗಾಢವಾಗಿ ಹೇಳೋದಾದ್ರೆ ಮೇಡಮ್, ಹಾಗಾದ್ರೆ ಮನುಷ್ಯ ರಾಜಕೀಯ ಯಾಕೆ ಶುರು ಮಾಡೋದು? ನೀವು ವೈಚಾರಿಕವಾಗಿ ಹೇಳ್ತೀರಿ. ಇಲ್ಲಿ ಉತ್ತರದ ಏನು ಅಂತಂದ್ರೆ, ನಾನು ಅದನ್ನ ವೈವಿಧ್ಯ ಅನ್ಕೊಂಡೆ, ಅದನ್ನ ವಿಶೇಷವಾಗಿ ಕಂಡೆ. ಆದ್ರೆ ಅದನ್ನ ವೈರುಧ್ಯ ಅನ್ಕೊಂಡ್ರು, ಅದನ್ನ ನಿಷೇಧವಾಗಿ ಕಾಣ್ತಾ ಬಂದ್ರು. ನಿಷೇಧವಾಗಿ ಕಂಡಾಗ ಅದನ್ನ ಅತ್ಯಂತ ಕ್ರೂರವಾಗಿ ಪ್ರಭುತ್ವ ಅನ್ನುವಂಥದ್ದನ್ನ ಸ್ಥಾಪಿಸಿ ಬಲವನ್ನ ಪ್ರಯೋಗಿಸಿ, ಬಲ ಅಂದ ತಕ್ಷಣನ ಅಲ್ಲಿ ಮಹತ್ವ ನಾವು ಏನು ಮಾಡಬೇಕಾಗ್ತೈತಿ, ಬಹಳಷ್ಟು ಆಳಕ್ಕೆ ಇಳಿದು ನೋಡಬೇಕಾಗ್ತೈತಿ. ಅದನ್ನು ಸಹಜ ಅಂಥೇಳಿ ತಿಳ್ಕೊಂಡು ಅದನ್ನು ಅಪ್ಪಗೊಂಡು ಅದನ್ನು ಆಸ್ವಾದನೆ ಮಾಡಿ ಹೋಗುವಂಥದ್ದು ಒಂದದ. ಅದನ್ನು ನಿರಾಕರಣೆ ಮಾಡಿ ಅದನ್ನು ನಿರ್ದಾಕ್ಷಿಣ್ಯವಾಗಿ ದಮನ ಮಾಡಿ ಹೋಗುವಂಥದ್ದು ಅದ. ಕೆಲವೊಬ್ರು ದಮನ ಮಾಡಿದ್ರು, ಕೆಲವೊಬ್ರು ದಹಿಸಿದ್ರು, ಒಂದೊಂದು ಮನುಕುಲವನ್ನ ಇಲ್ಲವನ್ನಾಗಿ ಮಾಡಿಸಿದ್ರು. ಸೊ ಇವನ್ನೆಲ್ಲ ನೋಡ್ಕೊಂಡಾಗ ರಾಜಕೀಯ ಅಂದ್ರೆ ಏನು ಅನ್ನುವಂಥದ್ದು ಅಂತಂದ್ರೆ ಪ್ರಭುತ್ವ ಅನ್ನುವಂಥದ್ದು ಕಂಡುಕೊಂಡೆನ. ಆ ಪ್ರಭುತ್ವ ಅನ್ನುವಂಥದ್ದು ಮಹಾರಾಜರ ಕಾಲದೊಳಗೆ ಅದನ ಇಲ್ಲ. ಆ ಪ್ರಭುತ್ವ ಅನ್ನುವಂಥದ್ದು ಎಲ್ಲದ ಅಂದ್ರೆ ಪ್ರತಿ ಮನೆಯೊಳಗನ ಅದ. ಅಪ್ಪ ಆಡಳಿತ ಮಾಡಿದ್ರೆ ಅದನ್ನು ಪಿತೃ ಅಂತಂದು ಕರೆದ್ವಿ, ಅವ್ವ ಅದನ್ನು ಆಡಳಿತ ಮಾಡಿದ್ರೆ ಮಾತೃ ಅಂತ ಕರೆದ್ವಿ. ಆದ್ರೆ ಅಪ್ಪನ ಮಾಡಿರ್ಲಿ ಅವ್ವನ ಮಾಡಿರ್ಲಿ, ನಮ್ಮ ಮನೆ ಸಂಸತ್ತಿತ್ತು, ಎಲ್ಲರ ಮನೆಯೊಳಗೂ ಸಂಸತ್ತದ ಇವತ್ತು. ಆ ಸಂಸತ್ತು ಅಂದ ತಕ್ಷಣ ನಮ್ಮ ಕೆಳಮಟ್ಟದ ವಿಚಾರ ಏನಂದ್ರೆ ಬೆಂಗಳೂರು ವಿಧಾನಸೌಧದಾಗ ಅಥವಾ ಬೆಳಗಾವಿ ವಿಕಾಸಸೌಧದಾಗ ಅಥವಾ ನಮ್ಮ ದೆಹಲಿ ಪಾರ್ಲಿಮೆಂಟ್ ಅಂತ ಅಲ್ಲ, ನಮ್ಮ ಮನೆ ಪಡಸಾಲಿಗಳ ನಮ್ಮ ಸಂಸತ್ತಿದ್ದು. ನಾವು ಆವಾಗ ಹಿರಿಯರು ಪಂಚರು ಇವನ್ನೆಲ್ಲ ಒಂದು ನಾವು ಅಧ್ಯಯನ ಮಾಡ್ಕೊತ ಬಂದಾಗ ಅಜ್ಜ ಅಜ್ಜಿ ಅವರು ಮನೆಯ ಪ್ರಭುತ್ವದ ಯಜಮಾನಿಕೆಯನ್ನು ಹೊಂದಿರ್ತಿದ್ರು. ಅಲ್ಲಿ ನಾವು ಯಾವ ರಾಜಕೀಯವನ್ನ ಓದಿ ತಿಳಿದು ಮಾಡಿ ಕಲೀಲಿಲ್ಲ. ಸಹಜವಾಗಿ ರಾಜಕೀಯ ಒಡನಾಡಿತ್ತಲ್ಲಿ. ಸಂಪತ್ತಿತ್ತು. ಯಾವ ಸಂಪತ್ತು? ಭೌತಿಕ ಸಂಪತ್ತು, ಬೌದ್ಧಿಕ ಸಂಪತ್ತು. ಆ ಬೌದ್ಧಿಕ ಸಂಪತ್ತಿನ ರೂವಾರಿಗಳಾಗಿದ್ರು ಅವರು. ಯಾಕಂದ್ರೆ ಅವರು ಎಳವೆಯಿಂದ ಎಲ್ಲವನ್ನ ಕಂಡು ಎಲ್ಲವನ್ನ ಅನುಭವಿಸಿ ಮುಂದೆ ಬೌದ್ಧಿಕ ಸಂಪತ್ತನ್ನು ಬಹಳ ಅರ್ಥ ಮಾಡ್ಕೊಂಡಿದ್ದ ಮೇಲೆ ಅವರು ಎಲ್ಲರೂ ಕೂಡ ಕುಂತು ಸಹಜ ಸಾಂಘಿಕ ಬದುಕನ್ನು ಬದುಕ್ತಾ ಹೋದರು. ಸೊ ಅದನ್ನು ನಾವು ಏನು ಮಾಡಲಿಲ್ಲ ಅಂತಂದ್ರೆ, ಸಂಸತ್ತಂದ್ರೆ ಎಲ್ಲರೂ ಕೂಡಿ ಮಾತಾಡೋದು, ಯಾವ ವಿಷಯವಾಗಿ ಮಾತಾಡೋದು, ಮುಂದಿನ ಬದುಕು ಹೆಂಗೆ ಖುಷಿಯಾಗಿರಬೇಕು, ಹೆಂಗೆ ನೆಮ್ಮದಿಯಾಗಿರಬೇಕು ಅನ್ನುವಂಥದ್ದರ ಕುರಿತಾಗಿ ಮಾತಾಡುವಂಥದ್ದು. ಸೊ ಇದನ್ನು ರಾಜಕೀಯ ಅಂತ ಕರೆದ್ರು ಅವರು. ಇದು ಅಂದ್ರೇನು? ಆಡಳಿತ. ನಿನಗೆ ಇದು ನೀಗ್ತೈತೆ, ಹಾಂ ನೀ ಈ ಕೆಲಸ ಮಾಡು. ಶ್ರಮದಾನ, ಶ್ರಮ ವಿಭಜನೆ, ಇದನ್ನು ನಾವು ಇವತ್ತು ನಂದ ನಡ್ಸಕ್ಕೆ ನಿಂದ ನಡ್ಸಕ್ಕೆ ಅಂಥೇಳಿ ನೀ ಅಂತೇನು ಬಂದ್ವಿ, ಅಲ್ಲಿ ನೇತ್ಯಾತ್ಮಕತೆಗೆ ಜಾಸ್ತಿ ನಾವು ಮಹತ್ವ ಕೊಟ್ವಿ. ಅಲ್ಲಿ ರಾಜಕೀಯ ಅನ್ನುವಂಥದ್ದು ಅಪವ್ಯಾಖ್ಯಾನ ಆಗ್ತಾ ಬಂತು. ಎಷ್ಟು ಅಪವ್ಯಾಖ್ಯಾನ ಅಂದ್ರೆ ಕುಖ್ಯಾತ ಅನ್ನೋ ಶಬ್ದವನ್ನು ಕೂಡ ನಾವು ಸರಳ ಬಳಸ್ತಾ ಇದ್ದೀವಿ. ಇವತ್ತು ನಾನು ಹೈಲೈಟ್ ಆಗಬೇಕು, ಏನಾದರೂ ಒಂದು ಮಾಡಿದ್ರೆ ನಾನು ಜಲ್ದಿ ಐಡೆಂಟಿಫೈ ಆಗ್ತೀನಿ. ಸೊ ಅದು ನನಗೆ ಹೆಸರು ಕೊಡ್ತದೆ, ಅದು ನನಗೆ ಫ್ಯಾನ್ ಫಾಲೋವರ್ಸನ್ನು ಕ್ರಿಯೇಟ್ ಮಾಡ್ತದೆ. ಇವತ್ತಿನ ಲ್ಯಾಂಗ್ವೇಜ್ ಇದು, ಫ್ಯಾನ್ ಫಾಲೋವರ್ಸನ್ನು ಕ್ರಿಯೇಟ್ ಮಾಡ್ತದೆ. ಸೊ ಅಲ್ಲಿಂದ ಪ್ರಭುತ್ವಕ್ಕೆ ಏನು ಬೇಕು? ಗೆಲ್ಲೋರು ಬೇಕು. ಗೆಲ್ಲೋರು ಬೇಕು ಅಂತಂದ್ರೆ ಅವ್ರಿಗೆ ಜನಪ್ರಿಯತೆ ಇರಬೇಕು. ಹಾಗಾದ್ರೆ ಜನಪ್ರಿಯತೆ ಅನ್ನುವಂಥದ್ದು ಭ್ರಮ ನಿರಸನ. ಯಾರಿಂದ ನಮಗೆ ಲಾಭ ಆಗುತ್ತೋ ಅದನ್ನ ಇಟ್ಕೊಂಡು ಮಾಡಕ್ಕೆ ಹೋದಾಗ ರಾಜಕೀಯ ಅನ್ನುವಂಥದ್ದು ಮೊಳಕೆ ಹೊಡಿತು. ಸೊ ನೀವು ಇದನ್ನು ಕುಟುಂಬದಿಂದ ಆರಂಭ ಆಗಿದ್ದು, ಸಹಜ ನಾಗರಿಕತೆಯಿಂದ ಪ್ರಾರಂಭ ಆಗಿದ್ದು, ಇವತ್ತಿನ ರಾಜಕೀಯ ವಿದ್ಯಮಾನ ಹೇಗಾಯ್ತು ಅಂತ ಹೇಳಿದ್ರಿ. ರಿಯಲ್ ಸೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಕುಟುಂಬದಿಂದ ಆರಂಭ ಆಗಿದ್ದು. ಅದರ ರಾಜಕೀಯ ಒಂದು ಶಾಸ್ತ್ರವಾಗಿ ಅಧ್ಯಯನ ಪ್ರಾರಂಭ ಆಗಿದ್ದು ಅರಿಸ್ಟಾಟಲ್ ಕಾಲಕ್ಕೆ. ಇಲ್ಲಿ ಬಹಳ ನಾವು ಗಮನಿಸಬೇಕಾದಂಥ ಸಂಗತಿ ಏನಂತಂದ್ರೆ, ನಾವು ಗ್ರೀಕ್ ನಾಗರಿಕತೆಯನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಆದ್ರೆ ಆ ಗ್ರೀಕ್ ನಾಗರಿಕತೆಯ ಕಾಲಮಾನವನ್ನು ನಾವು ಸ್ವಲ್ಪ ಬಹಳ ಆಳವಾಗಿ ಅಧ್ಯಯನ ಮಾಡಿ ನೋಡಿದಾಗ ನನಗೊಂದು ಬಹಳ ಮನಸ್ಸಿಗೆ ನೋವಾಗುವಂಥ ಸಂಗತಿ ಇದೆ. ಏನು ಅಂತಂದ್ರೆ, ಅವರೆಲ್ಲ ಬಿಚ್ಚಿಟ್ರು, ನಾವೆಲ್ಲ ಮುಚ್ಚಿಟ್ವಿ. ಗ್ರೀಕ್ ನಾಗರಿಕರು ಅವರ ಸಿವಿಲೈಸೇಷನ್ ಎಲ್ಲವನ್ನ ಅವರು ಬಿಚ್ಚಿಟ್ರು, ಅವ್ರು ಹಂಚ್ಕೊಂಡ್ರು, ದಾಖಲಿಸಿದ್ರು, ಹೇಳ್ಕೊಂಡ್ರು, ದಾಖಲಿಸಿದ್ರು. ನಾವೇನ್ ಮಾಡಿದ್ವಿ? ಮುಚ್ಚಿಟ್ವಿ. ಯಾಕಂದ್ರೆ ಹಂತಿಂತವ್ರ ಕೈಯಾಗ ಸಿಗಬಾರದು ಅನ್ನೋ ಕಾರಣಕ್ಕಿತ್ತೋ, ಅಥವಾ ಇದು ಅಯೋಗ್ಯರ ಕೈಯಾಗ ಸಿಕ್ಕ್ರ ಏನ್ ಆಗಬಹುದು ಕಾರಣ. ನಾಗರಿಕತೆ ಅನ್ನುವಂಥದಕ್ಕಿಂತನೂ ಸರ ಇಲ್ಲಿ ಏನಾಗ್ತದ ಅಂದ್ರೆ, ನಾನು ನಿಮಗೊಂದು ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ನಾವೇನು ಮಾಡ್ತೀವಿ, ಇವರು ಯಾರು ಇಟಲಿಯ ನಿಕೋಲೋ ಮೆಕ್ಯಾವೆಲಿಯನ್ನು ನಾವು ಕೌಟಿಲ್ಯ ಅಂತ ಕರೆದ್ವಿ. ಕೌಟಿಲ್ಯನ ಕಾಲಾನುಕ್ರಮಣೆ ನೋಡಿದಾಗ ಕೌಟಿಲ್ಯ ಮೊದಲು. ಹಾಗಾದ್ರೆ ನಾವು ನಿಕೋಲೋ ಮೆಕ್ಯಾವೆಲಿಯನ್ನ ಕೌಟಿಲ್ಯನಿಗೆ ಹೋಲಿಸೋ ಬದಲು
ಕೌಟಿಲ್ಯನಿಗೆ ನಿಕೋಲ ಮೆಕಲಿಯನ್ನು ಹೋಲಿಸಬಹುದು. ನಾವು ಇಲ್ಲಿ ಕಾಲಾನುಕ್ರಮಣೆಯನ್ನು ಮರೆತು ಬಿಟ್ವಿ. ಯಾವ ಒಂದು ಅಲೆಕ್ಸಾಂಡರ್ ಭಾರತಕ್ಕೆ ದಂಡಯಾತ್ರೆ ಆಗಲಿಕ್ಕೆ ಅವರ ಗುರುವಾದಂತಹ ಅರಿಸ್ಟಾಟಲ್ ಕಾರಣ. ಅರಿಸ್ಟಾಟಲನ್ನು ಸ್ಟಡಿ ಮಾಡಿದಾಗ ಪ್ಲೇಟೋ ಬಂದ. ಪ್ಲೇಟೋನ್ ಹಿಂದೆ ಬಂದವ ಸಾಕ್ರೆಟಿಸ್. ನೀವು ನಮ್ಮ ವಿಜಾಪುರದ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳು ಪ್ರವಚನದೊಳಗೆ ಸುಕುರಾತ ಅಂತ ಕರಿತಿದ್ರು. ಅವರು ಸುಕುರಾತ ಅಂತ ಕರೆದಿದ್ದು ಸಾಕ್ರೆಟಿಸನನ್ನು. ಸಾಕ್ರೆಟಿಸ್ ಹೇಳಿರುವಂತಹ ಎಲ್ಲ ಅಂಶಗಳನ್ನು ನಾವು ನಮ್ಮ ದೇಶದಲ್ಲಿ ಆಲ್ರೆಡಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ವಿ. ಹಾಗಾದ್ರೆ ನಮ್ಮ ದೇಶದ ಪೊಲಿಟಿಕಲ್ ಥಿಂಕರ್ ಯಾರು? ನಮ್ಮ ದೇಶದೊಳಗೆ ಪ್ರತಿಯೊಬ್ಬರು ಪೊಲಿಟಿಕಲ್ ಥಿಂಕರ್ಸನ್ನು ನಾವು ಹುಡುಕ್ಲಿಕ್ಕೇ ತೆಗೆದುಕೊಂಡಿದ್ದು ವೇದಗಳನ್ನು, ರಾಮಾಯಣವನ್ನು, ಮಹಾಭಾರತವನ್ನು, ನೀತಿಶಾಸ್ತ್ರಗಳನ್ನು. ಈ ನೀತಿಶಾಸ್ತ್ರಗಳನ್ನು ನಾವು ತೆಗೆದುಕೊಂಡು ಹೋದಾಗ ಏನಾಗ್ಬಿಡ್ತು, ಅಲ್ಲಿ ನನಗೆ ತುಂಬ ಆಪ್ತವಾದದ್ದು ವಿದುರ ನೀತಿ. ನಾವು ಬಹಳಷ್ಟು ವಿಷಯಗಳು ಆ ನಾಗರಿಕತೆ ಕಾಲಘಟ್ಟ ಏನಿರಬಹುದು ಸರ್? ಅರಿಸ್ಟಾಟಲ್, ಪ್ಲೇಟೋ ಇವರನ್ನು ಹೊರತುಪಡಿಸಿ ಹಾಗಿದ್ದರೆ ವಿದುರ ನೀತಿಯ ಕಾಲಘಟ್ಟ ಯಾವುದಿರಬಹುದು ಸರ್? ನನ್ನ ಒಂದು ಸಹಜ ತಿಳುವಳಿಕೆ ಏನಂದ್ರೆ, ನಾವು ಗಿಳಿಪಾಠದಿಂದ ಕೆಲವೊಂದು ಪೌವಾಡೆ ಅಥವಾ ಕೆಲವೊಂದು ಇವುಗಳನ್ನು ಏನು ಜನಪದ ಜೀವನ ಶೈಲಿಯನ್ನು ಏನು ಮಾಡ್ಕೊತ ಬಂದ್ವಿ. ಅದಕ್ಕೆ ಉದಾಹರಣೆ ಅನ್ನೋಕ್ಕಿಂತಲೂ ನಾನು ಓರಿಯೆಂಟಲ್ ಶ್ಯಾಮಶಾಸ್ತ್ರಿಗಳನ್ನು ನೆನಪಿಸ್ಕೊತೇನೆ. ಯಾಕಂದರೆ ಕೌಟಿಲ್ಯರನ್ನು ಬೆಳಕಿಗೆ ತಂದವರು ಶ್ಯಾಮಶಾಸ್ತ್ರಿಗಳು. ಸೊ ಅವರನ್ನು ನಾನು ತೆಗೆದುಕೊಂಡು ಓದಿದಾಗ, ಸಪ್ತಾಂಗ ಸಿದ್ಧಾಂತವನ್ನು ನೋಡಿದಾಗ, ನಮ್ಮ ಜನಪದೀಯ ಜೀವನ ಶೈಲಿನೇ ಸಪ್ತಾಂಗ ಸಿದ್ಧಾಂತ. ಅದನ್ನು ನಾನು ನನಗೆ ಭಾಳ ಮನಮುಟ್ಟುವಂಗೆ ತತ್ವ ಪದಗಳಲ್ಲಿ ಅದನ್ನು ಹೇಳ್ತಾ ಬಂದರು. ಆ ತತ್ವ ಪದಗಳನ್ನು ಹೆಚ್ಚು ನಾವು ಅಧ್ಯಯನ ಮಾಡಿ ನೋಡಿದಾಗ ನಮ್ಮ ಕರ್ನಾಟಕದ್ವೇ ಹೊಂದಿತು. ನಾವೆಲ್ಲ ಇವತ್ತು ರಾಷ್ಟ್ರವಾದದ ಬಗ್ಗೆ ಮಾತಾಡ್ತೀವಿ, ಆದ್ರೆ ಆ ರಾಷ್ಟ್ರ ಅನ್ನೋ ಪದವನ್ನು ಮೊದಲು ಹುಟ್ಟು ಹಾಕಿದೆ ರಾಷ್ಟ್ರಕೂಟರು. ಎಲ್ಲಿ ಕೂಟ ಚಾಲು ಆತೋ ಅಲ್ಲಿ ರಾಷ್ಟ್ರ ಚಾಲು ಆತು. ನೇಷನ್, ನೇಷ್ಯೋ ಅನ್ನೋ ಪದದಿಂದ ಅದು ಉತ್ಪತ್ತಿ ಆಗುತ್ತೆ. ನೇಷ್ಯೋ ಅಂತಂದ್ರೆ ರಕ್ತ ಸಂಬಂಧ ಅಂತ ನಾವು ಕರಿತಾ ಇದ್ದೀವಿ. ಆದ್ರೆ ರಕ್ತ ಸಂಬಂಧ ಕೇವಲ ಅವರವರ ರಕ್ತಕ್ಕೆ ಮಾತ್ರ ಸೀಮಿತಗೊಳ್ಳಲಿಲ್ಲ. ಈಗ ಅವರು ಗ್ರೀಕ್ ನಾಗರಿಕತೆ ಬಂದ ಮೇಲೆ ನಮ್ದಿತ್ತು ಅಂತ ನಾವು ಹೀಗೆ ಕ್ಲೇಮ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅವ್ರು ಅದಕ್ಕೆ ದಾಖಲೆ ಒದಗಿಸಿದ್ರು, ಅವರದನ್ನು ಹಂಚ್ಕೊಂಡ್ರು, ಅದಕ್ಕೊಂದು ಸ್ವರೂಪ ಕೊಟ್ಟರು. ಈಗ ನಾವು ಅದಕ್ಕಿಂತ ಮುಂಚೆ ಕೌಟಿಲ್ಯ ಹೇಳಿದ್ದ, ಚಾಣಕ್ಯ ಹೇಳಿದ್ದ ಅಂತ ಈಗ ವಾದಿಸೋದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗುತ್ತೆ ಸರ್? ಸೈನ್ಸಿಗೆ ಏನು ಬೇಕು? ಪುರಾವೆಗಳು, ಸಾಕ್ಷ್ಯಾಧಾರಗಳು ಬೇಕು. ನಾನು ಸೈನ್ಸನ್ನು ಒಂದು ಆ್ಯಂಗಲಲ್ಲಿ ತುಂಬ ಇಷ್ಟಪಡ್ತೀನಿ. ನಾವು ಹೇಳ್ತೀವಿ ಯಾವಾಗಲೂ ಸೈನ್ಸ್ ಸ್ಟಾಪ್ ಆತಂದ್ರೆ ಫಿಲಾಸಫಿ ಸ್ಟಾರ್ಟ್ ಆಗ್ತದೆ, ಬಿಗನ್ಸ್ ಅಂತ ಹೇಳ್ತೀವಿ. ಆದ್ರೆ ಒಂದು ಅಂಶವನ್ನು ನಾವು ಏನು ಇಷ್ಟಪಡಬೇಕು ಅಂದ್ರೆ, ಒಂದು ಥೇರಿ ಕಂಪ್ಲೀಟ್ ಆಗಿ ಅದು ಮಾನ್ಯ ಆಗಿರ್ತದೆ, ಪೇಟೆಂಟ್ ಕೂಡ ಸಿಕ್ಕಿರ್ತದೆ. ಮುಂದೆ ಮತ್ತೊಂದು ಆವಿಷ್ಕಾರ ಬಂದಾಗ ಆ ಮೊದಲಿನ ಥೇರಿಗೆ ಅಲ್ಲಗಳದು ಮತ್ತೊಂದು ಮಾಡ್ಲಿಕ್ಕೆ ಅಲ್ಲಿ ಸೈನ್ಸ್ನಲ್ಲಿ ಅವಕಾಶ ಕೊಟ್ವಿ ನಾವು. ಮತ್ತೊಂದು ಸಾಕ್ಷ್ಯಾಧಾರ, ಯಾಕಂದ್ರೆ ನಾವು ಬದುಕೋ ಜೀವಿತಾವಧಿಯನ್ನು ನಾನು ಪರಿಗಣನೆಗೆ ತೆಗೆದುಕೊಳ್ತೀನಿ. ನಾವು ನಮ್ಮದು ಜೀವಿತಾವಧಿ ಎಷ್ಟಿದೆ? ನಾವು ಎಷ್ಟೋ ಮಾಡಿದ್ರು 100 ಇಯರ್ಸ್ ಬದುಕ್ತೀವಿ. ಮನುಷ್ಯವಾಗಿ ನಾವು ಸಹಜವಾಗಿ ವಿಚಾರ ಮಾಡಿ ನೋಡೋಣ. 100 ಇಯರ್ಸ್ ನಮ್ದಂತ ನಾವು ಇಟ್ಕೊಂಡು ಕೌಂಟ್ ಮಾಡಿ ನೋಡಿದಾಗ ಇವತ್ತು ಆ ಸ್ಪ್ಯಾನ್ ಆಫ್ ಲೈಫ್ ಭಾಳ ಕಡಿಮೆ ಆಗ್ಯದ. ಸೊ 100 ಇಯರ್ಸದ್ದು ನಾವು ಮುಂದೆ ರವಾನಿಸ್ತೇವಲ್ಲ, ಆ ರವಾನೆ ಹೆಂಗೆ ಹೋಗ್ತದೆ ಅನ್ನೋದ್ರ ಮೇಲೆ ಭಾಳ ಮಹತ್ವದ್ದು. ಆ ರವಾನೆಯನ್ನು ನಾವು ವಿಚಾರ ಮಾಡ್ಕೊತ ಹೋದಾಗ, ಯಾಕೆ ಗುಡಿ ಗೋಪುರಗಳನ್ನು ಕಟ್ಟಿದ್ರು? ತಾಳೋಳಿಗಳನ್ನು ಸುಟ್ಟು ಹಾಕೋದು ಸುಲಭ ಆಯ್ತು. ಅದಕ್ಕಿಂತ ಕಾಂಕ್ರೀಟ್ ಆಗಿ ಯಾವುದು ಉಳಿಬೋದು? ದೇವಸ್ಥಾನಗಳು. ಎಸ್, ಅಲ್ಲಿ ಅವರು ಸೀಕ್ರೆಟ್ ಇಡ್ತಾ ಬಂದರು. ಆದರೆ ಎಲ್ಲರಿಗೂ ನಿಲುಕುವಂಗೆ ಮಾಡಲಿಲ್ಲ. ಗಿಳಿಪಾಠವನ್ನು ಹೇಳ್ಕೊಟ್ರು. ಸಣ್ಣಂದಿರ್ತ ಬ್ರೈನ್ ಭಾಳ ಖಾಲಿ ಇರ್ತದೆ, ಜಲ್ದಿ ಕಲಿತದದು. ಸೊ ಮಕ್ಕಳು ಜಲ್ದಿ ಕಲಿದು ಗಿಳಿಪಾಠ ಬಂತು. ಆದರೆ ಆ ಶಬ್ದಗಳನ್ನು ಕಲಿತ ಮೇಲೆ, ಆ ಮಂತ್ರಗಳನ್ನು ಕಲಿತ ಮೇಲೆ, ಆ ತಮ್ಮ ಬದುಕಿನ ಜೀವನ ಶೈಲಿಯನ್ನು ಕಲಿತ ಮೇಲೆ ಮುಂದೆ ಅರ್ಥ ಕಲ್ಪಿಸ್ಕೊತ ಹೋಗ್ಲಿಕ್ಕೆ ಇಡೀ ಜೀವಮಾನ ಹೋಗುತ್ತೆ. ಆ ಇಡೀ ಜೀವಮಾನದೊಳಗೆ ಆ ಶಬ್ದಗಳ ಬೇರೆ 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 ಸ್ವರೂಪದ ಅರ್ಥಗಳು ಅವರಿಗೆ ಅರ್ಥ ಹಾಕ್ಕೊಂತ ಹೋಗ್ತಾವೆ. ಸೊ ಇದನ್ನು ನಾವು ನೋಡಿದಾಗ ನನಗನ್ಸುವಂಥದ್ದೇನು ಅಂತಂದ್ರೆ, ನಮ್ಮ ಸ್ಪ್ಯಾನ್ ಆಫ್ ಲೈಫ್ ಎಷ್ಟು ದೀರ್ಘಿತಾವಧಿ ಆಗುತ್ತೋ ಅಷ್ಟು ಬದುಕಿನ ಬೇರೆ ಬೇರೆ ತೆರನಾದಂತಹ ಜನರನ್ನು ನಾವು ಕಾಣ್ತೀವಿ. ಅಷ್ಟೊಂದು ಮೆಂಟ್ಯಾಲಿಟೀಸ್. ಇವ್ರು ಯಾಕೆ ಹಿಂಗಿಲ್ಲ? ನಾವೆಲ್ಲರೂ ವಿಭಿನ್ನ ಅನ್ನೋದು ಇವತ್ತು ನಮಗೆ ಸೈನ್ಸು ಬರೀ ಆಧಾರ್ ಕಾರ್ಡ್ ಮೂಲಕನೇ ಗೊತ್ತಾಗ್ಬಿಟ್ಟದ. ಆದ್ರೆ ಒಂದನ್ನು ಅಬ್ಸರ್ವ್ ಮಾಡಿರಿ, ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಇಷ್ಟ ಗೊತ್ತು. ನಾವು ಕನೆಕ್ಟ್ ಆಗ್ತೀವಿ, ನಾವು ಲಿಂಕ್ ಆಗ್ತೀವಿ. ಯಾವಾಗ ಅಂದ್ರೆ ಒಂದು ಗುರಿ, ಒಂದು ಉದ್ದೇಶ ಒಂದೇ ಇದ್ದಾಗ. ಬೇಡತ್ತಂದ್ರೆ ದೂರ ಸರಿತೀವಿ. ಸೊ ಇಲ್ಲಿ ನಾಗರಿಕತೆಗಳ ಏಳು ಬೀಳಿನ ಒಂದು ಇದನ್ನು ನಾವು ನೋಡಲಿಕ್ಕೆ ಸಾಧ್ಯ.
ಯಾವಾಗ ಒಂದಾದರೂ ಯಾವಾಗ ಇಲ್ಲದಾದರೂ. ನಾವು ಹರಪ್ಪ ಎಷ್ಟು ಹೈ ಲೆವೆಲ್ ಸಿವಿಲೈಸೇಷನ್ ಅಂತೀವಿ, ಉತ್ಖನನ ಈಗ ನೋಡ್ರಿ ನಾವೆಲ್ಲರೂ ಚೋಳರಾಜರ ಬಗ್ಗೆ ಸ್ಟಡಿ ಮಾಡ್ತಾ ಬಂದ್ವಿ. ಇವಾಗ ಪ್ರೆಸೆಂಟ್ಲಿ ನಡೀತಾ ಇದೆ ಗಂಗರಾಜರ ಬಗ್ಗೆ, ತಲಕಾಡಿನ ಗಂಗರ ಬಗ್ಗೆ ನಾವು ತಡಕಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಅಲ್ಲಿ ಅದು ಭೂಮಿಯೊಳಗೆ ಹುಗುತ್ತು ಹೋಗ್ಬಿಟ್ಟದ. ಯಾಕಂದ್ರೆ ನಾ ಹೇಳಿದೆ ನಿಮಗೆ, ನಾವು ಎಷ್ಟೋ ದೊಡ್ಡವರಾದರೂ ಕೂಡ ಈ ಪ್ರಕೃತಿಯ ಮುಂದೆ, ಬೃಹತ್ತಾದ ಪ್ರಕೃತಿಯ ಮುಂದೆ ನಾವು ಒಂದು ಪರಮಾಣು, ನಾವು ಒಂದು ಅಣು. ಸೊ ಆ ಅಣುವಿನೊಳಗೆ ಅಗಾಧ ಶಕ್ತಿ ಅದ. ಆದ್ರೆ ಆ ಅಣುವಿನ ಅಗಾಧ ಶಕ್ತಿಯನ್ನು ಅದು ಗೊತ್ತು ಮಾಡ್ಕೋಬೇಕಾಗಿದ್ರ ಅದಕ್ಕೊಂದು ಸಂಸ್ಕಾರ ಅನ್ನುವಂಥದ್ದು ಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ನಾನು ಹೇಳುವಂಥದ್ದೇನು ಅಂದ್ರೆ, ಈ ಪ್ರಕೃತಿ ವಿಕೋಪಗಳಿಂದ ಮನುಕುಲಗಳು ಏಳು ಬೀಳುಗಳನ್ನು ಕಂಡವು. ಆ ಏಳು ಬೀಳುಗಳು ಕಾಣೋದರ ಜೊತೆಗೆ ನಾವು ಏನು ಮಾಡ್ತಾ ಹೋದ್ವು ಅಂತಂದ್ರೆ, ತಮ್ಮ ಅಸ್ತಿತ್ವದ ಕುರುಹನ್ನು ಮಾತ್ರ ಇಟ್ಟಾವು. ಆ ಅಸ್ತಿತ್ವದ ಕುರುಹನ್ನು ನಾವು ಎಲ್ಲೆಲ್ಲಿ ಕಾಣ್ತೀವಿ ಹೇಳ್ರಿ? ಪಳೆಯುಳಿಕೆಗಳಲ್ಲಿ ಕಾಣ್ತಾ ಬರ್ತೀವಿ. ಒಂದು ಅವನು ಯಾವ ಥರನಾಗಿ ನಾವು ಅದನ್ನು ಕಬ್ಬಿಣದ ಯುಗ, ಅದನ್ನು ತಾಮ್ರದ ಯುಗ, ಲೋಹದ ಯುಗ ಅಂತ ಕರೆದ್ವಿ. ಅದಕ್ಕಿಂತ ಪೂರ್ವದೊಳಗೆ ಏನಿತ್ತು? ಬೆಣಚಿಕಲ್ಲು ಅಂತ ಕರೆದ್ವಿ. ಅದಕ್ಕಿಂತ ಪೂರ್ವದೊಳಗೆ ಏನಿತ್ತು? ನಾವು ಇವುಗಳನ್ನು ನೋಡ್ತೀವಿ, ಏನಂತೀರಿ, ಗಿಡ ಮರ ಪೊಟರೆಗಳಲ್ಲಿ ವಾಸಿಸ್ತಾ ಇದ್ದ, ಗುಹೆಗಳಲ್ಲಿ ಹಾಗಾದ್ರೆ ಗುಹೆಗಳನ್ನು ಅವನು ಕಟ್ಕೊಂಡಿದ್ನ? ಇಲ್ಲ. ಎರಡು ಬಂಡೆಗಳು ಕೂಡಿದ್ವು, ಆ ಬಂಡೆಗಳ ನಡುವೆ ಗುಹೆ ಅಂದ್ಕೊಂಡ. ಅವಂಗದು ಗುಹೆಯನ್ನು ಕಲ್ಪನೆಯೂ ಇರಲಿಲ್ಲ. ಆವಾಗ ನಾವು ಜೀವ ವಿಕಾಸವಾದವನ್ನು ತೆಗೆದುಕೊಂಡಾಗ ಅವನಿಗೇನಾಗಿತ್ತು, ನಾ ಇಲ್ಲಿ ಒಳಗೆ ಕುಂತ್ರ ಅಡಿಗೆಕೊಂಡು ಕುಂತ ಅಂದ್ರೆ ನನಗೆ ಮಳೆ ಹತ್ತಲ್ಲ, ರಕ್ಷಣೆ ಸಿಗ್ತದೆ. ರಕ್ಷಣೆ ಅನ್ನೋದು ಅವನಿಗೆ ಕಲ್ಪನೆ ಇರಲಿಲ್ಲ. ನನಗೆ ಅದರಿಂದ ತೊಂದರೆ ಇದೆ ಅಷ್ಟೇ, ಅವನಿಗೆ ಅದರಿಂದ ರಕ್ಷಣೆ ಅನ್ನುವಂಥದ್ದು ಹುಟ್ಟಿ ಅದನ್ನು ರಕ್ಷಣೆ ಅಂತ ಇವತ್ತು ನಾವು ಅನ್ಬೇಕಾದ್ರೆ ಎಷ್ಟೊಂದು ಹಾದಿಯನ್ನು ನಾವು ಸವಿಸ್ಕೊಂಡು ಬಂದೀವಿ. ಅಂದರೆ ಒಬ್ಬೊಬ್ಬರು ಲೈಫ್ ಸ್ಪ್ಯಾನ್ನಲ್ಲಿ ಒಂದೊಂದು ಅನುಭವವನ್ನು ಕಟ್ಕೊಂಡು ಹೌದು, ಅವನು ಮಳೆಯಿಂದ ರಕ್ಷಣೆ ಮಾಡ್ಕೊಂಡು ಕಲ್ಪೊಟ್ರಲ್ಲಿ ಅಡ್ಕೊಂಡ. ಮುಂದೆ ಅದು ರಕ್ಷಣೆಯ ಪರಿಕಲ್ಪನೆ ಕಾನ್ಸೆಪ್ಟ್ ಅವನಿಗೆ ಬಂತು, ಡೆವಲಪ್ ನಾಗರಿಕತೆ ಹಿಂಗೆ ಬೆಳೀತಾ ಬೆಳೀತಾ ಬಂತು. ಸೊ ನೀವು ಹೆಂಗೆ ಹಿಂದೆ ಹೋಗ್ತೀವಿ, ಹಂಗಂಗೆ ನಮ್ಮ ಇವತ್ತಿನ ವಿಸ್ತಾರ ಹಂಗಿತ್ತ ಅಂತ ಹೋಗ್ತಾ ಬರ್ತದೆ. ಇದನ್ನು ಈಗ ನಾವು ಮಾಡ್ತಾ ಇರೋದು ಉತ್ಖನನ, ಇದು ಅನ್ವೇಷಣೆ. ಇದು ಈಗ ನಾವು ಎಲ್ಲ ಕಲ್ತಾ ಬಂದೀವಿ, ನೀವು ಎಲ್ಲ ಕಲ್ತಾ ಬಂದಿರಿ. ನಾವು ಹಿಂಗಿತ್ತ ಅಂತ ಹೋಗ್ತೀವಲ್ಲ, ನನ್ನ ಮೂಲಕ ನಾ ಹೋದೆ, ಬೇರಿಗೆ ವಾಪಸ್ ಹೋಗೋದು ರೂಟ್ಸ್. ಹೌದು, ನಾವು ಬ್ರಾಂಚ್ಲಿಂದ ರೂಟಿಗೆ ಇಳಿಬೋದು, ಅಥವಾ ರೂಟ್ಲಿಂದ ನಮ್ಮ ಪೂರ್ವಜರು ರೂಟ್ಲಿಂದ ಬ್ರಾಂಚಿಗೆ ಬಂದರು. ನಾವು ಇದನ್ನು ಡಿಡಕ್ಟಿವ್ ಮತ್ತು ಇಂಡಕ್ಟಿವ್ ಮೆಥಡಾಲಜಿ ಅಂತ ಕರೆದ್ರು ಅಷ್ಟೇ ಸರ್. ಆದರೆ ನಾವು ನಮ್ಮೆಲ್ಲರೂ ಅಸ್ತಿತ್ವದ ಕುರುಹನ್ನು ಬಿಟ್ಟೇವಿ. ಹೆಂಗೆ ಬಿಟ್ಟೇವಿ? ನಾವು ಪಳೆಯುಳಿಕೆಗಳನ್ನು ಸ್ಟಡಿ ಮಾಡ್ತಾ, ಈಗ ನೋಡ್ರಿ, ಹಿಮಾಲಯದೊಳಗೆ ಅವು ಬರ್ಫ್ ಒಳಗೆ ತಾನೇ ನೈಸರ್ಗಿಕವಾಗಿ ಕಾಯ್ಕೊಂಡು ಕುಂತು ಬಿಟ್ಟಿರ್ತದೆ. ಅದು ಯಾರೂ ಸಂರಕ್ಷಣೆ ಕೊಡೋದು ಬೇಡ, ತಾನೇ ಬಂದಿರ್ತದೆ. ಹಂಗೆ ಪ್ರತಿಯೊಂದು ಕೂಡ ತನ್ನದೇ ಆದ ಕುರುಹನ್ನು, ಅಸ್ತಿತ್ವವನ್ನು ಬಿಟ್ಟಿರ್ತದೆ. ನಾವು ಅದನ್ನು ಇವತ್ತು ಆಂಥ್ರೋಪಾಲಜಿ ಒಳಗೆ ಸ್ಟಡಿ ಮಾಡಿ ಹೇಳಲಿಕ್ಕೆ ಬರ್ತದೆ. ಈ ಗಿಡ ಇಷ್ಟ ವರ್ಷದ್ದು, ಈ ಮರ ಇಷ್ಟ ವರ್ಷದ್ದು ಅಂತ ನಾವು ಕಾರ್ಬನ್ ಡೇಟಿಂಗ್ಲೇ ಎಲ್ಲ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆದರೆ ಒಂದು ಕಾಲಘಟ್ಟದೊಳಗೆ ಇವತ್ತು ನಾವು AI, ನಾವು ನೀವು ಕೂತ್ಕೊಂಡು ಮಾತಾಡತ್ತೀವಿ. ಇದನ್ನು ಗ್ರಹಾಂ ಬೆಲ್ ಕಂಡು ಹಿಡಿದಾಗ ಅವರಿಗೆ ಆಶ್ಚರ್ಯ. ಇವತ್ತಿನ ನಮ್ಮ ಜನ್ರೇಷನಿಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಆದರೆ ಅವರು ಅದನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಅವ್ರಿಗೆ ಅವೆಲ್ಲ ಏನಾಗ್ತಾವೆ, ನೋಡು ನಮ್ಮ ಅಜ್ಜಾಜಿ ಕಾಲಕ್ಕೆ ಇದು ಇರಲಿಲ್ಲ. ಇವತ್ತು ನನ್ನ ಮಕ್ಳು ಕೇಳ್ತಿರ್ತಾರೆ, ಅಮ್ಮ ಇದು ನಿಂಗೆ ಇದು ಗೊತ್ತಿಲ್ಲ? ಅವ್ರು ಕೇಳೋ ಮುಂದೆ ಎಷ್ಟು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ನಿನಗಿದು ಗೊತ್ತಿಲ್ಲ? ಅವರು ಈ ಯುಗದಾಗ ಹುಟ್ಟಿದ್ರು. ಇವತ್ತು ಪೊಲಿಟಿಕಲಿ ನಾವೆಲ್ಲ ಹೇಳ್ತಾ ಇದ್ದೀವಿ, ಜಂಜಿ ಅನ್ನುವಂತಹ ಒಂದು ಶಬ್ದವನ್ನು ಬಳಸ್ತಾ ಇದ್ದೀವಿ. ನಮ್ಮ ಸ್ವಲ್ಪ ಒಂದು 20 ವರ್ಷದ ಹಿಂದಿನ ಹೋದ್ವಿ ಅಂತಂದ್ರೆ ಜಂಜಿ ಅಂದರೆ ಏನು ಅನ್ನುವಂಥದ್ದು ವಿಚಾರ ಮಾಡ್ತಿದ್ರು. ನಾ ಹೇಳಿದೆ ನಿಮಗೆ, ವಿಚಾರಗಳು ಸ್ವಲ್ಪ ಸರಣಿವಾದವನ್ನು ಹಚ್ಚಿದ್ವು, ಶಬ್ದಗಳು ಆಳ್ತಾ ಇದ್ದಾವೆ ಇವತ್ತು ನಮ್ಮನ್ನು. ಈಗ ನಾವು ಸ್ಕ್ರೀನ್ ಟಚ್, ಆ ಸ್ಕ್ರೀನ್ ಟಚ್ ಮಾಡಿದ್ರೆ ಲಾಕ್ ಓಪನ್ ಆಗ್ತದೆ ಅಂತ ಅನ್ನುವಂಥದ್ದು ನಾವು ಹೇಳುವಂಥದ್ದು ಬೇಡ. ಸ್ಕ್ರೀನ್ ಟಚ್ ಇಷ್ಟ, ಬರೀ ನಾವು ಶಬ್ದಗಳು ನಮ್ಮನ್ನು ಆಳ್ತಾ ಇದೆ ಅನ್ನುವಂಥ ಮಟ್ಟಕ್ಕೆ ನಾವು ಇವತ್ತು ಇಷ್ಟು ಕಡಿಮೆ ವ್ಯಾಪ್ತಿಗೆ ಬಂದೇವಿ ಅಂತಂದ್ರೆ, ನಾವು ಇದರೊಳಗೆ ಆಳವಾಗಿ ಇಳಿದಾಗ ಇನ್ನೂ ನಮಗೆ ಎಷ್ಟೋ ವಿಷಯಗಳು ರೋಚಕವಾಗಿ ಕಾಣ್ತಾ ಇದೆ, ರಂಜನೀಯವಾಗಿ ಕಾಣ್ತಾ ಇದೆ. ಆದರೆ ಅವೆಲ್ಲ ಸಹಜ ಬದುಕಿನ ವ್ಯಾಪ್ತಿಯೊಳಗನೆ ಬರುವಂತಹದ್ದು. ಈಗ ಒಂದು ಸಣ್ಣ ಮಗು ಇರ್ತದೆ, ಬಿಸಿ ಕಡೆ ನೀವು ಅದು ಆಕರ್ಷಣೀಯವಾಗಿ ಕಾಣ್ತದೆ. ಯಾವಾಗ ಬಿಸಿ ಕಡೆ ಹೋಗಿ ಅದಕ್ಕೆ ಕೈಗೆ ಬಿಸಿ ತಾಗಿದಾಗ ಇನ್ನೊಮ್ಮಲ್ಲಿ ಹೋಗಂದ್ರೂ ಹೋಗೋದಿಲ್ಲ ಅದು.
ಆದ್ರೆ ಅದಕ್ಕೆ ಅದು ಅನುಭವ ಬರೋ ಮಟ್ಟ ಅದು ಹೋಗೋದನ್ನ. ಹಂಗೆ ನಾವು ಏನು ಮಾಡ್ತಾ ಇದ್ದೀವಿ, ರಾಜಕೀಯ ಅನ್ನುವಂಥದ್ದು ಹೋಗೋದು ಬೇಡ, ಅದು ಕೆಟ್ಟದ, ಅದು ಸರಿಸೂನು, ಅದನ್ನು ಹಂಗೆ ಹಿಂಗೆ ಅಂತ ದೂರ ನಿಂತು ನಾವು ಅದನ್ನು ಹೇಳ್ತಾ ಇದ್ದೀವಿ ವಿನಃ ಅದ್ರ ಸಮೀಪಕ್ಕೆ ಹೋಗಿ ಅಲ್ಲಿ ಏನದ ನಾವು ನೋಡೋಣ, ಅದನ್ನು ಸರಿ ಮಾಡೋಣಲ್ಲ ಅನ್ನುವಂಥದ್ದು. ಅಲ್ಲಿ ನಾವು ನಾಗರಿಕತೆಗಳನ್ನು ಮತ್ತೆ ಆಳವಾಗಿ ಅಧ್ಯಯನ ಮಾಡಲೇಬೇಕಾಗ್ತದೆ. ಆವಾಗ ನಾವು ಹೊರಗಡೆ ನೋಡ್ಕೊಳ್ಳೋ ಬದಲಿ ನಮ್ಮ ಕುಟುಂಬದ ಒಂದು ನಾಗರಿಕತೆ, ನನ್ನ ಊರಿನ ನಾಗರಿಕತೆ ಏನಿತ್ತು, ನನ್ನ ಮನೆತನದ ನಾಗರಿಕತೆ ಏನಿತ್ತು, ನನ್ನ ದೇಶದ ನಾಗರಿಕತೆ ಏನಿತ್ತು. ಈಗ ನಾವು ನೀವೆಲ್ಲ ಇವತ್ತು ಅಖಂಡ ಭಾರತ ಇವೆಲ್ಲ ನಮ್ಮವ ಇದ್ದು ಅಂತ ಹೇಳ್ತೇವೆ. ನಾವು ಇದ್ದು ಅಂತ ಹೇಳಬೇಕಾದ್ರೆ ಯಾವ ಕಾಲಗರ್ಭಕ್ಕೆ ಹೋದ್ವಿ ನಾವು? ಆ ಕಾಲಗರ್ಭವನ್ನು ಸ್ಟಡಿ ಮಾಡಿ ನೋಡಿದಾಗ ನನಗೆ ಭಾಳ ಸಂತೋಷ, ಭಾಳ ಕುತೂಹಲ, ಅದರ ಜೊತೆಗೆ ಭಾಳ ನೆಮ್ಮದಿ ಅನಿಸುವಂತಹ ಒಂದು ನಾಗರಿಕತೆಗೆ ನಾ ಬಿಲಾಂಗ್ ಆದೆ. ಆ ನಾಗರಿಕತೆ ನಮ್ಮದು ನಿಮ್ಮದು ಭಾಳ ಏನು 1000 ವರ್ಷದ್ದೇನಲ್ಲ ಸರ್. ನನ್ನ ಪ್ರಕಾರ 900 ಇಯರ್. ನಾನು ಕಲ್ಯಾಣ ಕ್ರಾಂತಿಯ ಬಗ್ಗೆನೇ ಹೇಳಿದೆ. ಯಾಕಂದ್ರೆ ನಾವು ರಾಷ್ಟ್ರಕೂಟರು ಅನ್ನುವಂಥದ್ದನ್ನು ನೋಡಿದ್ವಿ. ಅಲ್ಲಿ ರಕ್ತದ ವ್ಯಾಪ್ತಿಯನ್ನು ವಿಸ್ತರಿಸಿ ದ್ವಿಕೂಟ ನೀತಿ, ತ್ರಿಕೂಟ ನೀತಿ, ಜೊತೆಗೆ ಮಹಾಕೂಟ ಅನ್ನುವಂಥದ್ದು. ಮಹಾಕೂಟವೂ ನಮ್ಮದು ಅದ. ಈಗ ಅದ್ರ ಬಗ್ಗೆ ಸಂಶೋಧನೆಗಳು ಸ್ಟಾರ್ಟ್ ಆಗ್ತಾ ಇದೆ. ಅದರ ಜೊತೆಗೆ ನಾವು ಈ ಜಗತ್ತಿನ ಎಲ್ಲ ನಾಗರಿಕತೆಗಳ ಏಳು ಬೀಳುಗಳನ್ನು ತಗೊಳ್ಳೋನು, ಕ್ರಾಂತಿಗಳನ್ನು ರಾಜಕೀಯವಾಗಿ ಪ್ರಭುತ್ವದ ತಗೊಳ್ಳೋನು, ಎಲ್ಲರೂ ಸಂಪತ್ತಿಗಾಗಿ ಬಡ್ದಾಡಿತು. ಭೌತಿಕ ಅಲ್ಲ, ಬೌದ್ಧಿಕ ಸಂಪತ್ತಿಗಾಗಿ ಅಲ್ಲ. ಎರಡೂ ನಾನು ನಿಮ್ಗೆ ಯಾಕಲ್ಲ ಅಂತ ಹೇಳಿದೆ ಅಂದರೆ, ಬಖ್ತಿಯಾರ್ ಖಿಲ್ಜಿ ಸುಟ್ಟು ಹಾಕಿದ ವಿಶ್ವವಿದ್ಯಾಲಯಗಳನ್ನು ಅಂತ ಹೇಳಿದ್ವಿ ನಾವು. ಆವಾಗ ಇರುವಂಥ ಭೌತಿಕ ಸಂಪತ್ತೆಲ್ಲ ಹೋಗ್ಬಿಡ್ತು. ಹಾಗಾದ್ರೆ ಅವನಿಗೆ ಏನು ಬೇಕಾಗಿತ್ತು? ಮಂದಿರ್ ಮಸ್ಜಿದ್ ಒಳಗೆ ಬೇಕಾಗಿದ್ದೇನಿತ್ತು? ಇದನ್ನು ಒಂದು ಕಡೆ ಪಕ್ಕಕ್ಕಿಟ್ಟು ನೋಡೋಣ. ನಮ್ಮ ಕಲ್ಯಾಣ ಕ್ರಾಂತಿಯನ್ನು ನೋಡಿದಾಗ ಭಾಳ ವಿಭಿನ್ನವಾಗಿ ನಿಲ್ತದೆ. ನನಗೆ ಹೆಮ್ಮೆ, ನಾವು ಕರ್ನಾಡಿನವರು. ಅದೆಲ್ಲ ಹುಟ್ಟಿದ್ದೆಲ್ಲಿ? ಉಳಿದ ಕ್ರಾಂತಿಗಳಿಗೂ ಮತ್ತು ಅದಕ್ಕೂ ಏನು ಭಿನ್ನತೆ ಇದೆ? ಯಾಕಂದ್ರೆ ಅವರೆಲ್ಲರೂ ಯಾರದೋ ಮಗುವನ್ನು ನನ್ನ ಮಗು ಅಂತ ತಪ್ಕೋಬೇಕಾದ್ರೆ ಆ ತಾಯ್ತನದ ವ್ಯಾಪ್ತಿಯ ವಿಸ್ತರಣೆ ಆಗಬೇಕು. ಯಾರೋ ಬರೆದಂತಹ ವಚನ ಕಟ್ಟೆಗಳನ್ನು ಅವ್ರಿಗೆ ಮುಂದೆ ಎಲ್ಲಿ ಹೋಗ್ತೀವಿ ದಿಕ್ಕಿಸತೆ ಗೊತ್ತಿಲ್ಲ. ಆವಾಗ ಅವರು ಯಾರೋ ಬರೆದಂತಹ ವಚನ ಕಟ್ಟುಗಳನ್ನು ಹೊತ್ತುಕೊಂಡು ಅವರು ಏನು ಹೋದ್ರಲ್ಲ, ಆ ಪರಿ ಏನದ ಜಗತ್ತಿನ ಮನುಕುಲದ ಪ್ರಪಂಚದ ಇತಿಹಾಸದೊಳಗೆ ಹಂಗೆ ಯಾವುದು ಸಿಗಂಗಿಲ್ಲ. ಅಂದ್ರೆ ಅವರು ಶಬ್ದಗಳು ಮತ್ತು ಸಂಸ್ಕಾರವನ್ನು ಉಳಿಸ್ಲಿಕ್ಕೆ ಎಷ್ಟು ಸರಳ ಸರ್ ಅದು. ಅದು ವೈಚಾರಿಕ ಅಷ್ಟೇ ಅಲ್ಲ, ವೈಜ್ಞಾನಿಕನೂ ಅದ. ಯಾಕಂದ್ರೆ ಮನುಷ್ಯನ ಹ್ಯೂಮನ್ ಸೈಕಾಲಜಿ ಹೇಳ್ತಾ ಇದೆ. ನಾವು ಚನ್ನಬಸವಣ್ಣವರ ವಚನಗಳನ್ನು ತೆಗೆದುಕೊಂಡಾಗ ಅದು ಅನಾಟಮಿ ಬಗ್ಗೆ ಹೇಳ್ತದೆ. ನೀವು ಯಾವ ಆ್ಯಂಗಲ್ನಿಂದ ಸ್ಟಡಿ ಮಾಡಿದರೂ ಕೂಡ ಮನುಷ್ಯನ ಮನೋಸ್ಥಿತಿಯನ್ನು ಹೇಳ್ತಾವವು. ಮನೋಸ್ಥಿತಿಯ ಜೊತೆಗೆ ಬಸವಣ್ಣವರ ಒಂದು ನನಗೆ ಭಾಳ ದೊಡ್ಡ ವ್ಯಾಪ್ತಿ ಅನ್ನಿಸ್ತದೆ. ಇದನ್ನು ಒಬ್ಬರು ನ್ಯಾಯಾಧೀಶರು ಕೂಡ ಭಾಳ ಚಂದ ಹೇಳಿದ್ರು. ಇದನ್ನು ಏನಂತಂದ್ರೆ ಸಪ್ತಶೀಲಗಳ ಬಗ್ಗೆ ಹೇಳಿದ್ರು ಅವರು. ನಮಗೆಲ್ಲ ಈಗ ನಾವೇನು BNSS ಅಂತ ಹೇಳ್ತಾ ಇದ್ದೀವಿ ಇಲ್ಲಿ, ಭಾರತೀಯ ನಾಗರಿಕ ನೀತಿ ಸಂಹಿತೆ, ಅದನ್ನು ಆಲ್ರೆಡಿ ಬಸವಣ್ಣವರು ಹೇಳಿಲ್ಲ, ಆಚರಣೆ ಮಾಡಿ ಅನುಷ್ಠಾನಗೈದು ಪ್ರಯೋಗಿಸಿ ಇದು ಎಲ್ರಿಗೂ ಸಾಧ್ಯನೋ ಅನ್ನುವುದಂತ, ಅದನ್ನು ಸಾಧ್ಯ ಅಂದ ಮೇಲೆ ವಚನ ಅಂತ ಪ್ರಾಮಿಸ್ ಅಂತ ಹೇಳಿದ್ರು ಅವರು. ಇದು ಸಾಧ್ಯದ, ನನಗೂ ಸಾಧ್ಯದ, ನಿಮಗೂ ಸಾಧ್ಯದ. ಇದನ್ನು ಮಾಡಬೇಕಾದ್ರೆ ಅವ್ರಿಗೆ ರಾಜಕೀಯ ಪ್ರಭುತ್ವ ಇತ್ತಲ್ಲ. ಈಗ ನೀವು ಹೇಳಿದ್ರೆ ಕೇಳಲ್ಲ, ಪ್ರಭುತ್ವದ ಮೂಲಕ ಬಂದ್ರೆ ಎಲ್ಲರೂ ಕೇಳಲೇಬೇಕಲ್ಲ. ಯಾವ ಪ್ರಭುತ್ವದ ಮೂಲಕ ಬಂದ್ರು ಅವರು ಭಕ್ತಿ ಭಂಡಾರಿ ಆಗಿದ್ರು. ನಾನು ನಿಮಗೆ ಒಂದು ರಾಜಪ್ರಭುತ್ವದಿಂದ ಬರಲಿಲ್ಲ ಅವರು. ಭಕ್ತಿ ಭಂಡಾರಿ ಅಂದೇನ, ರಾಜಪ್ರಭುತ್ವ ನಡೆದ ಭಂಡಾರದ ಮೇಲಲ್ಲ ಸರ್. ಅದಕ್ಕೆ ನಾವು GST ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಏನು ಹೇಳಿದರು ಒಪ್ಕೊಂತೀವಿ, ಟ್ಯಾಕ್ಸ್ ಪೇ ಮಾಡ್ತೀವಿ. ಭಂಡಾರ ಅಂದ್ರೇನು? ಸಂಪತ್ತು, ಕೋಶ, ಟ್ರೆಜರಿ ಕೋಶ. ಅದು ಆ ಕೋಶವನ್ನು ತಗೊಂಡ್ರಲ್ಲ, ಆ ಕೋಶ ಅವ್ರ ಕೈಯಲ್ಲಿತ್ತು. ಆದ್ರೆ ಅವ್ರು ಏನು ಮಾಡಿದ್ರಂದ್ರೆ, ಯಾವುದೇ ಬಿಜ್ಜಳನ ಆಸ್ಥಾನದ ಕೋಶ ಸಂಪತ್ತು ಎಷ್ಟಿತ್ತೋ ಅದಕ್ಕಿಂತ ಮುಖ್ಯವಾಗಿ ತಮಗೆ ಬಂದದ್ರೊಳಗೆ ಇನ್ನೊಬ್ರಿಗೂ ಬದುಕಾಗಿ ಕೊಡುವಂಥದ್ದು ಕೊಟ್ರಲ್ಲ. ಆಮೇಲೆ ಆ ದಾಸೋಹ ತತ್ವವನ್ನು ನಾವೇನು ಹೇಳಿದ್ವಿ, ಅದು ಶಿವೋಹಂ ತತ್ವ ಸೋಹಂ ತತ್ವದಕ್ಕಿಂತನೂ ವಿಭಿನ್ನ ನೆಲೆಯೊಳಗೆ ನಿಂತದ್ದು. ಕೂಡಿ ಬಾಳೋಣ ಅನ್ನುವಂಥದ್ದು ಶ್ರಮ ವಿಭಜನೆಯನ್ನು ತಂತು. ಆಮೇಲೆ ನನಗೆ ಭಾಳ ಖುಷಿ ಅನಿಸೋ ಸಂಗತಿ ಏನಂದ್ರೆ, ಅವರು ಪಲಾಯನವಾದಿಯಾಗಿರಲಿಲ್ಲ, ಅಥವಾ ಅವರು ಇನ್ನೊಂದು ಪ್ರಭುತ್ವವನ್ನು ಅಲ್ಲಗಳದು ವ್ಯವಸ್ಥೆ ಏನು ಒಂದು ಆಲ್ರೆಡಿ ಒಂದು ಸ್ಥಾಪನೆಯಾಗಿ ಇತ್ತೋ ಸ್ಥಾಪಿತ ವ್ಯವಸ್ಥೆಯ ವಿರುದ್ಧ ಹೋಗಬೇಕಾದಂತಹ ಸಂದರ್ಭಗಳು ಬಂದರೂ ಯಾರೂ ಅಲ್ಲೋಲ ಕಲ್ಲೋಲ ಆಗಲಿಲ್ಲ ಅವರು. ಆದ್ರೆ ಆ ಬಸವಣ್ಣನ ಜೊತೆಗೆ ಉಳಿದ ಶರಣರೆಲ್ಲ ನಿಂತ್ರಲ್ಲ, ಅದರಂಥ ದೊಡ್ಡದು ಎಲ್ಲೂ ನಾವು ಕಾಣಸಿಗಂಗೇನೇ ಇಲ್ಲ. ಅಷ್ಟು ಉಳಿದ ಎಲ್ಲ ಶರಣರು ಅವರು ಹೆಂಗೆ ನಿಂತರು, ಹೆಂಗೆ ಸಾಥ್ ಕೊಟ್ಟರು. ಅದಕ್ಕೆ ಇವತ್ತು ವಚನಗಳು ಉಳಿದಾವು, ವಚನಗಳು ಅದಾವು ಅಂದ್ರೆ ಶರಣರಿದ್ದಂಗೆ.
ಶರಣರಿದ್ರು ಅಂತಂದ್ರೆ ಬಸವಣ್ಣ ಇದ್ದಂಗೆ. ಬಸವಣ್ಣ ಇದ್ದ ಅಂತಂದು ಹೇಳಿದ್ದಕ್ಕೆ ನಾ ಅನುಭವ ಮಂಟಪ ಇತ್ತು ಅಂತ ಹೇಳ್ತಾ ಇದ್ದೀವಿ. ಈಗ ನಾವು ನೀವು ಮಾತಾಡತ್ತೀವಲ್ಲ ಸರ್, ಆ್ಯಕ್ಚುಲಿ ಇದನ್ನು ತಾತ್ವಿಕವಾಗಿ ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ ಏನು ಅನುಭವ ಮಂಟಪ. ನನ್ನ ಅನುಭವವನ್ನು ನಾನು ಹೇಳ್ಕೊಂಡೆ, ತನ್ನ ಅನುಭವವನ್ನು ಅವ್ರು ಹೇಳ್ಕೊಂಡ್ರು, ಇನ್ನೊಬ್ಬರು ತಮ್ಮ ಅನುಭವವನ್ನು ಹೇಳ್ಕೊಂಡ್ರು. ಆದರೆ ಎಲ್ಲರೊಳಗೆ ಒಂದು ಕಾಮನ್ ಪಾಯಿಂಟ್ ಇತ್ತು, ಹ್ಯೂಮನ್ ಕನ್ಸರ್ನ್. ಆ ಹ್ಯೂಮನ್ ಕನ್ಸರ್ನ್ ಹುಟ್ಟಿದ್ದು ಯಾಕಂದ್ರೆ ದಯಾ ಅನ್ನುವ ಒಂದು ಭಾವದಿಂದ. ಆ ದಯಾಭಾವ ಅವ್ರಿಗೇನಾಗಿತ್ತು, ದೇಶ ಭಕ್ತಿ ಅನ್ನೋದು ನಮಗೆ ಗೊತ್ತದ, ಸಾಮುದಾಯಿಕ ಮನುಭಕ್ತಿ ಅನ್ನುವಂಥದ್ದು ಗೊತ್ತಿರಲಿಲ್ಲ, ಮನುಷ್ಯ ಭಕ್ತಿ ಅಂತ ಗೊತ್ತಿರಲಿಲ್ಲ. ಆ ವ್ಯಾಪ್ತಿ ವಿಸ್ತರಣೆಯಾಗಿ ಅದನ್ನು ದಯಾ ಅಂತಿಟ್ರು. ಆ ದಯೆ ಕೇವಲ ಮನುಷ್ಯರಿಗಾಗಿ ಇಡಲಿಲ್ಲ ಅವರು, ಪ್ರಾಣಿ ಪಕ್ಷಿ ನಿಸರ್ಗ ಎಲ್ಲವಕ್ಕ ವ್ಯಾಪ್ತಿಯನ್ನು ವಿಸ್ತರಿಸಿದರು. ಇದು ಆಗಬೇಕಾಗಿದ್ದು ಸಾಧ್ಯ ಆಗಬೇಕಾದ್ರೆ ಅಲ್ಲಿ ರಾಜಕೀಯ ಪ್ರಭುತ್ವಕ್ಕೆ ಮಾನ್ಯತೆ ಸಿಕ್ಕರು ಸಿಗಲಿಲ್ಲರು ಅನ್ನೋಕ್ಕಿಂತ ಪ್ರಭುತ್ವ ಎಲ್ಲಿ ಬಂದಿತ್ತಲ್ಲಿ ಆಲ್ರೆಡಿ ಭಕ್ತಿಯ ಮೂಲಕ. ಯಾರಲ್ಲಿ ಬಂದಿತ್ತು? ಜನರಲ್ಲಿ ಬಂದಿತ್ತು. ಅದು ಎಂತಹ ಜನ, ಅವರಿಗೂ ಕೂಡ ಅವ್ರ ಅನುಭವ ಹೇಳ್ಕೊಳ್ಳಿಕ್ಕೆ ಅವಕಾಶ ಅದ. ಹೊಳ್ಳಿ ಎಲ್ಲರೂ ಬಂದಂತಹ ವಿಚಾರವನ್ನು ಅನುಭಾವ ಅಂತ ಕರೆದ್ರು ಅವರು. ಅನುಭಾವ ಅಂತ ಕರೆದು ಏನು ಮಾಡಿದ್ರು ಅವರು, ಅದನ್ನು ಎಲ್ಲರೂ ಕೂಡ ಒಪ್ಪಿತವಾಗಿ ಅದನ್ನು ಕಾಯಕದಲ್ಲಿ ಮೂಳಿಗೆ ಮಾರಯ್ಯನವ್ರನ್ನ ನಾನು ನೆನಪಿಸ್ಬೇಕು. ಯಾಕಂದ್ರೆ ಕಾಯವೇ ಕೈಲಾಸ ಅಂದವರು ಬಸವಣ್ಣ. ಕಾಯ ಅಂದರೆ ನಮ್ಮದು ದೇಹವೇ ದೇವಾಲಯ. ನಮಗೆ ಎಷ್ಟು ಪಂಚೇಂದ್ರಿಯಗಳು ಕರ್ಣೇಂದ್ರಿಯಗಳು ಇವನ್ನೆಲ್ಲ ಏನು ಹೇಳ್ಕೊತ ಬರ್ತೀವಿ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮಗದು ಸ್ವರ್ಗ. ಆರೋಗ್ಯ ಸ್ವಲ್ಪ ಹೇರಾಪೇರಿ ಆದರೆ ಅದು ನಮಗೇನಾಗುತ್ತೆ, ನರಕನ ಆಗುತ್ತೆ. ನಾವು ನರಕ ಬೇರೆ ಎಲ್ಲಿ ಕಾಣೋಂಗಿಲ್ಲ, ನಮ್ಮ ಶರೀರದಲ್ಲೇ ಕಾಣ್ತೀವಿ. ಸ್ವರ್ಗನೂ ಅದನ್ನು ಅರ್ಥ ಮಾಡಿಕೊಂಡು ಅವರು ಕಾಯವೇ ಕೈಲಾಸ ಅಂದರು. ಮೋಳಿಗೆ ಮಾರಯ್ಯನವರು ಕಾಯಕವೇ ಕೈಲಾಸ. ಸೊ ಕಾಯಕ ನೋಡ್ರಿ, ಅಲ್ಲಿ ಮತ್ತೊಂದು ಸ್ಟೆಪ್ ಇಬ್ಬರು ಕೂಡ ಮುಂದೆ ಹೋದ್ರು ಅವರು. ಹೋಗಿ ಏನಂದ್ರು, ನನಗೆಷ್ಟೋ ಬಾಧೆಗಳಿರಲಿ, ನಾವೊಂದು ಕೆಲಸದೊಳಗೆ ತಲ್ಲೀನನಾದೆ ಅಂದರೆ ಆ ಬಾಧೆಯನ್ನು ನಾನು ತಾತ್ಕಾಲಿಕವಾಗಿ ಏನು ಮಾಡಿರ್ತೇನೆ, ಮರ್ತಿರ್ತೀನಿ ಸ್ವಲ್ಪ ಟೈಮಿಂಗ್. ಅದರ್ ಟೈಮಿಂಗ್ ಹೆಚ್ಚಾಕೊಂತ ಹೋದ್ರೆ ನಮಗೆ ಅದ್ರ ಕಡೆ ಏನಾಗಲ್ಲ, ಲಕ್ಷಣ ಇರಲ್ಲ, ಕೆಲಸದ ಕಡೆ ಹೋಗ್ತೀವಿ. ಇದು ಕಾಮನ್ ಹ್ಯೂಮನ್ ಸೈಕಾಲಜಿ. ಈ ಕಾಮನ್ ಹ್ಯೂಮನ್ ಸೈಕಾಲಜಿ ಸಾಮುದಾಯಿಕ ಪ್ರಜ್ಞೆಯನ್ನು, ಸಮಷ್ಟಿ ಪ್ರಜ್ಞೆಯನ್ನು ಹುಟ್ಟು ಹಾಕಿತು. ಈ ಸಮಷ್ಟಿ ಪ್ರಜ್ಞೆನೇ ನಾವೆಲ್ಲರೂ ಬದುಕಲಿಕ್ಕೆ ಏನು ಬೇಕು, ಆಹಾರ. ಅದನ್ನು ಹೆಂಗೆ ಸಂಪಾದನೆ ಮಾಡಬೇಕು? ಶ್ರಮದಾನ. ನಾವು ಜಿಮ್ಮಿಗೆ ಹೋಗಿ ಮಾಡುವಂಥದ್ದಲ್ಲ, ಶ್ರಮದಾನ. ನಮಗೆ ಕೊಟ್ಟಂತಹ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡೋಣ. ಆವಾಗ ಕಳಬೇಡ ಕೊಲ್ಲಬೇಡ ಅವು ಅವರ ಬದುಕಿನ ರಾಜಕೀಯದಲ್ಲಿ ಕಂಡುಕೊಂಡಂತಹ ನೇತ್ಯಾತ್ಮಕದ ಧನಾತ್ಮಕ ಉತ್ತರಗಳು. ನಾವು ಈ ಆ್ಯಂಗಲ್ ಒಳಗೆ ನಾವು ವಚನವನ್ನು ನೋಡ್ತಾ ಇಲ್ಲ. ಇದು ನನಗೆ ಸ್ವಲ್ಪ ಬೇಜಾರು ಅನ್ಸದ. ಕಳಬೇಡ ಕೊಲ್ಲಬೇಡ ಅಂತ ಯಾಕಂದ್ರೆ ಅದಿತ್ತು, ಅದರ ವಿರುದ್ಧ ಇವರು ಇದನ್ನು ಹೇಳಿದರು. ಸುಮ್ ಕೂಡಲಿಲ್ಲ, ಹೇಳಿ ಪ್ರಾಕ್ಟೀಸ್ ಮಾಡಿ ನೋಡಿದರು. ಪ್ರಾಕ್ಟೀಸ್ ಒಳಗೆ ಯಶಸ್ಸನ್ನು ಕಂಡ್ರು ಅವರು, ಪ್ರಯೋಗಿಸಿದರು. ಅದು ಯಾರ ಮೇಲೆ? ಜನಸಾಮಾನ್ಯರ ಮೇಲೆ. ಜನಸಾಮಾನ್ಯರಿಗೆ ಯಾವಾಗ ಅವ್ರು ಅದನ್ನು ಹೇಳಿದಾಗ ಅದನ್ನು ಅವರು ಬಿಟ್ಟರು. ಒಬ್ಬ ಕಳ್ಳ ಬರ್ತಾನೆ, ಕಳು ಮಾಡ್ತಾನೆ, ಆ ಆಕಳ ಜೊತೆಗೆ ಕರು ಯಾಕೆ ಹಂಬಲಿಸ್ಬೇಕು, ಅದನ್ನು ತಗೊಂಡು ಹೋಗು ಅನ್ನುವಂಥದ್ದು, ಅಗಲಿಸಬಾರ್ದು ಅನ್ನುವಂಥದ್ದು. ಅಂದರೆ ಎಕ್ಸ್ಟ್ರೀಮ್ ವಿನೀತ ಭಾವ. ಹೌದು, ಎಕ್ಸ್ಟ್ರೀಮ್ ವಿನೀತ ಭಾವ. ಇವೆಲ್ಲ ಮನುಷ್ಯನ ಮನೋ ವಿಕಾಸ ಸಿದ್ಧಾಂತ ಅಂತ ಹೇಳ್ತೇನೆ ನಾ. ಒಂದು ಮಗುವಿನ ನೀವು ನಿಮ್ಮ ಮನೆಯಲ್ಲಿ ನೋಡಿರ್ತೀರಿ. ಆ ಮಗು ಬೆಳೀತಾ 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 ಬಂದಾಗ ಅದರ ಭಾವಗಳು ಏನಾಗ್ತಾ ಬಂದವು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಯಾಕಿದು ಖುಷಿ ಅದ, ಯಾಕಿದು ದುಃಖದೊಳಗದ, ಯಾಕಿದ್ರಲ್ಲಿ ಸಿಟ್ಟದ, ಯಾಕಿದ್ರಲ್ಲಿ ಹತಾಶೆ ಅದ, ಇದನ್ನು ಭಾಳ ಚಂದ ಅರ್ಥ ಮಾಡ್ಕೊಂಡಿದ್ರು ಅವರು. ಅದರೊಳಗೂ ರಾಜಕೀಯ ಒಂದು ಪ್ರಭುತ್ವದ ಒಂದು ಪ್ರಧಾನಿಯಾದಾಗ ಅವರು ಪ್ರಭುತ್ವ ಬೇರೆ ನನ್ನ ಕುಟುಂಬ ಬೇರೆ ಅನ್ನಲಿಲ್ಲ. ಅಂದರೆ ಎಲ್ಲ ರಾಜತಜ್ಞರಿಗಿಂತಲೂ ಬಸವಣ್ಣ ಅತ್ಯಂತ ವಿಭಿನ್ನ ವಿಶಿಷ್ಟವಾಗಿ ನಿಲ್ತಾರೆ ರಾಜತಜ್ಞ. ನೀವು ನಿಮ್ಮ ಪೊಲಿಟಿಕಲ್ ಸೈನ್ಸ್ ಆಧಾರದ ಮೇಲೆ ನೋಡೋದಾದ್ರೆ, ಹೌದು, ಹಾಗಾದ್ರೆ ಬಸವಣ್ಣನನ್ನ ಅರಿಸ್ಟಾಟಲ್ ಕಂಪೇರ್ ಮಾಡೋದಾಗ್ಲಿ, ಬಸವಣ್ಣನನ್ನ ಕಮ್ಯುನಿಸ್ಟಿನ ಸಿದ್ಧಾಂತಗಳಿಗೆ ಕಂಪೇರ್ ಮಾಡೋದಾಗ್ಲಿ ಯಾಕೆ ಬೇಡ ಅಂತ ಅನಿಸ್ತದೆ ಸರ್? ಕಮ್ಯುನಿಸ್ಟ್ ತತ್ವಗಳು ಸ್ವಲ್ಪ ಹಿಂಸೆ ಪ್ರಚೋದನೆಗದ, ಅಲ್ಲಿ ದಯಾಭಾವಕ್ಕೆ ಅವಕಾಶದ ಏನೋ. ಸೋಷಿಯಲಿಸಮ್ನಲ್ಲಿ ಸೋಷಿಯಲಿಸಮ್ ಅವ್ರವರು ಕಾಲಮಾನಕ್ಕೆ ತಕ್ಕಂತ ಅವ್ರವ್ರ ಅನುಕೂಲಕ್ಕೆ ತಕ್ಕಂತ ಹೇಳ್ತಾ ಹೋದ್ರು. ಸೋಷಿಯಲಿಸಮ್ ಬಾಯಿಲೆ ಹೇಳ್ತಾ ಬಂದ್ರು ವಿನಃ ಪ್ರಾಕ್ಟೀಸ್ ಮಾಡಿ ಅದನ್ನ ಜನರು ಒಪ್ಪಿಕೊಳ್ಳುವಂಗ ಆಮ್ಯಾಗಲ್ಲಿ ಬಲವಂತ ಇರಲಿಲ್ಲ. ಇದೆರಡೂ ಸೇರಿ ಇದ್ದದ್ದು ಇಚ್ಛೆಯಿಂದ ನಾನು ಪ್ರಭುತ್ವಕ್ಕೆ ಶರಣಾಗೋದು ಬೇರೆ, ಈ ಪ್ರಭುತ್ವ ಬಲವನ್ನ ಬಳಸಿ ಶರಣಾಗುವಂಗ ಮಾಡೋದು ಬೇರೆ. ಮತ್ತೆ ಯಾಕೆ ಹಂಗ? ಆದ್ರೆ ನೀವು ಅಬ್ಸರ್ವ್ ಮಾಡ್ರಿ,
ಎಲ್ಲ ಯಾವ್ಯಾವೋ ದಿಕ್ಕು ದೆಸೆಗಳಿಂದ, ಇವನ್ ಅಫ್ಘಾನಿಸ್ತಾನ್ಲಿಂದ ಬರ್ತಾರೆ, ಕಾಶ್ಮೀರ್ಲಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಯಾಕೆ ಬಂದರು? ಅಲ್ಲಿ ಏನೋ ಒಂದು ವಿಭಿನ್ನವಾದದ್ದು ನಡೆದದ, ವಿಶಿಷ್ಟವಾದದ್ದು ನಡೆದದ. ನಮ್ಮ ಎಲ್ಲರ ಬೆಳವಣಿಗೆಗೆ ಒಂದು ಅನುಕೂಲ ಆಗುತ್ತೆ. ಕೇವಲ ಇಷ್ಟಲಿಂಗ ಒಂದೇ ಅಲ್ಲ, ಎಲ್ಲವನ್ನ ನಾವು ಅಲ್ಲಿ ಕಾಣ್ತೀವಿ. ಆದರೆ ಇಷ್ಟಲಿಂಗ ಅನ್ನುವಂಥದ್ದು ಒಂದು ಕುರುಹು. ಎಲ್ಲರನ್ನ ಕೂಡಿಸ್ಲಿಕ್ಕೆ ಒಂದು ಒಂದು ಸಂಕೇತ ಅಂತ ಅನ್ಕೋಬಹುದಲ್ಲ ನಾವು. ಒಂದು ಏನಾದರೂ ಕುರುಹು ಬೇಕಲ್ಲ. ನೀವು ಬಂದಿರಿ, ತಾನು ಬಂದಿರಿ. ಇಲ್ಲಿ ನಾವು ವಚನಗಳನ್ನು ಹೇಳೋದ ಬೇಡ, ಅವುಗಳನ್ನು ವೈಜ್ಞಾನಿಕವಾಗಿ ನಾವು ಸ್ಟಡಿ ಮಾಡುವಂಥಲ್ಲಿ ಜಾಸ್ತಿ ಬೆಲೆಯನ್ನು ಕೊಡಬೇಕು. ಮತ್ತು ಬಸವಣ್ಣಗೆ ಯಾಕಿದು ಸಾಧ್ಯ ಆಯ್ತು? ನಾವು ಅಂಬೇಡ್ಕರ್ಗೆ, ಅರಿಸ್ಟಾಟಲ್ಗೆ ಅಥವಾ ಇನ್ನೊಬ್ಬರಿಗೆ ಯಾಕೆ ಹೋಲಿಸ್ಬೇಕನ್ನೋದು ನನ್ನ ಪ್ರಶ್ನೆ. ಅವರ ಬದುಕಿನ ಹಿನ್ನೆಲೆ, ಸ್ಥಿತಿಗತಿಗಳು, ಕಾಲಮಾನ ಎಲ್ಲವೂ ಬೇರೆ ಇದ್ದಾಗ ನಾವು ಹೆಂಗೆ ಈಗ ನೋಡ್ರಿ, ಬಸವಣ್ಣವರು ಅರಿಸ್ಟಾಟಲ್ ಅಂತ ನೀವು ಅಂದಿದ್ದಕ್ಕೆ ಅನ್ಬೇಕಾಗ್ತದೆ. ಇದು ಅರಿಸ್ಟಾಟಲ್ರು ಹೆಣ್ಮಕ್ಳಿಗೆ ಮತ್ತು ವರ್ತಕರಿಗೆ ಕೊಟ್ಟಿರಲಿಲ್ಲ ಪೌರತ್ವವನ್ನು. ಆದ್ರೆ ಅವರೂ ಕೂಡ ನಮ್ಮ ಐಡಿಯಲ್ ಸ್ಟೇಟ್ ಅಂತ ಹೇಳಿ ಇವರು ತತ್ವಜ್ಞಾನಿ ಅರಸುವಿನ ಆಳ್ವಿಕೆಯನ್ನು ಏನು ಪ್ಲೇಟ್ ಅವ್ರು ಹೇಳ್ತಾರೆ, ಮುಂದೆ ಅದೇ ಥರ ಇವರು ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಯಾರು? ಅರಿಸ್ಟಾಟಲ್ರು. ಅವರು 3 ಶುದ್ಧ 3 ಅಶುದ್ಧ ಅಂಥೇಳಿ ರಾಜಕೀಯ ಒಂದು ಪ್ರಭುತ್ವದ ನಡೆಯನ್ನು ಹೇಳಿಕೊಡ್ತಾರೆ. ಆದ್ರೆ ನನ್ನ ವಿಚಾರ ಏನಂತಂದ್ರೆ, ನೇತ್ಯಾತ್ಮಕ ಅನ್ನೋದೇ ಇಲ್ಲ. ತನ್ನನ್ನು ತಾನು ಪ್ರಯೋಗಕ್ಕೆ ಒಳಪಡಿಸಿಕೊಂಡು ತನ್ನಲ್ಲಿರುವ ನ್ಯೂನ್ಯತೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ, ತನ್ನ ಜೊತೆಗೆ ಸಮಾಜವನ್ನು ಪ್ರಭಾವಿಸುವಂಥದ್ದೇನದ ನೋಡ್ರಿ, ಅದು ಕೇವಲ ಬಸವಣ್ಣನಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ನಾವು ಬಸವಣ್ಣನ ಇನ್ನೊಬ್ರಿಗೆ ಕಂಪೇರ್ ಮಾಡೋದರೆ ಯಾಕೆ? ಅವಶ್ಯಕತೆ ಇಲ್ಲ. ಒಂದು ನಾಗರಿಕತೆ ಇನ್ನೊಂದು ನಾಗರಿಕತೆಗೆ ಬದಲಾವಣೆ ಆಗುತ್ತೆ, ಎವಲ್ಯೂಷನ್ ಆಗಿರ್ತದೆ. ಅದ್ರ ಮುಂದಿನ ಪಾರ್ಟ್ ಅದು. ಈಗ 12ನೇ ಶತಮಾನದ ಎವಲ್ಯೂಷನ್ ಸಂದರ್ಭದಲ್ಲಿ ಹಾಗಿದ್ರೆ ಆಗಿರುವ ಪ್ರಭುತ್ವ ಮತ್ತು ಮನುವಾದಿಗಳು ಇಷ್ಟು ಸರಳವಾದ ಸೂತ್ರವನ್ನು ಯಾಕೆ ಒಪ್ಕೊಳ್ಳಿಲ್ಲ? ಮತ್ತೆ ಪೊಲಿಟಿಕಲ್ ಅಸ್ಥಿರತೆ ಯಾಕೆ ಶುರುವಾಯ್ತಲ್ಲಿ? ಒಪ್ಕೊಂಡ್ಬಿಡ್ಬೇಕಾಗಿತ್ತಲ್ಲ. ಹಂಗಿದ್ರೆ ಇದು ಭಾಳ ಚಲೋ ಐತಿ, ಮಾನವೀಯ ಧರ್ಮ ಇದೆ, ಎಲ್ಲ ಇದೆ ಅಂತ ಒಪ್ಕೊಂಡ್ಬಿಟ್ರೆ ಎಲ್ಲರೂ ಸುಖಿಗಳಾಗಿರ್ತಿದ್ರು. ನೀವು ಹೇಳಿದ್ರಿ ಪೊಲಿಟಿಕಲ್ ಸೈನ್ಸ್ ಬೇಸಿಕ್ ಆಶಯನೇ ಅದು, ಎಲ್ಲರೂ ಸುಖವಾಗಿರು, ವೆಲ್ಫೇರ್ ಸ್ಟೇಟ್, ಕಲ್ಯಾಣದ ಸಂಸ್ಕೃತಿ ಇತ್ತು. ಮತ್ತು ಬಸವಣ್ಣನ ಆ ಕಲ್ಯಾಣದ ಸಿದ್ಧಾಂತವನ್ನು ಇನ್ನೊಂದು ಗುಂಪು ಯಾಕೆ ಒಪ್ಕೊಳ್ಳಿಲ್ಲ? ಯಾಕೆ ಕಲ್ಯಾಣದ ಹತ್ಯೆಯ ರಾಜಕೀಯ ಶುರುವಾಯಿತು? ನಾನು ಇದನ್ನು 2 ಆ್ಯಂಗಲ್ ಒಳಗೆ ನೋಡ್ತೀನಿ. ಒಂದು ಧನಾತ್ಮಕ ಏನದ, ಇನ್ನೊಂದು ಋಣಾತ್ಮಕ ಅಥವಾ ನೇತ್ಯಾತ್ಮಕ ಏನದ. ಯಾಕಂತಂದ್ರೆ ನನಗೆ ಸರಿ ಅನಿಸಿದ್ದು ಎಲ್ರಿಗೂ ಸರಿ ಅನ್ನಿಸ್ಬೇಕಲ್ಲ, ಎಲ್ರಿಗೂ ಸರಿ ಅನಿಸೋದು ನನಗೂ ಸರಿ ಅನ್ನಿಸ್ಬೇಕಲ್ಲ. ಆವಾಗ ವೈಚಾರಿಕ ಭಿನ್ನತೆಗಳು ಬರ್ತಾವೆ. ಆ ಭಿನ್ನತೆಗಳನ್ನು ನಾನು ವಿರುದ್ಧ ಅಂತ ತಿಳ್ಕೊಳ್ಳೋದಿಲ್ಲ, ಅವುಗಳನ್ನು ವೈವಿಧ್ಯ ಅಂತ ತಿಳ್ಕೊತೀನಿ. ಈ ಸಹಜ ತಿಳುವಳಿಕೆ ಒಳಗೆ ಕಾಮನ್ ಸೆನ್ಸ್ ಅಂತ ನಾವು ಹೇಳಿದ್ರೆ ಸಾಕಿದಕ್ಕೆ ಇಲ್ಲಿ ನಾವು ಅಬ್ನಾರ್ಮಲಿಟಿ ಕರಿಬಾರ್ದು. ಇದು ಪರ್ಟಿಕ್ಯುಲರ್ ವರ್ಡ್ ಅಂದ್ರೆ ಇದು ಬೆಸ್ಟ್ ಅನ್ಸುತ್ತೆ ನಂಗೆ. ನಾವೇನಾರ ಇದ್ರೆ ಸೂಪರ್ ನಾರ್ಮಲ್ ಇರ್ತದೆ, ನಾವು ಸೂಪರ್ ನಾರ್ಮಾಲಿಟಿ ಮಟ್ಟಕ್ಕೆ ಹೋಗಂಗೇನೇ ಇಲ್ಲ, ಅಬ್ನಾರ್ಮಲಿಟಿ ಅಂತ ಕರೆದ್ಬಿಡ್ತೀವಿ. ಯಾಕಂದ್ರೆ ನನಗೆ ಗೊತ್ತಿರೋದಿದೆ, ನನಗೆ ಕಂಫರ್ಟೇಬಲ್ ಝೋನ್ ಇದೆ. ಆದ್ರೆ ಒಂದು ನಿಮಿಷ ಸರ್, ಇಲ್ಲಿ ನಾವು ಒಂದು ನಿಮಗೆ ಅಗದಿ ಸರಳವಾಗಿ ಹೇಳ್ತೀನಿ. ಏನಂತಂದ್ರೆ, ನಾವು ಒಬ್ಬರನ್ನ ಇನ್ನೊಬ್ಬರನ್ನ ಕಂಪೇರ್ ಮಾಡಬೇಕಾದಾಗ ಅವ್ರು ಯಾಕೆ ಒಪ್ಕೊಳ್ಳಿಲ್ಲ ಅಂದ್ರೆ, ಮನುವಾದವನ್ನು ನಾವು ತೆಗೆದುಕೊಂಡಾಗ ಪುಷ್ಯಮಿತ್ರ ಶೃಂಗ ಡೈನೆಸ್ಟಿ ಬರಬೇಕಾಗಿತ್ತಲ್ಲಿ. ಪುಷ್ಯಮಿತ್ರ ಶೃಂಗನಿಂದ ಅದು ಹೇಳಲ್ಪಡ್ತು ಅಂತ ಹೇಳಿದ್ವಿ ನಾವು. ಅವತ್ತಿನ ಕಾಲಮಾನಕ್ಕೆ ಅದು ಅನಿವಾರ್ಯ ಅನಿಸಿತ್ತು ಅವರಿಗೆ. ಕೆಲವೊಬ್ರು ಅಂತಾರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ಒಂದು ಸ್ವಾತಂತ್ರ್ಯವನ್ನು, ಅವತ್ತಿನ ಸ್ಥಾಪಿಸಲ್ಪಟ್ಟಂತಹ ಸಾಮಾಜಿಕ ವ್ಯವಸ್ಥೆಯ ಬಹಳ ದೊಡ್ಡ ಪ್ರತಿರೋಧ ಅದು. ಸೊ ಆ ಪ್ರತಿರೋಧಕ್ಕೆ ಹೆಣ್ಣುಮಕ್ಕಳು ಸ್ವಯಂ ಪ್ರೇರಣೆಯಿಂದ ಬಂದ್ರಲ್ಲ. ಯಾವ ವೃತ್ತಿಯನ್ನು ಕೂಡ ಕೆಳಮಟ್ಟಕ್ಕೆ ಕಾಣಲಿಲ್ಲ ಅವರು. ಅದಕ್ಕೊಂದು ಘನತೆ, ಪ್ರೆಸ್ಟೀಜನ್ನು ಕೊಟ್ಟರು ಅವರು, ಘನತೆ ಕೊಟ್ಟರು. ಸುಪ್ರಿಯರ್ ಸ್ತ್ರೀ ಸ್ವಾತಂತ್ರ್ಯ ಮಾರತಿ ಅಂದ್ರು. ಇವರೆಲ್ಲ ಸ್ತ್ರೀಯರಿಗೂ ಸ್ವಾತಂತ್ರ್ಯ. ಅವರು ಮನುವಾದವನ್ನು 4 ಲೈನ್ ಒಳಗೆ ಹೇಳ್ಬೋದು. ಭಾಳ ಕಾಂಪ್ಲಿಕೇಟೆಡ್ ಆಗಿ ಹೇಳೋಕ್ಕಿಂತ, ಬಾಲ್ಯಕಾಲೆ ಪಿತಾ ಬಂಧನ, ಯೌವನ ಕಾಲೆ ಪತಿ ಬಂಧನ, ವೃದ್ಧಾಪ್ಯ ಕಾಲೆ ಪುತ್ರ ಬಂಧನ, ನ ಸ್ತ್ರೀಂ ಸ್ವಾತಂತ್ರ್ಯಂ ಅರ್ಹತಿ. ಸ್ತ್ರೀಗೆ ಸ್ವಾತಂತ್ರ್ಯ ಕೊಡಬಾರ್ದು, ಯಾಕಂದ್ರೆ ಅವಳನ್ನು ಪ್ರೊಟೆಕ್ಟ್ ಮಾಡಕ್ಕಂತ ಹೇಳಿದ್ರು ಅವರು. ಇದು ಹುನ್ನಾರ. ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಕೊಟ್ರೆ ಅದಕ್ಕೆ ಅವರು ತಮ್ಮದೇ ಆದಂತಹ ರಾದ್ಧಾಂತವನ್ನು ಹೇಳಿದರು ವಿನಃ ಅದನ್ನು ಸಿದ್ಧಾಂತ ಅಂತ ಮಾಡಿ ಅವಳಲ್ಲಿನೂ ಮನಸ್ಸದ ಅನ್ನೋದನ್ನು ಗಣಿಸ್ಲಿಲ್ಲ ಅವರು, ಗಣನೆಗೆ ತೆಗೆದುಕೊಳ್ಳಿಲ್ಲ, ಪರಿಗಣಿಸ್ಲಿಲ್ಲ ಅವರು. ಅವಾಗ ಅವ್ರು ಏನು ಮಾಡಿದರು, ಅವಳು ಮಕ್ಕಳನ್ನು ಹೆರೋದು ಅವಳದು ನಿಸರ್ಗದತ್ತ ಒಂದು ಕ್ರಿಯೆ, ಆಕೆ ಅದನ್ನು ಮಾಡಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ಲು. ಅದನ್ನು ಒಪ್ಕೊಂತಾಳ. ಹೌದು, ನಮ್ಮನ್ನು ಬಿಟ್ಟರೆ ಬೇರೆ ಯಾರಿಗದ ಅದು. ಆದ್ರೆ ಒಂದು ಸಹಜ ತಿಳುವಳಿಕೆ, ನಿಮಗೆ ಇದನ್ನು ನಾನು ಭಾಳ ಖುಷಿಯಿಂದನೂ ಹೇಳ್ತೀನಿ, ನೋವಿನಿಂದನೂ ಹೇಳ್ತೀನಿ. ಯಾಕಂತಂದ್ರೆ
ನಮ್ಮ ದೇಹ ಅಂದ್ರೆ ಏನು ಅನ್ನುವಂಥದ್ದು ನನಗೆ ಅನುಭವ ಅದ. ಎರಡು ಸಂಗತಿಗಳನ್ನು ಭಾಳ ಸ್ಪಷ್ಟವಾಗಿ ಇದನ್ನು ನಾನು ಎಲ್ಲರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಅಕ್ಕ ಮಹಾದೇವಿ ನನಗೆ ದೊಡ್ಡಕ್ಕೆ ಅನ್ನಿಸ್ತಾಳ, ನೀಲಮ್ಮ ದೊಡ್ಡಕ್ಕೆ ಅನ್ನಿಸ್ತಾಳ, ನನಗೆ ಸಂಕವೇ ದೊಡ್ಡಕ್ಕೆ ಅನ್ನಿಸ್ತಾಳ, ಕಾಳವೇ ದೊಡ್ಡಕ್ಕೆ ಅನ್ನಿಸ್ತಾಳ, ರೇಖವೇ ದೊಡ್ಡಕ್ಕೆ ಅನ್ನಿಸ್ತಾಳ. ಯಾಕೆ ಅನ್ನಿಸ್ತಾಳ ಅನ್ನೋದಕ್ಕೆ ಒಂದು ಕಾರಣ ಹೇಳ್ತೇನೆ ನಾನು ನಿಮಗೆ. ನಮ್ಮವ್ರು ಅನ್ನೋಕೆ ನಮಗೇನು ಸಮಸ್ಯೆ ಇಲ್ಲ. ನಮ್ಮದಲ್ಲದವರನ್ನು ನಮ್ಮವ್ರು ಅನ್ನೋದು ಬೇಕಾದ್ರೆ ಬಹಳ ವಿಶಾಲ ಮನಸ್ಥಿತಿ ನಮಗೆ ಬೇಕಾಗ್ತದೆ. ಇಲ್ಲಿ ಆಕಳಿಗೂ ನಮ್ಮನ್ನು ಹೋಲಿಸಿದ್ರು, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನಮ್ಮನ್ನು ಹೋಲಿಸಿದ್ರು, ಎಲ್ಲದಕ್ಕೂ ಹೋಲಿಸ್ಲಿ. ಆದ್ರೆ ಋತುಚಕ್ರ, ಋತುಸ್ರಾವ, ಮುಟ್ಟು ಅನ್ನುವಂಥದ್ದು, ಆ ಮುಟ್ಟನ್ನು ನಾವು ಕಂಡಂತಹ ಆ ಒಂದು ಖುಷಿನೂ ಅದ, ನನ್ನ ತಾಯಿ ಆಗೋ ಸರ್ಟಿಫಿಕೇಟ್ ಅದು ಅಂತ. ಆದ್ರೆ ಅದನ್ನು ಹತ್ತಿಕ್ಕಿದಾಗ ಮೈಲಿಗೆ ಅಂತಂದರು. ಆ ಮುಟ್ಟಿನ ಹುಟ್ಟಿನ ಮೂಲವನ್ನು ನೀವು ಮೈಲಿಗೆ ಅಂದಾಗ, ಹಾಗಾದ್ರೆ ಮಡಿ ಯಾವುದು? ನನಗೆ ಮೈಲಿಗೆ ವಿರುದ್ಧದ ಶಬ್ದ ಮಡಿ ಅಂತ ಗೊತ್ತಾಯ್ತು. ಹಾಗಾದ್ರೆ ಮಡಿ ಯಾವುದು ಅಂತ ಹೋದಾಗ ನನಗದು ಮಡಿ ಅನ್ನಿಸ್ಲಿಲ್ಲ. ಯಾಕಂದ್ರೆ ನನ್ನ ರಕ್ತವನ್ನು ಹಾಲಾಗಿ ಪರಿವರ್ತಿಸುವಂತಹ ನಿಸರ್ಗದ ಪ್ರಕೃತಿ ನನಗೆ ಕೊಟ್ಟಾಗ ನಾ ಅದನ್ನು ಆಸ್ವಾದಿಸ್ತೀನಿ. ಭಾಳ ನೇರವಾಗಿ ಒಂದನ್ನು ನಾನು ನಿಮಗೆ ನೇರವಾಗಿ ಹೇಳ್ತೀನಿ. ಇವತ್ತು ನಿರ್ಭಯಾ ಕೇಸ್ ಆದಮೇಲೆ ನಮ್ಮ ಭಾರತದಲ್ಲಿ ತೀವ್ರತರವಾದಂತಹ ಸಾಮಾಜಿಕ ಕಟ್ಟುಪಾಡುಗಳ ಅದೇ ಹೆಣ್ಣನ್ನು ಬಂಧಿಸಲಾಗ್ತಾ ಇದೆ, ಹೆಚ್ಚಾಯಿತು, ಮತ್ತೆ ಬಂಧಿಸಲಾಗ್ತಾ ಇದೆ. ವಿಪರೀತ ನಿರ್ಭಯ ಕೇಸ್ ಭಾಳಷ್ಟು ಪ್ರಭಾವವನ್ನು ತಂತು ಸಾಮಾಜಿಕ ವಲಯದೊಳಗೆ. ಇದನ್ನು ಯಾರೂ ಸ್ವಲ್ಪ ಲಕ್ಷ್ಯ ಕೊಡ್ತಾ ಇಲ್ಲ. ನಿರ್ಭಯ ಕೇಸ್ ನಂತರ ಹೆಂಗಂತಂದ್ರೆ, ಹೆಣ್ಣು ಮಕ್ಕಳನ್ನು ಹೊರಗೆ ಕಳಿಸ್ಬೇಕು ಅನ್ನುವಂಥದ್ದು ಭಯ ಅನ್ನೋಕ್ಕಿಂತ ಮನೆಯೊಳಗೂ ಸೇಫ್ ಅದಾಳ ಅನ್ನೋದು ನನ್ನ ವಾದ. ಯಾಕಂದ್ರೆ ಮನೆಯೊಳಗರ ಅವಳು ಸೇಫ್ ಇದ್ದಾಳೇನು? ನನ್ನ ಬದುಕಿನ ಹಿನ್ನೆಲೆ, ಸಮಾಜವನ್ನು ಕಂಡುಕೊಂಡಂತಹ ಹಿನ್ನೆಲೆ, ಇಂತಹದ್ರಾಗ ದಿಕ್ಕು ದೆಸೆ ಇಲ್ದಲ್ಲಿ ಎಲ್ಲೋ ಹೋಗಿ ಏನೋ ಮಾಡಿ ಪುಸ್ತಕಕ್ಕಾಗಿ ಮುಂದೆ ಹೊಟ್ಟೆಗೆ ಅನ್ನ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಪುಸ್ತಕಗಳನ್ನು ಕಾಪಾಡಬೇಕು, ಅವುಗಳನ್ನು ರಕ್ಷಣೆ ಮಾಡಬೇಕು, ತಾಡೋಲೆಗಳನ್ನು ರಕ್ಷಣೆ ಮಾಡಬೇಕು, ಆ ಅಕ್ಷರಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಕ್ರಾಂತಿ ಎಲ್ಲಿ ನಡೀತು? ಆವಾಗ ವಿಭಿನ್ನವಾಗಿ ನಿಲ್ಲೋರು ಯಾರು? ಅವರ ಬಸವಣ್ಣ ಅಲ್ಲಿಗೆ ಸ್ಟಾಪ್ ಆದರೂ ಬಸವಣ್ಣನ ಶರಣರು ಸ್ಟಾಪ್ ಆಗಲಿಲ್ಲ. ಇದು ಪ್ರಭುತ್ವದ ಅಡಿಯೊಳಗ ಬಸವಣ್ಣ ಮಾಡಿದಂತಹ ಪ್ರಭಾವ. ನಾನೊಂದು ಇಂಟರ್ಪ್ರಿಟೇಷನ್, ಮಡಿ ಮೈಲಿಗೆ ಪ್ರಶ್ನೆ ಬಂತು. ಇವರು ಮೈಲಿಗೆಯನ್ನು ಮುಟ್ಟನ್ನು ಮೈಲಿಗೆ ಅಂದರು. ಹಾಗಾದ್ರೆ ಅವ್ರ ಪ್ರಕಾರ ಮಡಿ ಯಾವುದು ಅಂತ ಇಂಟರ್ಪ್ರಿಟ್ ಮಾಡ್ತಾರೆ ಅವರು. ಭಾಳ ಸರಳಿದೆ ಸರ್. ಶರಣರು ಹೇಳಿದ ಮಡಿ ಏನು ಅಂತಂದ್ರೆ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಶುದ್ಧ ಮಡಿತಾನೆ. ಮತ್ತು ಅವ್ರ ಶುದ್ಧಿ ಎಲ್ಲಿದೆ? ಯಾರ್ದು? ಈ ಮುಟ್ಟನ್ನ ಮೈಲಿಗೆ ಅಂದ್ರಲ್ಲ, ಅವ್ರ ಶುದ್ಧತೆ ಎಲ್ಲಿದೆ ಅವ್ರ ಪ್ರಕಾರ? ಅವರ ಶುದ್ಧತೆ ಒಳಗ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಪುರುಷ ಶುದ್ಧತೆ ಅನ್ಕೊಂಡ್ರ ಅವರು. ಅದನ್ನ ಪುರುಷ ಅಂತಂದು ಅನ್ನಕ್ಕೆ ನನಗೆ ಅವರು ಕೂಡ ಬಿಚ್ಚಿ ಹೇಳ್ತಾ ಇಲ್ಲ ಅಷ್ಟೇ. ಅವರು ಕೂಡ ಶಕ್ತಿಯನ್ನು ಆರಾಧಿಸ್ತಾರ. ಶಕ್ತಿ ಬೇರೆ ಏನೂ ಅಲ್ಲ, ಹೆಣ್ಣಿನ ಒಂದು ಸ್ವರೂಪನೇ ಅದು. ಹೆಣ್ಣಿನ ಸ್ವರೂಪವನ್ನು ಆರಾಧಿಸ್ತಾರ ಅಂದಾಗ, ಅವರು ದೇವಿಯ ಮೂರ್ತಿಗಳನ್ನು ಪೂಜೆ ಮಾಡ್ತಾರ ಅಂತಂದಾಗ, ಮತ್ತು ಮುಟ್ಟನ್ನ ಮೈಲಿಗೆ ಅಂತ ಯಾಕಂದ್ರು? ಅದನ್ನ ಕೇಳಿದೆ ನಾನು. ನನ್ನ ಕೂಡ ಪ್ರಶ್ನೆ ಏನು ಅಂತಂದ್ರೆ, ಹೆಣ್ಣು ದೇವರಗಳ ಆರಾಧನೆ ಮಾಡುವ ನೀವುಗಳು ಗಂಡಸರಾಗಿ ಋತುಚಕ್ರ ಆಗುವಂತಹ ಜೀವಂತ ನಮ್ಮಗಳನ್ನು ಯಾಕೆ ಅಲ್ಲಗಳಿತೀರಿ? ಅದಕ್ಕೆ ಕೆಲವೊಬ್ಬರು ನನ್ನ ಸಹಮಿತ್ರರು ಕೂಡ ಹೇಳಿದರು. ಏನಂತಂದ್ರೆ, ಆ ಟೈಮ್ನಲ್ಲಿ ಬಾಡಿ ಭಾಳಷ್ಟು ಚೇಂಜಸ್ ಆಗ್ತಾ ಇರ್ತದೆ, ಇಮೋಷ್ನಲಿ ನಾವು ಹಂಗೆ ಆಗ್ತಾ ಇರ್ತೀವಿ, ಹಿಂಗೆ ಆಗ್ತಾ ಇರ್ತೀವಿ. ಆದರೆ ನನಗನ್ಸುತ್ತೆ ಸರ್, ಎಲ್ಲರ ಬಾಡಿ ಮೆಟಾಪಾಲಿಸಮ್ ಒಂದೇ ಇಲ್ಲ. ಅದು ಜನರಲೈಸ್ ಮಾಡಿದ್ರು. ಅದರ ಜೊತೆಗೆ ಜನರಲೈಸ್ ಮಾಡಿದ್ರು ಅವರು. ಒಂದು ಮಗುವಿಗೆ ಇರುವಂತಹ ಒಂದು ದೈಹಿಕ ಸಬಲತೆ ಅನ್ರಿ ಅಥವಾ ದೌರ್ಬಲ್ಯರ ಅನ್ರಿ, ಅದಕ್ಕೆ ಒಳ್ಳೆ ಪ್ರೋಟೀನ್, ಒಳ್ಳೆ ಊಟ ಗೀಟ ಎಲ್ಲ ನಾವು ಕೊಟ್ಟಾಗ ಆ ಮಗು ಬಲಾಢ್ಯನೇ ಆಗ್ತದೆ. ಆದ್ರೆ ಅದನ್ನ ಏನು ಮಾಡಿಬಿಟ್ಟು ನಾವು ಸಾರ್ವತ್ರೀಕರಣಗೊಳಿಸ್ತಾ ಬಂದ್ವಿ. ಅದು ಹುನ್ನಾರ. ಆ ಸಾರ್ವತ್ರೀಕರಣಗೊಳಿಸೋದ ಹುನ್ನಾರ. ಅದನ್ನು ಮಾಡಲಿಕ್ಕೆ ನಾವು ಬಳಸ್ತಾ ಇರುವ ಸರಳ ಸಹಜ ಅಸ್ತ್ರ ಯಾವುದು? ಪ್ರಭುತ್ವ. ಯಾವ ಪ್ರಭುತ್ವ? ನನಗಾಗಿ ಎಲ್ಲರೂ ಅನ್ನುವಂಥದ್ದು ಕಲ್ಯಾಣದ ಪ್ರಭುತ್ವ. ನನಗಾಗಿ ಎಲ್ಲರೂ ಅನ್ನುವಂಥದ್ದು ನಿರಂಕುಶ ಪ್ರಭುತ್ವ. ಎಲ್ಲರಿಗಾಗಿ ನಾನು ಅನ್ನುವಂಥದ್ದು ಕಲ್ಯಾಣ ಪ್ರಭುತ್ವ. ಆ ಕಲ್ಯಾಣ ಪ್ರಭುತ್ವದೊಳಗೆ ಯಾವುದನ್ನು ಬಲವಂತವಾಗಿ ಅಲ್ರಿ ಸರ, ಹೇರಂಗೆನ ಇಲ್ಲಲೇ, ಸಹಜವಾಗಿ ಎಲ್ಲರೂ ಬದುಕುವಂತಹ ಜೀವನ ಶೈಲಿ ಅದು. ಯಾರಿಗೂ ಇಲ್ಲ. ಅಲ್ಲಿ ನಾವು ಹೇಳಬೇಕಾದ್ರೆ ಉಷೇನೂ ಅಷ್ಟ, ನಿಶೇನೂ ಅಷ್ಟ. ಅವರಿಗೆ ಅವರು ಎಷ್ಟು ಬೆಳಕನ್ನು ಆರಾಧಿಸಿದ್ರು ಅಷ್ಟೇ ಕತ್ತಲವನ್ನು ಆಸ್ವಾದಿಸಿದ್ರು ಅವರು.
ಎಷ್ಟು ಕತ್ತಲವನ್ನು ಆಸ್ವಾದಿಸಿದ್ರೋ ಬೆಳಕನ್ನು ಅಷ್ಟೇ ಆರಾಧಿಸಿದ್ರು ಅವರು. ಪ್ರಕೃತಿಯನ್ನು ಬಹಳ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ದು ಶರಣರು. ಅದಕ್ಕೆ ಅವರು ಪ್ರಕೃತಿಯ ಯಾವುದೇ ಧರ್ಮದ ವಿರುದ್ಧ ಅವರು ಹೋಗಲಿಲ್ಲ. ಅದಕ್ಕವರು ವ್ಯಾಪ್ತಿ ವಿಸ್ತರಿಸಿ ಅವತ್ತೇನು ಬಲಿಗಳನ್ನು ಕೊಡೋ ಪದ್ಧತಿಗಳಿದ್ವಲ್ಲ ಅದನ್ನು ಸ್ಟಾಪ್ ಮಾಡಲಿಕ್ಕೇನೆ ಅವ್ರು ಮಾಡಿದ್ಯಾವುದು, ದಯೆ ಭಾವವನ್ನು ವಿಸ್ತರಿಸಿ ಹೋಗಿದ್ದು. ಅದಕ್ಕೆ ದಯೇ ಧರ್ಮದ ಮೂಲ ಅಂತ ಹೇಳಿದರು. ಅದನ್ನು ಕೂಡ ಮಾಡಬೇಕಾದ್ರೆ ಅಲ್ಲಿ ಪ್ರಭುತ್ವದ ಮೂಲಕ ಅವರು ಅದನ್ನು ಮಾಡಿಸಿದ್ರನು ಇಲ್ಲ. ಜನರ ಮನಸ್ಸು ತಾವಾಗಲೇ ಪರಿವರ್ತನೆ ಮಾಡಲಿಕ್ಕೆ ಮಹತ್ವ ಕೊಟ್ಟರು. ಈ ಪರಿವರ್ತನೆ ಮಾಡುವಂಥ ಸಂದರ್ಭದೊಳಗೆ ನನಗೆ ಬುದ್ಧನೂ ಕೂಡ ಒಮ್ಮೆಮ್ಮೆ ರಾಹುಲನ ಪಾತ್ರ ನಾನಾಗಿ ನೋಡಿದಾಗ, ಹೌದಲ್ಲ, ಬೆಳೆಯೋ ಮಗುವಿಗೆ ಮಗು ಬೇಕಿತ್ತಲ್ಲ, ತನ್ನೊಳಗೆ ತಾ ಬೆಳಕು ಕಾಣ್ಕೊಳ್ಳಿಕ್ಕೆ ಹೋದ ಬುದ್ಧ ಹೆಂಡತಿ ಮಗುವಿಗೆ ಅರಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋದಲ್ಲ, ಖೇದ ಅನ್ನಿಸ್ತು ನನಗೆ. ಆದ್ರೆ ಅದನ್ನು ಮುಂದೆ ಉಳ್ಕಿದವ್ರನ್ನ ಬುದ್ಧ ಬರುತ್ತಲೇ ನಮಗೆ ನೆಕ್ಸ್ಟ್ ಬರೋರು ಬಸವಣ್ಣವ್ರೆ. ಆ ಬಸವಣ್ಣವ್ರ ಬಗ್ಗೆ ನೋಡಿದಾಗ ನನಗೆ ಬಸವಣ್ಣ ಯಜ್ಞೋಪವೀತ ಹೋಗಲಿಲ್ಲ. ಇನ್ನೊಂದು, ಅವ್ರ ತಂದೆ ತಾಯಿ ಯಜ್ಞೋಪವೀತ ತೆಗೆದಾದ ಮೇಲೆ ಅವರನ್ನು ಹೊರಗೆ ಹಾಕಿದರೂ ಕೂಡ ಅವ್ರ ಅಕ್ಕ ಧೈರ್ಯಗೆಡಲಿಲ್ಲ, ತಮ್ಮ ಧೈರ್ಯಗೆಡಲಿಲ್ಲ. ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಆದ್ರೆ ಆ ಕತ್ತಲಲ್ಲಿ ನಡೆದವ್ರಿಗೆ ಅದ್ರ ಅನುಭವ ಅದ, ಆ ಮುಳ್ಳುಗಳಲ್ಲಿ ನಡೆದವ್ರಿಗೆ ಅನುಭವ ಅದ. ಆದ್ರೆ ಚುಚ್ಚು ಮಾತುಗಳನ್ನೂ ಕೂಡ ಅರಗಿಸ್ಕೊಂಡು ಮುನ್ನಡೆಯೋದೇನದಲ್ಲ, ಅದು ಬಸವಣ್ಣ ವಿಶಿಷ್ಟನಾಗಿ ನಿಲ್ತಾನೆ. ಆ ಚುಚ್ಚು ಮಾತುಗಳಿಗೆ ಅವರು ಪ್ರತಿರೋಧ ಒಡ್ಡಿರುವಂಥ ರೀತಿ ಎಂಥದ್ದದ, ವಿನಿತ ಭಾವದಿಂದದ. ಆದ್ರೆ ಅದಕ್ಕೆ ನನಗನ್ನಿಸ್ತದ ಒಮ್ಮೆಮ್ಮೆ ಇದನ್ನೆಲ್ಲ ಕ್ಷಾತ್ರ ತೇಜಸ್ ಇದ್ದಂತಹ ಮಡಿವಾಳ ಮಾಚಿದೇವ ತಾನಾಗಲೇ ಕತ್ತಿ ತೆಗೆದು ಅವ್ರ ಜೊತೆ ಯುದ್ಧಕ್ಕೆ ನಿಲ್ಲಿಲ್ಲ, ಕತ್ತಿ ಬೆದರಿಕೆ ತೋರಿಸಿದವ ಅಂತ ನನ್ನ ಫೀಲಿಂಗ್. ಯಾಕಂದರೆ ಬೆನ್ನಟ್ಟಿಸಿಕೊಂಡು ಹಿಂದೆ ಬರ್ತಾ ಇರುವಾಗ ಪ್ರಭುತ್ವದ ಸಂದರ್ಭದೊಳಗೆ, ಯಾಕಂದರೆ ರಾಜಕೀಯದಲ್ಲಿ ಪ್ರಭುತ್ವದ ಆಡಳಿತದಲ್ಲಿ ಪ್ರಭುತ್ವ ಯಾರಿಗಾಗಿ ಅನ್ನುವಂಥದ್ದನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಪ್ರಭುತ್ವ ಬೇಕಾಗಿದ್ದು ಜನಸಾಮಾನ್ಯರಿಗಾಗಿ ಪ್ರಭುತ್ವ ಅನ್ನುವಂಥದ್ದು ಕಾಣೋದು ನಾವು ಕೇವಲ ಕಲ್ಯಾಣ ಕ್ರಾಂತಿಯಲ್ಲಿ ಮಾತ್ರ. ಆದರೆ ಅದನ್ನು ಕ್ರಾಂತಿ ಅಂತ ಕರೆದ್ರು ಅದರ ಚಳುವಳಿಯಾಗಿ ಮುಂದೆ ಬಂತದು. ಇಲ್ಲಿವರೆಗೂ ಕೂಡ ಕ್ರಾಂತಿ ಇವತ್ತು ಚಳುವಳಿಯ ರೂಪ. ಆದ್ರೆ ನನಗೆ ಒಮ್ಮೆ ಅನ್ನಿಸ್ತು, ಆವಾಗಲೇ ಅದನ್ನು ನಾವು ಲಿಂಗಾಯತ ಅಂಥೇಳಿ ಒಪ್ಕೊಂಡು ಆಯತ, ಸ್ವಾಯತ, ಸನ್ನಿಹಿತ ಇವೆಲ್ಲ ನಾವು ಶಬ್ದಗಳನ್ನು ಬಳಸ್ತಾ ಇದ್ದೀವಿ. ಅದ್ರ ನೆಕ್ಸ್ಟು ಮತ್ತೊಂದು ಧರ್ಮ ಸ್ಥಾಪನೆಗೆ ಪ್ರಯತ್ನ ಪಟ್ಟಿದ್ದು ಅಕ್ಬರ್ ದಿನ್ನೇ ಇಲಾಹಿಯೊಳಗೆ. ಅದರಲ್ಲಿ ಖಲೀಫ್ರೇನು ಕೊಡಲಿಲ್ಲ ಅಂತ, ಅದಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ ಅಂತ. ಸೊ ಖಲೀಫ್ರ ಅವಕಾಶ ಮಾಡಿ ಕೊಡದೇ ಇದ್ದಾಗ ದಿನೇ ಇಲಾಹಿ ಏನಾಗಲಿಲ್ಲ. ನಾನು ಭಾಳ ಖುಷಿ ಅನಿಸುತ್ತೆ. ಏನಂದರೆ ಅಟ್ಲೀಸ್ಟ್ ದುಃಖ ಅನ್ಸಂಗಿಲ್ಲ ನನಗೆ, ಖುಷಿ ಅನಿಸುತ್ತೆ. ಒಬ್ಬರಾದರೂ ಇದ್ದಾರಲ್ಲ, ರಾಮ್ ಪುಣ್ಯಾನಿ ಅವ್ರ ಬಗ್ಗೆ ನಾನು ಬಹಳಷ್ಟು ಅವ್ರ ವಿಡಿಯೋಸನ್ನು ನೋಡಿದೆ, ಅವರನ್ನು ಫಾಲೋ ಮಾಡಿದೆ, ಅವ್ರ ಬಗ್ಗೆ ತಿಳ್ಕೊಂಡೆ. ಎಷ್ಟು ಚೆನ್ನಾಗಿ ಅವರನ್ನು ಇದ್ದದ್ದನ್ನು ಇದ್ದಂಗೆ ಹೇಳಿದರು. ಹಂಗೆ ನಮ್ಮ ಮಲ್ಲಿಕಾರ್ಜುನ್ ಹೆಗ್ಗಳಿಗೆಯವರಾಗಲಿ ತಾವೇನು ಕಂಡಿರ್ತಾರೆ ಆ ಕಂಡಿದ್ದನ್ನು ಕಂಡ ಹಾಗೇ ಹೇಳಬೇಕು ವಿನಃ ರೋಚಕತೆ, ರಂಜನೀಯತೆ ಅನವಶ್ಯಕ. ನಾವು ಮನಸ್ಸನ್ನು ಎಂಟರ್ಟೈನ್ ಮಾಡೋದು ಬೇಡ, ಎಜುಕೇಟ್ ಮಾಡೋನು, ಅದನ್ನು ತರಬೇತುಗೊಳಿಸೋನು. ಅಲ್ಲಿ ರಂಜನೀಯ ರೋಚಕತೆ ಮಾಡಿದ್ದಕ್ಕನ ಏನಾಗೈತಿ, ಪ್ರಭುತ್ವಗಳು ವಿನಾಶದ ಅಂಚಿಗೆ ಹೋದು. ಇವತ್ತಿನ ಪ್ರಭುತ್ವ ಅಲ್ಲ ಸರ್, ನೀವು ಎಂದಿದ್ರು ತಗೊಳ್ರಿ. ನನಗಾಗಿ ಎಲ್ಲರೂ ನಾನು ಆಳ್ವಿಕೆ ಅಂತ ಬಂದಾಗ ರಾಜ ಬರೋಕ್ಕಿಂತ ಮುಂಚೆ ಒಂದು ಸಂಪ್ರದಾಯ ಇತ್ತು, ರಾಜಾದಿ ರಾಜ ಅಂತ ಬಹುಪರಾಕ್ ಹಾಕಿಸ್ಕೊಳ್ಳೋದು. ಅದು ಆತನ ಮನಸ್ಸನ್ನು ರಂಜಿಸ್ತಿತ್ತು, ನೆನಪಿಸ್ಕೊಡ್ತಿತ್ತು, ರಂಜಿಸ್ತಿತ್ತು. ರಂಜಿಸಿದ ತಕ್ಷಣ ಅವನಿಗೆ ಏನೆಲ್ಲ ಬಿರುದಾವಳಿಗಳು, ನಾ ಅದಕ್ಕೆ ರಾಜ ಇರ್ಬೇಕಂತ ಅವನಿಗೆ ಅನಿಸ್ತಿತ್ತು. ಸಹಜ ಅಲ್ವಾ? ಈಗೂ ಅಷ್ಟೇ. ಚುನಾವಣೆಯಲ್ಲಿ ಯಾಕೆ ಗೆಲ್ಲಬೇಕು ಅಂತಂದ್ರೆ ನಂತರ ಸಿಗುವ ರಂಜನೆಗಳನ್ನು ಕೊಡ್ತಾವ. ಯಾರಿಗೆ ಟಿಕೆಟ್ ಕೊಡ್ಬೇಕಲ್ಲ, ಗೆಲ್ಲೋ ಕುದುರೆ ಯಾವುದು? ಓಡೋ ಕುದುರೆ ಬೇಡ ಅವ್ರಿಗೆ. ಓಡೋದು ಕಾಮನ್ ಟೈಸ್ನಾಗ ಓಡಿಸ್ತಾರೆ. ಗೆಲ್ಲೋ ಕುದುರೆ ಯಾವುದು? ಗೆಲ್ಲೋ ಕುದುರೆಗೆ ಅವರು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಅದಾರ. ಸೊ ವರ್ತಮಾನದ ರಾಜಕಾರಣಕ್ಕೆ ಹೌದು, ಗೆಲ್ಲೋ ಕುದುರೆ ಬೇಕು ಅವ್ರಿಗೆ. ಇಲ್ಲಿ ಪ್ರಭುತ್ವಕ್ಕಾಗಲಿ ರಾಜಕಾರಣಕ್ಕಾಗಲಿ ಜನರ ನೆಮ್ಮದಿ ಉದ್ದೇಶ ಬೇಕಾಗಿಲ್ಲ. ಮತ್ತು ರಂಜನೆ ಮತ್ತು ಉದ್ದೀಪನದ ಮೂಲಕ ಜನರನ್ನು ಹಾದಿ ತಪ್ಪಿಸಿ ಅಧಿಕಾರಕ್ಕೆ ಬರೋದು ಇವತ್ತಿನ ಪೊಲಿಟಿಕಲ್ ಸಿದ್ಧಾಂತ. ಸರ್, ಪೊಲಿಟಿಕಲ್ ಸಿದ್ಧಾಂತ ಅಂತ ನಾವು ಇವತ್ತು ಅದನ್ನು ಭಾಳ ನೇತ್ಯಾತ್ಮಕ ಸ್ವರೂಪದೊಳಗೆ ನೋಡಿ ಅಂತ ಇದ್ದೀವಿ. ಬಟ್ ಪಾಲಿಟಿಕ್ಸ್ ಅಂದರೆ ಏನು ಅಂತಂದರೆ ಇವತ್ತಿನ ಕಂಟೆಸ್ಟಿಗೆ ನಾವು ಹೇಳಬೇಕಾಗಿದ್ದು ಗವರ್ನೆನ್ಸ್, ಆಡಳಿತ. ಆದರೆ ಆ ಗವರ್ನೆನ್ಸ್ ಎಲ್ಲಿಗೆ ಬಂತು? ಇಲೆಕ್ಟ್ರಾನಿಕ್ ಗವರ್ನೆನ್ಸಿಗೆ ಬಂತು. ಆ ಇಲೆಕ್ಟ್ರಾನಿಕ್ ಗವರ್ನೆನ್ಸ್ ಪಿರಿಯಡನ್ನು ನಾನು ಸ್ಟಡಿ ಮಾಡಿದೆ. EVM ತೆಗೆದುಕೊಂಡ್ವಿ. ಅದರ ನಂತರದ ಚುನಾವಣೆಗಳನ್ನು ನಾವು ನೋಡಿದಾಗ ನಮ್ಮ
ಕರ್ನಾಟಕನೇ ಮತ್ತು ನನಗೆ ಶ್ರೇಷ್ಠ ಅನ್ನಿಸ್ತು. ಯಾಕಂದ್ರೆ ಮತ್ತೆ ನಾವು ಎಲ್ಲಿಗೆ ಬಂದ್ವಿ, ಬ್ಯಾಲೆಟ್ ಪೇಪರಿಗೆ ಬಂದ್ವಿ. ನೀವು ಆ್ಯಸ್ ಎ ಪೊಲಿಟಿಕಲ್ ಸೈನ್ಸ್ ಎಕ್ಸ್ಪರ್ಟ್ ಆಗಿ EVM ಬ್ಯಾಡ್ ಅಂತೀರಿ? ಸರ್, EVMರ ದುರ್ಬಳಕೆ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದಾಗ ಅದರಿಂದ ಹೊರಬರಲಿಕ್ಕೆ ಇರೋ ಏಕೈಕ ಮಾರ್ಗ ಮತಪತ್ರ. ಆವಾಗ ಮತಪತ್ರನೂ ರಿಗ್ಗಿಂಗ್ ಮಾಡ್ತಿದ್ರಲ್ಲ. ಆದ್ರೆ ಅವತ್ತಿನ ಕಣ್ಗಾವಲು ಅನ್ಬೋದು ನಾ. ಹ್ಞೂ ಹೆಂಗಿತ್ತು, ಇವತ್ತಿನ ಕಣ್ಗಾವಲು ಹೆಂಗಿದೆ? ಅಸಹಾಯಕ ಮನುಷ್ಯ ಅಲ್ಲಿ. ಇಲ್ಲ, ನಾವ್ ಯಾಕೆ ಹಂಗೆ ಅನ್ಕೋಬೇಕು? ಟಿ ಅಲ್ಲ, ಎನ್ ನಾವು- ಶೇಷನ್ ಅವ್ರನ್ನ ನಾನು ನೆನೆಸ್ತೇನಲ್ಲ. ಹ್ಞೂ ನನಗೆ ಶೇಷನ್ ವಿಭಿನ್ನವಾಗಿ ನಿಲ್ತಾರೆ, ಮನೋಹರ್ಗಿನ್ ಬಹಳ ವಿಭಿನ್ನವಾಗಿ ನಿಲ್ತಾರೆ. ಯಾಕಂದ್ರೆ ಅವರು ಎಲ್ಲ ರಂಗನ ಮಾಡಿದ್ರೇನು ತಮ್ಮ ಡ್ಯೂಟಿನ. ಹ್ಞೂ ಎಂಥ ಚಾಲೆಂಜಿಂಗ್ ಅದು. ಹಾಂ, ಕಣ್ಗಾವಲು ಚೆನ್ನಾಗಿತ್ತು. ಕಣ್ಗಾವಲು ಹ್ಞೂ ಅವ್ರದ್ದು ಬ್ರೈನ್ ಮೆಕ್ಯಾನಿಸಮ್ ನೋಡ್ರಿ. ವಿಜಿಲೆನ್ಸ್. ಇನ್ನೊಂದು, ಇವತ್ತು ನಾವು ಕುಂತಲೇನ ನಾವು ಎಲ್ಲವನ್ನ ಒಂದು ಸ್ಕ್ರೀನ್ ಒಳಗೆ ಕಾಣ್ತೀವಿ. ಹ್ಞೂ ಅವತ್ತಿರ್ಲಿಲ್ಲ. ಅದು ಇರದೇ ಇದ್ದಾಗ ಅವರು ಗುರುತಿನ ಚೀಟಿಯನ್ನ ಮಾಡಿದ್ರಲ್ಲ, ಇವರೇ ಅಂತ ಹೇಳಲಿಕ್ಕೆ ಆ ಗುರುತಿನ ಚೀಟಿಯ ಮುಂದಿನ ಇದನ್ನೇ ಆಧಾರ ಅಂತ ನಾ ಕನ್ಸಿಡರ್ ಮಾಡಬಹುದು. ಯಾಕಂತಂದ್ರೆ ಅಲ್ಲಿ ನಮ್ಮ ಸ್ಯಾಮ್ ಪಿತ್ರೋಡ, ನಾನು ನ್ಯೂಸ್ ಪೇಪರ್ಗಳನ್ನು ಭಾಳ ಕ್ಲೀನಾಗಿ ಸ್ಟಡಿ ಮಾಡಿರೋದ್ರಿಂದ ಸ್ಯಾಮ್ ಪಿತ್ರೋಡ ಅವರು ರಾಜೀವ್ ಗಾಂಧಿ ಅವರ ಸಂದರ್ಭದಲ್ಲಿ ಅದನ್ನು ಹೇಳಿಕೊಟ್ರು. ಅವರು ಕೂಡ ತಾಂತ್ರಿಕತೆಗೆ ಜಾಸ್ತಿ, ಇಲೆಕ್ಟ್ರಾನಿಕ್, ಕಂಪ್ಯೂಟರ್ ಇವೆಲ್ಲ ಬರಲಿಕ್ಕೆ ರಾಜೀವ್ ಗಾಂಧಿಯವರ ಟೈಮ್ನಲ್ಲಿ. ಬಟ್ ರಾಜೀವ್ ಗಾಂಧಿಯವರ ಒಂದು ಪೊಲಿಟಿಕಲ್ ಇದರಲ್ಲಿ ನಾನು 2 ಹಂತಗಳನ್ನು ನೋಡ್ತೀನಿ. ಒಂದು, ಪಕ್ಷಾಂತರ ನಿಷೇಧ ಕಾಯ್ದೆ, ಜೊತೆಗೆ ಚುನಾವಣೆಯಲ್ಲಿ ಅವರು ತಂದಂತಹ ಬದಲಾವಣೆಗಳು. ಶಾರ್ಟ್ ಪೀರಿಯಡ್ ಬಟ್ ದೊಡ್ಡ ಪರಿಣಾಮ. ಸೊ ಅದನ್ನು ನಾನು ನೋಡಿದಾಗ ನನಗೆ ರಾಜಕೀಯದ ಬಗ್ಗೆ, ಆಡಳಿತದ ಬಗ್ಗೆ, ಈ ಗವರ್ನೆನ್ಸ್ ಅಂತ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಅದ್ರ ಬಗ್ಗೆ ಸಮಸ್ಯೆಗಳು ಬಂತು ಅಲ್ಲ, ಸುಲಭವಾಗಿ ಸುಧಾರಿಸ್ಬೋದು. ಸಂಶಯ ಬಂದಾಗ ಸಮಸ್ಯೆ ಬೇರೆ, ಸಂಶಯ ಬೇರೆ. ಸಮಸ್ಯೆ ಬಂತು, ಒಂದೊಂದು ನಾವು ಸೊಲ್ಯೂಷನ್ ಕಂಡುಕೊಂಡ್ವಿ. ಸಂಶಯ ಬಂದಾಗ ನಿರ್ದಾಕ್ಷಿಣ್ಯವಾಗಿ ನಾವು EVM ಅನ್ನು ಪಕ್ಕಕ್ಕೆ ಸರಿಸಬೇಕು. ಅನಿವಾರ್ಯವಾಗಿ ಬ್ಯಾಲೆಟ್ ಮತಪತ್ರಗಳನ್ನು ತೆಗೆದುಕೊಳ್ಳಲೇಬೇಕು. ಮತಪತ್ರಗಳನ್ನು ಕಣ್ಗಾವಲಿನಿಂದ ಕಾಯಲಿಕ್ಕೆ ಇವತ್ತು ನಮಗೆ ಅದೇ ಈ ಟೆಕ್ನಾಲಜಿ ಎಷ್ಟು ನಮಗೆ ಹೆಲ್ಪ್ ಮಾಡ್ತಾ ಇದೆ, ಎಲೆಕ್ಟ್ರಾನಿಕ್ ಟೆಕ್ನಾಲಜಿ. ಸೊ ಅದನ್ನು ನೋಡಿದಾಗ ನಾನು 100ಕ್ಕೆ 80ರಷ್ಟಾದರೂ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಿಸ್ಸಂಶಯದಿಂದ ನೀವು ಮತ್ತೆ ಅವೈಜ್ಞಾನಿಕ ಹೋಗ್ತೀರಿ ಅಂತ ನಾವು ಅಂದರೆ EVMನಂಥ ಟೆಕ್ನಾಲಜಿ ಬಿಟ್ಟು ಬ್ಯಾಲೆಟ್ ಪೇಪರ್ನಂಥ ಅವೈಜ್ಞಾನಿಕ ಯಾಕೆ ಹೋಗ್ತೀರಿ ಅಂತ ನಾನು ಹೇಳಿದೆ ಅಂದ್ರೆ, ನಾನು ಇಲೆಕ್ಷನ್ ಡ್ಯೂಟೀಸ್ ಎಲ್ಲ ಮಾಡಿ ನೋಡೇನು ಸರ್. ಮಾಡಿ ನೋಡಿದ್ಮೇಲೆ ನನಗೆ ಅನ್ನಿಸ್ತು ಏನು ಅಂತಂದ್ರೆ, ಒಂದು ರಿಮೋಟಿಗಾಗಿ ವಿಶ್ವಯುದ್ಧ ಬರೀ ಮನ್ಯಾಗ ನಡೀತದೆ. ಅದರೊಳಗೆ ಏನು ಮಾಡಿರ್ತಾರೆ ಏನು ಇಲ್ಲ ಅನ್ನುವಂಥದ್ರ ಕಡೆ ನಾನು ನೋಡಿದಾಗ, ಅಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆಗಳನ್ನು ನೋಡಿದಾಗ, ನಾವು ಸುಲಭವಾಗಿ ಒಂದು ಪೇಪರ್ನಲ್ಲಿ ನಾವು ಹೊಡೆದಿರುವಂತಹ ಸಿಕ್ಕ ಬದಲಿ ಆಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ಒಂದು ಬಟನ್ ಏನೇನೋ ಮಾಡಿರ್ಬೋದು, ಬಟ್ ಇಲ್ಲಿ ಆ ಸಿಕ್ಕ ಮತ್ತು ಆ ಪೇಪರ್. ಮತ್ತು ಅದೇ ನಿಜ ಆಗಿತ್ತಂದರೆ ಪರಿಣಾಮ ವೇರಿಯೇಷನ್ ಆಗಬೇಕಾಗಿತ್ತಲ್ಲ. ನಮ್ಮ ರಾಜ್ಯದಲ್ಲಿ ಹಂಗಂದ್ರೆ ಅದನ್ನು ವಿರೋಧಿಸೋರಿಗೆ ಅಧಿಕಾರ ಸಿಗಬಾರ್ದಾಗಿತ್ತಲ್ಲ. ಸರ್, ಇಲ್ಲಿ ಯಾರು ವಿರೋಧಿಸ್ತಾರೆ, ಯಾರು ಪರವಾಗಿ ನಿಲ್ತಾರೆ ಅನ್ನೋದು ಬಂದಿಲ್ಲ. ಗೆದ್ದು ಬಂದ ಮೇಲೆ ಸೋತವನು ಸಂಶಯ ವ್ಯಕ್ತಪಡಿಸಿದ. ಆ ಸೋಲುತನವನ್ನು ಒಪ್ಕೊಳ್ಳಿಲ್ಲ ನಾವು. ಆ ಸೋಲುತನವನ್ನು ಅಲ್ಲಲ್ಲ, ಅದು ಸಹಜವಾದ ನಡೆಯೋ ಪ್ರಕ್ರಿಯೆ. ಮುಂದಲ್ಲಿ ಕೋರ್ಟನ್ನು ವ್ಯವಸ್ಥೆ ಇದೆ, ಕೋರ್ಟ್ ಮೂಲಕ ಅವ್ರು ಹೊರಗೆ ಬರ್ತಾರೆ, ಆ ಮಾತು ಬೇರೆ. ಏನೋ ಒಂದು ಡಿಸಿಷನ್ ಬರುತ್ತಾ ಒಪ್ಕೊಳ್ತಾರೆ. ಬಟ್ ಇಲ್ಲಿ ನಡೆಯೋ ಪ್ರಕ್ರಿಯೆ ಬಗ್ಗೆ ಸಂಶಯ ಇದೆ. ನಡೆಯೋ ಪ್ರಕ್ರಿಯೆನೇ ಸಂಶಯಾತ್ಮಕ ಆದ್ರೆ 15-20 ದಿನದ ಚುನಾವಣೆ ಪ್ರಾರಂಭ, ಎಲ್ಲಿಂದ ಚುನಾವಣಾ ಆಯೋಗದ ಡೇಟ್ ಅನೌನ್ಸ್ಲಿಂದ ಹಿಡ್ಕೊಂಡು ಅದು ನಡೆಯೋದಿಂದ ಹಿಡ್ಕೊಂಡು ಮುಂದೆ ಅದು ಡೇಟ್ ಡಿಕ್ಲರೇಷನ್ ಆಫ್ ದ ರಿಸಲ್ಟ್, ಅಲ್ಲಿ ಮಟ್ಟ ನಾವು ಸಂಶಯ ವ್ಯಕ್ತಪಡಿಸಿದ ಬರೀ 15-20 ದಿನ ಅಥವಾ ತಿಂಗಳದಲ್ಲ, ಮುಂದದು 5 ವರ್ಷದ ಪಿರಿಯಡ್ನವರೆಗಿನೂ ಸಂಶಯದೊಳಗನೆ ಇರ್ತೀವಿ ನಾವು. ಆವಾಗ ಅವರು ಮಾಡೋ ಪ್ರತಿಯೊಂದು ಕೂಡ ನಮಗೆ ತಪ್ಪಾಗಿ ಕಾಣ್ತಾವೆ. ಅದಕ್ಕೆ ನಾನು ಹೇಳಿದೆ ನಿಮಗೆ ಶಬ್ದಗಳು ಆಳ್ತಾ ಇದೆ ಅಂತ. ನನಗೆ ಸಮಸ್ಯೆ ಬಂದಿರಲಿಲ್ಲ, ಸಂಶಯ ಬಂದದೀಗ. ಆ ಸಂಶಯಕ್ಕೆ ನಾನು ಏನು ಮಾಡಬೇಕು? ಅದು ನಮ್ಮ ಕರ್ನಾಟಕ ಗೌರ್ಮೆಂಟ್ಲಿಂದನೇ ಆಯ್ತು. ಅದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥದ್ದು ಬೇಡ. ಆ ಸಂಶಯಕ್ಕೆ ತಕ್ಕದಾದ ಮದ್ದು ಯಾವುದು? ಏನು ಪರಿಹಾರ ಕಂಡುಹಿಡಬೇಕು? ನಿಲ್ಲಿಸ್ಬಿಡ್ಬೇಕಾ? ಇಲ್ಲ ಸರ್, ಮಾಡಲೇಬೇಕು ಚುನಾವಣೆಗಳು. ಆದರೆ ನನ್ನ ಪ್ರಕಾರ ಚುನಾವಣೆಗಳು ಹೆಂಗಾಗಬೇಕು ಅಂತಂದ್ರೆ, ಅಲ್ಲಿ ಪಕ್ಷಕ್ಕಿಂತ ನನಗೆ ದೇಶ ಮುಖ್ಯ, ದೇಶಕ್ಕಿಂತ ಮನುಕುಲ ಮುಖ್ಯ. ಮನುಕುಲ ಅಂತಂದ್ರೆ ನಾವು ಮನುಷ್ಯರು ಮುಖ್ಯ.
ಇವತ್ತು ನಾವು ಭೂಮಿಯನ್ನು ಎಲ್ಲಿಗೆ ತಂದೇವಿ ಅನ್ನುವಂಥ ಪ್ರಜ್ಞೆಯನ್ನು ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ನನಗನ್ಸುತ್ತೆ ಆ ವ್ಯಾಪ್ತಿ ಇದ್ದಂತಹ ಅಷ್ಟು ಜ್ಞಾನ ಇರುವಂತಹ ಜನರನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ನಾವೆಲ್ಲ ಏನು ಮಾಡ್ತೀವಿ ಅಂದ ತಕ್ಷಣ, ಸಮಾಜವಾದ ಅಂದ ತಕ್ಷಣವೇ ನಾವೆಲ್ಲರೂ ಕ್ಯಾಪಿಟಲಿಸಮನ್ನು ಅಲ್ಲುಗಳೆಯೋದು, ಆ ವ್ಯವಸ್ಥೆಯನ್ನು ವಿರೋಧಿಸೋದು, ಅಥವಾ ಆ ವ್ಯವಸ್ಥೆಗೆ ಈಗ ಕಾರ್ಪೊರೇಟ್ ಸೆಕ್ಟರನ್ನು ಅಲ್ಲುಗಳೆಯೋದು, ವಿರೋಧಿಸೋದು, ಈ ಎಲ್ಲ ಹೊಸ ಹೊಸ ಸಂಸ್ಕೃತಿಗಳು ಏನಿವತ್ತು ಸಮಾಜದೊಳಗೆ ನಾವು ಕಾಣ್ತಾ ಇದ್ದೀವಿ. ಈಗ ವೀಕೆಂಡ್ ಸಂಸ್ಕೃತಿ ಎಲ್ಲಿತ್ತು? ರೆಸಾರ್ಟ್ ರಾಜಕೀಯ ಅನ್ನೋ ಸಂಸ್ಕೃತಿ ಎಲ್ಲಿತ್ತು? ಪಕ್ಷಾಂತರ ಅನ್ನುವಂಥದ್ದು ಎಲ್ಲೋ ಬೆರಳೆಣಿಕೆ ಇತ್ತು. ನಮ್ಗೆ ದೇಶಕ್ಕೆ ನಾವು ನಿಜವಾಗ್ಲೂ ನಾವು ಭಾರತವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಬ್ಯಾಕ್ ಹೊಂಟೇವಿ. ಈಗ ಉತ್ಖನನ ಮಾಡ್ತಾ ಇದ್ದೀವಿ, ಅಖಂಡ ಭಾರತದ ಕಡೆ ಹೊಂಟೇವಿ, ಹಿಂದುತ್ವ ಭಾರತದ ಕಡೆ ಹೊಂಟೇವಿ. ಆದರೆ ಬಂಧುತ್ವ ಭಾರತವೇ ನಿಜವಾದ ಸನಾತನ ಭಾರತ ಅನ್ನುವಂಥದ್ದನ್ನು ಮರಿತಾ ಇದ್ದೀವಿ. ಅದಕ್ಕೆ ನಾನು ನಿಮ್ಗೆ ಹೇಳುವಂಥದ್ದು ಏನಂದ್ರೆ, ಬಂಧುತ್ವ ಭಾರತ ಹೆಂಗಿತ್ತು ನಮ್ಮದು? ಆವಾಗ ರಾಜರ ಆಳ್ವಿಕೆಗಳನ್ನು ನಾವು ಅಧ್ಯಯನ ಮಾಡಿದಾಗ ಅಲ್ಲಿ ನಾವು ಇವತ್ತೇನು ನ್ಯೂನತೆಗಳನ್ನು ಕಾಣ್ತಾ ಯುದ್ಧ ಇತ್ತಲ್ಲ, ಅವೆಲ್ಲ ಕಾಣ್ತಾ ಇದ್ದೀವಿ. ಅಲ್ಲಲ್ಲ, ಬಂಧುತ್ವ ಭಾರತದಲ್ಲಿ ಯುದ್ಧ ಇತ್ತಲ್ಲ, ರಾಜರು ಹಾಗಿದ್ರೆ ಯುದ್ಧನೇ ಮಾಡಬಾರ್ದಾಗಿತ್ತಲ್ಲ ಸರ್. ಆವಾಗ ಯುದ್ಧಗಳು ಆಗ್ತಾ ಇರೋದು ಎದಕ್ಕೆ? ಸಾಮ್ರಾಜ್ಯ ವಿಸ್ತರಣೆ. ಯಾಕೆ ವಿಸ್ತರಣೆ ಮಾಡ್ತಿದ್ರು? ಭೂಮಿ ಜಾಸ್ತಿ ಸಿಕ್ಕಷ್ಟು ಸಂಪನ್ಮೂಲ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಇವತ್ತು ನಾವು ಮಾಡ್ತಾ ಇರುವಂಥದ್ದೇನು ಹೋರಾಟ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯೋತ್ತರ ಭಾರತವನ್ನು ನಾನು ನನ್ನ ಭಾರತ ಅಂತ ಸ್ಟಡಿ ಮಾಡಿದಾಗ ಸ್ವಾತಂತ್ರ್ಯ ಸಂಗ್ರಾಮವನ್ನು ಬಿಟ್ಟುಬಿಡೋಣ, ಅಲ್ಲಿ ಎಲ್ಲರೂ ಕೂಡ ಫೈಟ್ ಮಾಡಿ ನಾವು. ಬ್ರಿಟಿಷರು ಆಳ್ತಾ ಇರುವಂತಹ ಭಾರತ ಒಂದು ಕಡೆ ನೋಡಿದ್ರೆ 565 ಸಂಸ್ಥಾನಗಳು, ಬರೀ ಬ್ರಿಟಿಷ್ ಆಡಳಿತ ಒಂದು ಕಡೆ ಬಂತು ಕ್ರೌನ್ ಅಂಡರ್, ಆದರೆ 565 ಸಂಸ್ಥಾನಗಳನ್ನು ಕಾಣ್ತೀವಲ್ಲ. ಸೊ ಸ್ವತಂತ್ರೋತ್ತರ ಭಾರತವನ್ನು ನಾನು ಪರಿಗಣನೆ ತೆಗೆದುಕೊಂಡಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದನ್ನು ನೋಡಿದ್ರೆ ಇ ವಿ ಎಮ್ ನಂತರದ 20 ವರ್ಷಗಳು, ಇವತ್ತಿನ ನಮ್ಮ ಪಂಚಾಯಿತಿ ಇಲೆಕ್ಷನ್ಗಳು. ಯಾಕಂದ್ರೆ ನಮ್ಮದು ಹಳ್ಳಿಗಳ ದೇಶ. ಸೊ ಪಂಚಾಯಿತಿ ಇಲೆಕ್ಷನ್ನನ್ನು ಭಾಳ ನಾನು ಇಲ್ಲಿ ಗಣನೆಗೆ ತೆಗೆದುಕೊಳ್ತೀನಿ. ಯಾಕಂದ್ರೆ ರಾಜಕೀಯ ಅನ್ನೋ ನೀವು ಒಂದೇ ಮಾತು ಬಂದಿತ್ತು ನಿಮ್ಮದು, ರಾಜಕೀಯ ಅಂದರೆ ಏನು ಅಂತ. ಸರ್, ಮನಸ್ಸು ಒಡೆಯೋರು ದೇಶವನ್ನು ಕಟ್ತಾರ, ಮನಿ ಒಡೆಯೋರು ದೇಶವನ್ನು ಕಟ್ತಾರ. ನಾವು ಟಿಕೆಟ್ ಹೆಂಗೆ ಕೊಡ್ತೀವಿ? ಅತ್ತಿ ವಿರುದ್ಧ ಸೊಸಿ ಕೊಡ್ತೀವಿ, ಸೊಸಿ ವಿರುದ್ಧ ಅತ್ತಿ ಕೊಡ್ತೀವಿ, ಅಣ್ಣನ ವಿರುದ್ಧ ತಮಗೆ ಕೊಡ್ತೀವಿ. ಎಂಥ ಸೌಹಾರ್ದಯುತವಾಗಿ ಬದುಕ್ತಾ ಇದ್ದಾರೆ ಇಬ್ಬರು ಓಣಿಯಲ್ಲಿ. ಎತ್ತಿ ಕಟ್ತೀವಿ, ಇವ್ರನ್ನ ಒಂದು ಪಕ್ಷ ಮಾಡ್ತೀವಿ, ಅವ್ರನ್ನ ಮತ್ತೊಂದು ಪಕ್ಷ ಹಾಕ್ತೀವಿ, ಒಂದು ಓಣಿಯನ್ನು ಒಡೆದ್ವಿ, ಒಂದು ಮನೆಯನ್ನು ಒಡೆದ್ವಿ. ಇನ್ನು ದೇಶ ಸುಭದ್ರವಾಗಿ ಇರಲಿ ಅಂತ ನೀವು ಹೆಂಗೆ ಹೇಳ್ತೀರಿ? ಸೊ ಪಂಚಾಯಿತಿ ಇಲೆಕ್ಷನ್ಗಳಿಗೆ ಭಾಳ ನಾವು ಬೆಲೆ ಕೊಡಬೇಕು. ಅದರೊಳಗೂ ಕರ್ನಾಟಕ ಯಾಕಂತಂದ್ರೆ ಅತಿ ಹೆಚ್ಚಿನ ತತ್ವಪದಗಳನ್ನೇ ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಶರೀಫರದಾಗಿರಲಿ ಭಾವೈಕ್ಯತಾ ನೆಲೆಗಳಿವೆಲ್ಲ ಕರ್ನಾಟಕದ್ದು. ಅದಕ್ಕೆ ಅಂದೆ ನಾನು ನಿಮ್ಗೆ ನಮ್ಮ ಭಾರತ ಒಂದು ಕಡೆ ಇದ್ರೆ ಕರ್ನಾಟಕ ಹೆಬ್ಬಾಗಿಲು ಹೌದು, ಕಡೆಬಾಗಿಲೂ ಹೌದು. ಯಾವ ಕಾರಣಕ್ಕೆ? ಉತ್ತರದಿಂದ ತಳಗೆ ಬರಲಿಕ್ಕೆ ನಿಮ್ಗೆ ಬಂದಾಗ ತಳಗ್ಲಿಂದ ಮೇಲೆ, ಕೇರಳದಿಂದ ಮೇಲೆ ಕನ್ಯಾಕುಮಾರಿಗೆ ಹೋಗ್ಬೇಕಾದಾಗ ಹೆಬ್ಬಾಗಿಲು. ಅದಕ್ಕೆ ಹೇಳಿದ್ದು ಏನಂದ್ರೆ ಇದು ಕೂಟ, ಮಹಾಕೂಟ. ಅಂದ್ರೆ ಇಲ್ಲಿ ನಾವು ಎಲ್ಲರೂ ತಪ್ಪು ಮಾಡಿದಷ್ಟು ತಪ್ಪು ಮಾಡದೇ ಇರ್ಲಿಕ್ಕೆ ಸಾಧ್ಯತೆ ನಮ್ಮ ವಚನಗಳ ಹಿನ್ನೆಲೆ ಮತ್ತು ನಮ್ಮ ತತ್ವಪದಗಳ ಹಿನ್ನೆಲೆ ನಮ್ಮನ್ನು ಆಳ್ತಿರ್ಬೋದು ಜೆನೆಟಿಕಲಿ ಅಂತೀರಿ ಸರ್. ಜೆನೆಟಿಕಲಿ ನಿಮಗೆ ಹೇಳ್ಕೊತ ಹೋದ್ವಿ ಅಂದ್ರೆ ನಾವು ಜೀನ್ಸ್ ಸ್ಟಡಿ ಮಾಡ್ಕೊತ ಹೋದಾಗ ಹೆಚ್ಚು ಕಂಡು ಬಂದದ್ದು ಯಾವುದು ಅನ್ನುವಂಥದ್ದನ್ನು ನಾವು ತೆಗೆದುಕೊಂಡಾಗ ಚಂಗೀಸ್ ಖಾನ್ ವಂಶಾವಳಿ ನಮಗೆ ಜಾಸ್ತಿ ಕಂಡು ಬಂದದ. ಇದು ಸೈನ್ಸ್ ಹೇಳ್ತಾ ಇದೆ, ಪತ್ರಿಕೆಗಳಲ್ಲಿ ನಾನು ಓದಿರುವಂಥದ್ದು. ಸೊ ಹಾಗಾಗಿ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಾವು ಕರ್ನಾಟಕದಲ್ಲಿನೇ 2 ವಿಭಿನ್ನ ಸಾಹಿತ್ಯವನ್ನಾಗಿ ನೋಡ್ತೀನಿ ನಾನು. ಇವನ್ ರಾಮಾಯಣ ಮಹಾಭಾರತ ಕೂಡ ನನಗೆ ರಾಜಕೀಯ ಸಾಹಿತ್ಯ ಅಂತ ಕರೆದೆ. ಈಗ ಇದನ್ನಾದರೂ ನಾನು ಸಾಹಿತ್ಯ ಅಂತ ಹೇಳ್ತೀನಿ. ಯಾವ ಎರಡು ಸಾಹಿತ್ಯ? ದಾಸ ಸಾಹಿತ್ಯನೂ ನಮ್ಮಲ್ಲಿನೇ ಇತ್ತು, ವಚನ ಸಾಹಿತ್ಯನೂ ನಮ್ಮಲ್ಲಿನೇ ಇದೆ. ದಾಸ ಸಾಹಿತ್ಯದೊಳಗೆ ನನಗೆ ಪುರಂದರ ದಾಸರು ದಾಸರಾದರೂ ಕೂಡ ಕನಕದಾಸರು ನನಗೆ ಕುಲ ಅಂಥೇಳಿ ಅದನ್ನು ನಾವು ಹೇಳೋದೇ ಬೇಡ. ಬರೀ ದಾಸ ಸಾಹಿತ್ಯದಲ್ಲಿ ವಿಭಿನ್ನವಾಗಿ ನಿಂತವರು ಕನಕದಾಸರು, ವಿಶಿಷ್ಟವಾಗಿ ನಿಂತವರು ಕನಕದಾಸರು. ಅವರು ಏನಿದ್ರು? ನಾಯಕ ಇಸ್ ಎ ಪೊಸಿಷನ್, ರಾಜಸತ್ತೆಯಲ್ಲೇ ಇದ್ರು, ಒಂದು ಪೊಸಿಷನ್, ಅದು ರಾಜಕೀಯದ ಒಂದು ಪ್ರಬಲ ಪೊಸಿಷನ್ ಅದು. ಅವರು ಯಾವ ಹಂತಕ್ಕೆ ಬಂದರು? ದಾಸನಾದರು. ಅದೇ ತೆರನಾಗಿ ನಾವು ವಚನ ಸಾಹಿತ್ಯದಲ್ಲಿ ದಾಸ ಅನ್ನೋದು ಇಲ್ಲೇ ಇಲ್ಲ, ಅಲ್ಲೇ ಶರಣ ಅನ್ನೋದಿದೆ. ಎರಡೂ ನಮ್ಮ ಕರ್ನಾಟಕದಲ್ಲಿನೇ ಇದೆ. ಅದನ್ನು ಮೀರಿ 3ನೇದನ್ನು ಕಂಡುಕೊಂಡೆ ಭಾವೈಕ್ಯತಾ ನೆಲೆಗಳ ಆಧಾರದಲ್ಲಿ ಶರಣ ಮತ್ತು ದಾಸದ ಜೊತೆಗೆ ತತ್ವಪದಗಳು ಅಂತ.
ಶರೀಫ್ರು ಬಂದ್ರಲ್ಲಿ. ಶರೀಫರು ಬಂದರು. ಶರೀಫರು ಒಂದೊಂದು ತತ್ವಪದಗಳನ್ನು ತೆಗೆದುಕೊಂಡು ನಾವು ಆಳಕ್ಕೆ ಇಳಿದು ನೋಡಿದ್ರೆ ಮತ್ತು ದಾಸರು ಕಾಣ್ತಾರೆ ಅದ್ರಾಗ, ಶರಣರು ಕಾಣ, ಶರಣರು ಕಾಣ್ತಾರೆ ಅದ್ರಾಗ. ಇವರಿಬ್ಬರ ಸಮರ್ಪಣೆಯ ಸಂಕೇತವೇ ಅದು ಮುಂದಿನ ಮುಂದಿನ ಒಂದು ಹಂತವೇ ಹಂತದು. ತತ್ವಪದಕಾರರು. ಯಾಕಂದ್ರೆ ಇವೆರಡನ್ನು ಮೀರಿದು ಅವ್ರಿಗೆ ಗುರು ಗೋವಿಂದ ಭಟ್ರು ಸಿಕ್ಕರು, ಶರೀಫರು ಅಲ್ಲಿ ತಯಾರಾದರು. ಇವು ಎರಡರ ಮುಂದಿನ ಮತ್ತೊಂದು ನಾವೀಗ ಹೆಂಗೆ ಮೊಬೈಲ್ ವರ್ಷನ್ಗಳನ್ನು ಹೇಳ್ತಾ ಇದ್ದೀವಿಲ್ಲ, ರೂಪಾಂತರ ಹಂಗೆ ನಾವು ರೂಪಾಂತರವನ್ನು ಕಾಣ್ತಾ ಬಂದ್ವಿ. ಸೊ ಎಲ್ಲಿಂದ ದಾಸರಿಂದ ವಚನಕಾರರಿಂದ ತತ್ವಪದಕಾರರು ಮತ್ತು ಭಾವೈಕ್ಯತಾ ನೆಲೆಗಳನ್ನು ಹೇಳ್ಕೊತ ಬಂದರು. ಇದೆಲ್ಲ ನಿಮಗೆ ಕಾಣೋದು ಕರ್ನಾಟಕದಲ್ಲಿ ಅಲ್ವಾ? ಸೊ ಕರ್ನಾಟಕವನ್ನು ನಾವು ಸ್ಟಡಿ ಮಾಡಿದಾಗ ಗೋದಾವರಿ ಕಾವೇರಿ ಅನ್ನುವಂಥದ್ದನ್ನು ಮತ್ತು ನಾವು ಭೂಮಿಯ ಆಳಕ್ಕನ್ನು ಇಳಿಬೇಕಾಗ್ತದೆ. ಸೊ ಆವಾಗ ತಮಿಳ್ನಾಡು ಅನ್ನುವಂಥದ್ಕಿಂತನೂ ಅತ್ಯಂತ ಹಿಂದೆ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಇದು ಸುಪ್ರೀಂ ಕೋರ್ಟದ್ದೆಲ್ಲ ಇದೆ, ವಾದಗಳಿದೆ. ಇದೆಲ್ಲ ದೊಡ್ಡವ್ರು ಭಾಳ ಚೆನ್ನಾಗಿ ಇದನ್ನು ಪ್ರೆಸೆಂಟ್ ಮಾಡ್ಲಿಕ್ಕತ್ತಾರ. ಈಗ ನನಗೆ ಭಾಳ ಖುಷಿ ಅನ್ನಿಸ್ತು. 1-2-3 ದಿನ ನೋಡ್ತಾ ಇದ್ದೆ ನಾನು. ಪುರುಷೋತ್ತಮ್ ಬಿಳಿಮಲಿ ಅವರು ಬಂದು ಇವತ್ತಿಲ್ಲೆಲ್ಲ ನೋಡ್ಲಿಕ್ಕತ್ತಾರ. ನಮ್ಮ ಬನಶಂಕರಿ ಅಂದ್ರೇನು, ಪಟ್ಟದಕಲ್ಲು ಅಂದ್ರೇನು, ಇವೆಲ್ಲ ನಾವು ಚಾಲುಕ್ಯರನ್ನು ನಾನು ಸ್ಟಡಿ ಮಾಡಬೇಕಾದಾಗ ಚಾಲುಕ್ಯರನ್ನ ಇಟ್ಕೊಂಡೆ. ಯಾಕೆ ಬಾಗಲಕೋಟೆ ಚಾಲುಕ್ಯರದೇ ಮುಖ್ಯ ಅಂತ. ಸೊ ಚಾಲುಕ್ಯರನ್ನ ನೋಡಿದಾಗ ವಾತಾಪಿ ಗಣಪತಿ ಭಜೆಯಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ನಾನು ಕೊನೆಗೆ ಹೋಗಿ ನಿಂತಿದ್ದು ಅಮೀರಾಬಾಯಿ ಕರ್ನಾಟಕಿ ವಿಷಯಕ್ಕೆ. ಆಕೆ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಅನ್ನೋಕೆ ಅಲ್ಲ, ಹಿಂದೂಸ್ತಾನಿ ಕರ್ನಾಟಕಿ ಯಾಕೆ ಬಂತು? ಯಾಕಂದ್ರೆ ಅವಳು ಹೇಳಿದ್ಲು ಏನಂತಂದ್ರೆ, ದೇವಸ್ಥಾನದ ಒಂದು ಪವಿತ್ರ ಸಾಹಿತ್ಯ ಹೆಂಗೋ ಸಂಗೀತ ಹೆಂಗೋ ಅಷ್ಟೇ ಹಿಂದೂಸ್ತಾನಿ ಅಂತ. ಸೊ ಆ ಹಿನ್ನೆಲೆಯನ್ನು ನಾನು ನೋಡಿದಾಗ ನನಗೆ ಭಾಳ ವಿಭಿನ್ನವಾಗಿ ವಿಶಿಷ್ಟವಾಗಿ ಭಾಳ ನಮ್ಮ ಕರ್ನಾಟಕ, ನಮ್ಮಲ್ಲಿಯ ಸಾಹಿತ್ಯವ ಒಂದು ಬ್ಯಾಲೆನ್ಸ್ ತರ್ತಾ ಇದೆ. ಅಖಂಡ ಭಾರತಕ್ಕೆ ಒಂದು ಬ್ಯಾಲೆನ್ಸ್ ತರ್ತಾ ಇದೆ. ಅದನ್ನು ಬಹುಶಃ ಮನಗಂಡಿದ್ರು ಯಾರು? ಬಸವಣ್ಣನವರು. ಅದಕ್ಕೆ ಅವರು ಭಾಳ ಚಂದ ಒಂದು ಹೇಳ್ತಾರೆ ನೋಡ್ರಿ, ಇವನಾರವ ಎನ್ನದಿರಿ, ಇವ ನಮ್ಮವ. ಇದನ್ನು ಒಬ್ಬ ರಾಜಕೀಯ ಸ್ಥಾನಮಾನದಲ್ಲಿದ್ದಂತಹ ಪ್ರಧಾನಿ ಹೇಳಿದಾಗ ಅದು ಎಲ್ಲರ ಮೇಲೆ ಎಂಥ ಪ್ರಭಾವವನ್ನು ಬೀರ್ತು ಅಂತಂದ್ರೆ, ಪ್ರಧಾನಿ ಐಕ್ಯ ಅನ್ನೋದಕ್ಕನ್ನ ಸ್ಟಾಪ್ ಮಾಡ್ತೀನಿ, ಅವ್ರು ನಿಲ್ಲಲಿಲ್ಲ. ಅವರು ಯಾರೂ ಶರಣರು ನಿಲ್ಲಿಲ್ಲ. ಬಹುಶಃ ಇಂಥ ದೊಡ್ಡ ರಾಜಕೀಯ ಹಿನ್ನೆಲೆ ಒಳಗೆ ನಾವು ಬಸವಣ್ಣವರನ್ನು ಯಾರಿಗೂ ಹೋಲಿಸದೆ ಬಸವಣ್ಣವರಾಗೇ ನಾವು ಅಧ್ಯಯನ ಮಾಡಿದ್ರೆ, ಶರಣರಾಗಿಯೇ ಅಧ್ಯಯನ ಮಾಡಿದ್ರೆ, ದಾಸರನ್ನಾಗಿ ಅಧ್ಯಯನ ಮಾಡೋದು. ಹೌದು. ನಾವು ಯಾಕೆ ಸರ್, ನಾವು ಈಗ ನಾ ಹೇಳಿದ್ನಲ್ಲ, ಆಧಾರ್ ಕಾರ್ಡನ್ನು ಇಟ್ಕೊಂಡನೇ ಹೇಳಿದೆ. ನಾವು ವೋಟ್ ಮಾಡಕ್ಕೆ ಹೋದ್ವಿ, ಮತಪತ್ರ ನೋಡ್ತೀವಿ, ಅಲ್ಲಿದೇನಾ ಇಲ್ಲಿದೇನಾ. ಈಗ ಪೌರತ್ವ ನಡೀತಾ ಇದೆ ನೋಡಿ. ಯಾಕೆ? ಇವ್ರು ನಮಗೆ ವೋಟ್ ಹಾಕಂಗಿಲ್ಲ, ಇವ್ರು ನಮಗೆ ವೋಟ್ ಹಾಕ್ತಾರೆ. ಇವ್ರನ್ನ ಒಂದೇ ಲೆವೆಲ್ನಾಗ ತೆಗೆದು ಹೆಂಗೆ ಸರಿಸ್ಬೋದು ಪಕ್ಕಕ್ಕೆ? ಮುಂದೆ ಇವ್ರನ್ನ ನಿರಾಶ್ರಿತರನ್ನಾಗಿ ಹೆಂಗೆ ಮಾಡಬಹುದು? ನಿರಾಶ್ರಿತ ಅನ್ನುವಂಥದ್ದು, ವಲಸೆ ಅನ್ನುವಂಥದ್ದು, ನೀವೆಲ್ಲಿ ಹೋಗ್ತೀರಿ? ಈಗ ನಾನು ನಿಮಗೆ ಕೇಳಿಬಿಡ್ತೀನಿ, ಸರ್ ನನಗೆ ತಂದೆ ತಾಯಿ ಭೂಮಿಗೆ ತಂದರು, ನನ್ನ ತಂದೆ ತಾಯಿ ನನ್ನ ಅಸ್ಮಿತೆ, ನನ್ನ ತಂದೆ ತಾಯಿಯಿಂದ ನಾನು ಗಂಡನ ಮನೆಗೆ ಹೋದೆ, ಹಾಗಾದ್ರೆ ನನ್ನ ಅಸ್ಮಿತೆಯನ್ನು ನಾನು ಕಳ್ಕೊಳ್ಬೇಕಾ? ಅದಕ್ಕೆ ಮುಂದುವರ್ಸುನಲ್ಲ ಅದನ್ನು, ಆ ಅಸ್ಮಿತೆಯನ್ನು ಇಲ್ಲಿಂದ ನಾನು ಅಲ್ಲಿಗೆ ಕೊಂಡೊಯ್ತೀನಿ. ನಾನು ನನ್ನ ತಂದೆ ಹೆಸರನ್ನು ತೆಗೆದು ಗಂಡನ ಹೆಸರು ಹಾಕೋಲ್ಲ. ನನ್ನ ತಂದೆಯಾಗೇ ಉಳಿತಾರ, ನನ್ನ ಗಂಡನಾಗಿಯೇ ಉಳಿತಾನ. ಇಷ್ಟರ ಮಟ್ಟಿಗೆ ನನಗೆ ಬಂದದ್ದು ಅದು ಯಾವುದು ಅಂತಂದ್ರೆ ವಚನ ಸಾಹಿತ್ಯದ ಆಳವಾದ ಅಧ್ಯಯನದಿಂದ. ಯಾಕಂದ್ರೆ ಅವ್ರ ಅಕ್ಕ ಬಿಟ್ಟು ಹೋಗಲಿಲ್ಲ, ಅಕ್ಕನ ಮಗ ಬಿಟ್ಟು ಹೋಗಲಿಲ್ಲ. ಅವರು ಕೂಡ ನಾನು ಹಾರುವನಂದ್ರೆ ನಮ್ಮ ಕೂಡಲ ಸಂಗಮ ನಗುವ ಅನ್ನುವಂತಹ ಶಬ್ದವನ್ನು ಬಳಸಿದ್ರು ಅವರು. ಅವು ಏನು ಬಹಳ ದೊಡ್ಡ ಲೈನ ಅಲ್ಲ. ಆಮ್ಯಾಗ ಸರಳವಾಗಿ ಆಡು, ಅವನ ಗದ್ಯ ಅಂದ್ರೆ ಗದ್ಯ, ಅವನ ಪದ್ಯ ಅಂದ್ರೆ ಪದ್ಯ. ಸಂಗೀತ ಹಾಕಿ ಹಾಡಿದ್ರೆ ಶ್ರುಶ್ರಾವ್ಯವಾದ ಸಂಗೀತ, ಇಲ್ಲ ಪ್ರಾಮಿಸ್ ಕೊಟ್ಟಂಗೆ ವಚನವಾಗಿಯೂ ಕೂಡ ನೀವು ಹೇಳಬಹುದು. ಸೊ ಇಷ್ಟೊಂದು ದೃಷ್ಟಿಕೋನಗಳಲ್ಲಿ ನಾವು ಅವುಗಳನ್ನು ಅಧ್ಯಯನ ಮಾಡಬಹುದಾದ್ರೆ ಅದು ಕರ್ನಾಟಕದಿಂದ ಅನ್ನುವಂಥದ್ದಾದ್ರೆ ಇದನ್ನು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್. ನಮ್ಮ ದೇಶಕ್ಕಿದ್ದಾರೆ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿಯವರು ನಮ್ಮ ನೂತನ ಸಂಸತ್ ಪಾರ್ಲಿಮೆಂಟ್ ಒಳಗೂ ಕೂಡ ಏನು ಮಾಡಿದರು, ಆ ವಚನವನ್ನು ಬರೆಸಿದ್ರು. ಅವರು ಕೂಡ ಹಗಲೆಲ್ಲ ತಮ್ಮ ಭಾಷಣದೊಳಗೆ ಇದನ್ನು ಪ್ರಸ್ತಾಪ ಪಡಿಸ್ತಾರೆ. ಆದ್ರೆ ಆ ಬಂಧುತ್ವ ಭಾರತದ ಬಗ್ಗೆ ಅವ್ರಿಗೆ ಒಳಗೆ ಕಳಕಳಿ ಇದ್ದಿದ್ದಕ್ಕನೇ ಇದನ್ನು ಹೇಳ್ತಾರೆ ಅವರು. ಅದನ್ನು ನಾವು ಯಾರು ನೇತ್ಯಾತ್ಮಕವಾಗಿ ನೋಡೋದನ,
ಇವ ನಮ್ಮವ ಅನ್ನುವಂಥದ್ದನ್ನು ತಗೊಳ್ಬೇಕು ವಿನಃ ಅಲ್ಲಿ ಟ್ರೋಲ್ ಮಾಡೋದು ಹೆಂಗೆ, ಇವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಹೆಂಗೆ, ಹುನ್ನಾರ ಮಾಡೋದು ಹೆಂಗೆ, ಷಡ್ಯಂತ್ರ ಮಾಡೋದು ಹೆಂಗೆ. ಆವಾಗ ನನಗೆ ಇವ್ರು ನಿಲ್ತಾರ, ಯಾರು ತಲೆದಂಡ ಬರೆದಂತಹ ಕಾರ್ನಾಡವ್ರು ನೆನಪಿರ್ತಾರೆ. ಅವರು ತಲೆದಂಡ ಕೊಟ್ರಲ್ಲ, ತಲೆದಂಡ ಅನ್ನೋ ಎರಡೇ ಶಬ್ದ ಕೂಡಿ ಹೇಳಿದಾಗ ಹೆಂಗೆ, ಆ ಎರಡು ಶಬ್ದಗಳನ್ನು ಒಡೆದು ಹೇಳಿದಾಗ ಹೆಂಗೆ. ಹಾಗಾದ್ರೆ ದಂಡ ನೀತಿ ಅನ್ನುವಂಥದ್ದು ನಮ್ಮ ಭಾರತದ ರಾಜಕೀಯ. ಅದನ್ನು ಇವರು ಸೆಂಗೋಲ್ ಅಂತ ತಂದ್ರಲ್ಲ, ಸೆಂಗೋಲ್ ಒಳಗೆ ಮೇಲೆ ಏನದ, ದಂಡದ ಮೇಲೆ ಚಿತ್ರ ಮುದ್ರೆ ಬಸವಣ್ಣಂದದ. ಸೆಂಗೋಲ್ ಅದಕ್ಕೆ ಚೋಳ ಕಾಲದ್ದು ತಂದರು. ಅಲ್ಲಿ ಯಾರು ಇವರು ನಮ್ಮ ಸಂವಿಧಾನ ರಚನಾ ಸಂದರ್ಭದಲ್ಲಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಹೇಳಿದರು. ಅದ್ರ ಬಗ್ಗೆ ಸಾಕಷ್ಟು ನಾನು ಮಕ್ಕಳ ಕಡೆ ಪ್ರೊಜೆಕ್ಟ್ಸ್ ಮಾಡಿಸಿದೆ, ನಾನು ಅಧ್ಯಯನ ಮಾಡಿದೆ. ಸೆಂಗೋಲ್ ಅನ್ನುವಂಥದ್ದೆಲ್ಲಿಂತು ಎಲ್ಲ ನಮ್ಮ ನಿಮ್ಮ ಇದ್ರ ಕಡೆ ಬೆತ್ತ ಅಂತಿತ್ತವಾಗ. ಈಗ ಅದಕ್ಕೆ ನಾವು ಗೋಲ್ಡ್ ಲೇಪಿಸಬಹುದು ಅಥವಾ ನಾವು ಬೆಳ್ಳಿ ಲೇಪಿಸಬಹುದು. ಬೆತ್ತನೇ ಸೆಂಗೋಲ್. ಒಬ್ಬ ಟೀಚರ್ ಕೈಯಾಗೂ ಬೆತ್ತಿರ್ತಿತ್ತು, ನಮ್ಮ ಅಜ್ಜನ ಕೋಲ್ ಕೈಯಾಗೂ ಬೆತ್ತಿರ್ತಿತ್ತು. ಆ ಬೆತ್ತನ ಸೆಂಗೋಲ್. ಆ ಬೆತ್ತ ಅದಕ್ಕೆ ದಂಡ ನೀತಿ ಅಂತ ಕರೆದ್ರು ಅವರು. ಇದನ್ನು ನಾವು ಸರಳವಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ಆದ್ರೆ ನಮಗೇನು ಬೇಕಾಗ್ಯದ ಅಂದ್ರೆ ಕುಂತು ಮನಸ್ಸು ಬಿಚ್ಚಿ ಮಾತನಾಡುವಂಥದ್ದು ಬೇಕಾಗ್ಯದ. ಸೊ ಮನಸ್ಸು ಬಿಚ್ಚಿ ಮಾತನಾಡುವಂಥದ್ದು ಬಂತು ಅಂತಂದ್ರೆ, ಯಾಕಂದ್ರೆ ಇವತ್ತಿನ ಹುಡುಗರು ಡೌಟ್ ಕ್ಯಾರಿ ಮಾಡಲ್ಲ, ಡೌಟ್ ಕ್ಲಾರಿಫೈ ಮಾಡ್ಕೊತಾರೆ, ಕ್ಲಾರಿಫೈ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಹೌದು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಭಾಳ ನಮ್ಗಿಂತ ಜಾಣತನ ಕೊಟ್ಟಾನ ದೇವರು. ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆಯವರು. ಅವರನ್ನು ನಾವು ಕಡಿಮೆ ಅಂತ ನೋಡುವಂಥದ್ದು ಅಲ್ಲ. ಅವರನ್ನು ಮಿಸ್ಲೀಡ್ ಮಾಡೋ ಕೆಲಸ ನಡೆದಿದೆಯಲ್ಲ ಇದೇ ಸಾಮಾಜಿಕ ಜಾಲ. ಸರ, ಇದು ಬಸವಣ್ಣನ ಕಾಲಕ್ಕೆ ಹುನ್ನಾರ ಅಂದೆನ. ನೀವು ಬಸವಣ್ಣನ ರಾಜಕೀಯ ಕೇಳಿದ್ದಕ್ಕನ ಬಸವಣ್ಣ ಕಲ್ಯಾಣ ಕ್ರಾಂತಿಯ ಬಗ್ಗೆ ಹೇಳಿದ್ದು ನಾನು. ಅದಷ್ಟೇ ಸೀಮಿತ ಪಿರಿಯಡನ್ನು ಸ್ಟಡಿ ಮಾಡಿದ್ರೆ ಎಲ್ಲವನ್ನು ನಾವು ಅಲ್ಲೇ ಕಂಡುಕೊಂಡ್ಬಿಡ್ತೀವಿ. ರಾಜಕೀಯವಂದ್ರೇನು, ಹುನ್ನಾರ ಅಂದ್ರೇನು, ಷಡ್ಯಂತ್ರ ಅಂದ್ರೇನು, ಕುಟಿಲ ನೀತಿ ಅಂದ್ರೇನು. ಕುಟಿಲ ನೀತಿಯನ್ನು ರಾಜತಂತ್ರ ಅಂತ ಕರೆದ್ರು ಅವರು. ರಾಜಧರ್ಮ, ರಾಜನೀತಿ, ರಾಜಕೀಯ, ರಾಜತಂತ್ರ, ಹಂಗ ಪ್ರಭುತ್ವಕ್ಕೆ ಬಂದ್ವಿವು. ಹಂಗ ಹೊಳ್ಳಿ ಪ್ರಜೆಗಳಿಗೆ ಬಂದಾಗ ಪ್ರಜಾನೀತಿ, ಪ್ರಜಾತಂತ್ರ ಅಂದ್ರೆ ಪ್ರಜಾಪ್ರಭುತ್ವ. ಇವ್ರು ಹೆಂಗೆ ತಂತ್ರ ಮಾಡ್ತಾರ, ಅವರು ತಂತ್ರ ಮಾಡ್ತಾರ. ಆಮೇಲೆ ಪ್ರಜಾಧರ್ಮ, ರಾಜಧರ್ಮ. ಸೊ ಅಲ್ಲಿ ಕರೆಕ್ಟ್ ಅದ ಸರ. ನಾವು ಭಾಳ ಹೇಳಿದೆ, ರಾಜಕೀಯದ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕಲ್ಯಾಣ ಕ್ರಾಂತಿಯ ಸೀಮಿತ ಅವಧಿಯನ್ನು ನಾವು ಭಾಳ ಪ್ರಯೋಗಕ್ಕೊಳಪಡಿಸಿ ಅಧ್ಯಯನ ಮಾಡಿ ನಾವು ಅದನ್ನು ಅಗದು ನೋಡಿದಾಗ ನಮಗೆಲ್ಲವೂ ಅಲ್ಲೇ ಸಿಗುತ್ತೆ. ಅದು ಭಾಳ ದೂರ ಇಲ್ಲಲ್ಲ. ನಮಗೆ ಗುಲ್ಬರ್ಗ ದೂರ ಇಲ್ಲ, ನಮಗೆ ಬೀದರ್ ದೂರ ಇಲ್ಲ, ನಾನು ಮ್ಯಾಗ್ನಾ ಕಾರ್ಟಾವರೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಬಸವ ಕಲ್ಯಾಣ ದೂರ ಇಲ್ಲ. ನಾ ಮ್ಯಾಗ್ನಾ ಕಾರ್ಟ ಇಂಗ್ಲೆಂಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಇಂಗ್ಲೆಂಡ್ ಒಳಗೆ ಸಜ್ಜನಿಕೆ ಇದೆ, ಅದನ್ನಲ್ಲಿ ಬಸವನ ಟೈಮ್ನಾಗ ಇತ್ತು. ಅವರು ಲಾಬಿ ಮಾಡ್ತಾರಂತ ಮಾತಾಡ್ತೀವಿ ನಾವು. ಪಾರ್ಲಿಮೆಂಟ್ನಾಗ ಒಂದು ಪ್ಲೇಸ್ ಅದು ಲಾಬಿ. ಆ ಪ್ಲೇಸ್ನಾಗ ಕುಂತು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಹೋದ್ರೆ ಅಲ್ಲಿ ಆ ಮ್ಯಾನರ್ಸ್ ಇತ್ತು ಅವರಿಗೆ. ಆ ಮ್ಯಾನರ್ಸನ್ನು ಇವತ್ತು ನಾವೆಲ್ಲಿ ಕಾಣ್ತಾ ಇದ್ದೀವಿ? ಲೈವ್ ಟೆಲಿಕಾಸ್ಟ್ ಆಗ್ತೈತೆ ಅಂದ್ರೂ ಕೂಡ ನಾವು ಎದ್ದು ನಿಂತು ಯಾವ ಶಬ್ದಗಳನ್ನು ಬಳಸಬೇಕು, ನನ್ನ ಆಂಗಿಕ ಭಾವನೆಗಳು ಹೆಂಗಿರಬೇಕು, ನನ್ನ ಡ್ರೆಸ್ ಕೋಡ್ ಹೆಂಗಿರಬೇಕು. ನಾ ಡ್ರೆಸ್ ಕೋಡ್ ಅಂದ ತಕ್ಷಣ ಸೂಟು ಬುಟ್ಟು ಹ್ಯಾಟು ಕೊಟ್ಟು ಹೇಳಲ್ಲ, ಸರಳ ಸಿಂಪಲ್. ನಾನು ಗಾಂಧಿಯವರನ್ನು ಅಲ್ಲಿ ಉದಾಹರಣೆ ತೊಗೋಬೋದು, ಅದೇ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವ್ರನ್ನ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ನಾ ಯಾಕೆ ಇದನ್ನು ಹೇಳಕತ್ತೀನಿ ಅಂದ್ರೆ, ಆ ಸಂಸತ್ತಿನ ಶಿಸ್ತಿನ ನಡವಳಿಕೆ ಮತ್ತು ಘನತೆ ನನಗೊಂದು ದುಃಖ ಅನಿಸುತ್ತೆ ಸರ. ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ನಾನು ಜೈಲಿಗೆ ಹೋಗಿ ಬಂದಿರಬೇಕು, ನನ್ನ ಮೇಲೆ ಕ್ರಿಮಿನಲ್ ಆರೋಪಗಳಿರಬೇಕು. ಇವೆಲ್ಲ ಆಯ್ಕೆಯ ಮಾನದಂಡಗಳಾದ್ರೆ ನೀವೇ ಹೇಳಿದ್ರಲ್ಲ, ಓಡುವ ಕುದುರೆ ಗೆಲ್ಲುವ ಕುದುರೆ ಅಂತ. ಆ ಗೆಲ್ಲುತನ ಮಾಡಲಿಕ್ಕೆ ಈ ರೀತಿ ಅಪಪ್ರಚಾರವನ್ನು ಬಳಸ್ಕೊಳ್ಳೋ ಅವಶ್ಯಕತೆ ಇರ್ಕೂಡ್ದು. ಯಾಕೆ ಬಿಜ್ಜಳನಿಗೆ ಭಯ ಹುಟ್ಟಿತ್ತು? ಬಿಜ್ಜಳನ ಮಗನಲ್ಲಿ ಕಂಡಂತಹ ತಂದೆಯ ಮೇಲೆ ಅವನಿಗೆ ವಿಶ್ವಾಸ ಇರಲಿಲ್ವಾ? ನಾನು ಅದಕ್ಕೆ ಹೇಳಿದೆ, ರಾಜಕೀಯ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಅತ್ಯಂತ ಸೀಮಿತ ಪೀರಿಯಡಿನಲ್ಲಿ ಎಲ್ಲವೂ ಕಂಡಿದೆ. ನಾವು ಬಿಂದುವಿನಲ್ಲಿ ಸಿಂಧುವನ್ನು ಕಾಣ್ತೀವಿ, ಅಷ್ಟು ಅಗಾಧವಾದ ರಾಜಕೀಯ ಜ್ಞಾನ ಅಲ್ಲಿದೆ. ನಾವು ಎಲ್ಲರೂ ಅದನ್ನು ಸಾಮಾಜಿಕವಾಗಿ ನೋಡಿದ್ವಿ, ವಚನ ಸಾಹಿತ್ಯ ಕನ್ನಡ ಅಂತ ಹೇಳಿ ನೋಡಿದ್ವಿ, ಆದ್ರೆ ಅದನ್ನು ಆರ್ಥಿಕವಾಗಿ ನೋಡಿದ್ವಿ, ಆದ್ರೆ ಅದನ್ನು
ನಾವು ರಾಜಕೀಯವಾಗಿ ಬಸವಣ್ಣನನ್ನು ಸ್ಟಡಿ ಮಾಡಿದವರು ಬಹುಶಃ ಕಾರ್ನಾಡವರು ಅನ್ನುವಂಥದ್ದು ಖುಷಿ ಅದ. ಸೊ ಕಾರ್ನಾಡವರ ತಲೆದಂಡದ ನಂತರ ನನಗೂ ತಲೆಯಲ್ಲಿ ಬಂದಂತಹ ವಿಚಾರಗಳಿವೆಲ್ಲ. ಹೌದಲ್ಲ, ನಮ್ಮ ಅಜ್ಜಿ ಹೇಳಿದ ಕರೆಕ್ಟ್ ಇತ್ತಲ್ಲ, ಹೌದಲ್ಲ ನಮ್ಮ ತಾಯಿ ಹೇಳೋ ಸರಿ ಇತ್ತಲ್ಲ, ಹೌದಲ್ಲ ನಮ್ಮ ತಾಯಿ ನಮ್ಮ ಅಜ್ಜಿ ಅಕ್ಷರಜ್ಞಾನಿಗಳು, ನಿರಕ್ಷರಿ ನನ್ನ ಅತ್ತೆ, ಅವ್ರಿಗೆ ಅಕ್ಷರಜ್ಞಾನ ಇರಲಿಲ್ಲ, ಆದರೆ ಇದರ ಮುಂದಿನ ರೂಪಾಂತರ ಅವರು ನನ್ನ ಅತ್ತೆ ಅನಸೂಯ. ಆವಾಗ ನನಗನ್ನಿಸ್ತು, ಹೌದು ಇವರು ಬದುಕಿದ ಬದ್ಧತೆ ಇದು. ಆ ಬದ್ಧತೆ ಕಮಿಟ್ಮೆಂಟ್ ಏನಿದೆ, ನನಗೆ ಇನ್ನೊಬ್ಬರ ಜೊತೆ ಮಾಡಿಲ್ಲ ಕಮಿಟ್ಮೆಂಟ್, ನನಗಾಗಿ ನನ್ನ ಕಮಿಟ್ಮೆಂಟ್, ನನ್ನವರಿಗಾಗಿ ನನ್ನ ಕಮಿಟ್ಮೆಂಟ್, ಯಾರೂ ಹೊರಗಿನವ್ರು ಅಲ್ವೇ ಅಲ್ಲ ಅನ್ನುವಂಥ ಭಾವನೆ. ಎಲ್ಲಿಂದ ಚಾಲು ಆತದು? ಊಟಕ್ಕೆ ನೀಡುವುದರಿಂದ, ಬಂದವರಿಗೆ ಬಾರ್ರಿ ಅನ್ನೋದ್ರಿಂದ. ಹದುಳವಿದ್ದೀರಾ, ಶರಣರ ಬರಬೆಮಗೆ, ಪ್ರಾಣಜೀವಾಳವಯ್ಯ, ಎರಡೆರಡೇ ಶಬ್ದಗಳಲ್ಲ ಸರ್ ಅವು. ಅಲ್ಲೇನು ಭಾಳ ನಾವು ಮಹಾಕಾವ್ಯಗಳ ಥರ ಓದುವಂಥ ಅವಶ್ಯಕತೆಯೂ ಇಲ್ಲ. ಸೀಮಿತವಾದ ಪಿರಿಯಡ್ ಇದೆ. ಯಾಕಂದ್ರೆ ನಾವು ರಾಜಕೀಯ ಅಂತಂದ್ರೆ ದೂರ ಇರಬೇಕು ಸಜ್ಜನರು. ಯಾಕಂದ್ರೆ ಸಜ್ಜನ ತೋಳಿಸ್ಕೊಳ್ಳಿಕ್ಕೆ ಇವತ್ತು ನಾನು ರಾಜಕೀಯಕ್ಕೆ ಬರ್ಲಿಕ್ಕೆ ತಯಾರಿಲ್ಲ. ನಾನೆಲ್ಲ ಮಾಡಿದ್ದೀನಿ, ನಾನು ರಾಜಕೀಯಕ್ಕೆ ಎಲಿಜಿಬಲ್ ಇದ್ದೀನಿ. ಇದು ಮಾನದಂಡಗಳೇ ಅಲ್ಲ, ಮಾನದಂಡಗಳೇ ವಿಭಿನ್ನ ಅದು. ಅದನ್ನೆಲ್ಲ ನಾವು ಕಾಣ್ಕೊಳ್ಳುವಂಥದ್ದಲ್ಲೇ. ಎಲ್ಲಿ ಅಂತಂದ್ರೆ, ಯಾಕಂದ್ರೆ ಅವರು ಶರಣು ಅಂದ್ರೆ ಶರಣಾರ್ಥಿ, ಶರಣಾರ್ಥಿ ಅನ್ನುವಂತಹ ವಿನೀತ ಭಾವ ಒಬ್ಬ ಪ್ರಧಾನಮಂತ್ರಿಗಿದೆ ಅನ್ನೋದಾದ್ರೆ, ನಾನು ಆ ಕುರ್ಚಿ ಮೇಲೆ ಕುಂತಾಗ ಪ್ರಧಾನಿ, ತಳಗೆ ಬಂದ್ರೆ ನಾನು ನೀನು ಸಮ. ಇಂತಹ ವಿನೀತ ಭಾವವನ್ನು ನಾವು ಎಲ್ಲಿ ಕಾಣ್ತೀವಿ? ಹಾಗಾದ್ರೆ ಅದು ಇಲ್ವೇನೋ, ಕಟ್ಟಡ ಇಲ್ವೇನೋ, ಅದು ನಡೆದೇ ಇಲ್ಲ ಅದನ್ನು ಹೇಳಲಿಕ್ಕೆ ಅವಕಾಶನೇ ಇಲ್ಲಲ್ಲ ಸರ್. ಅದು ಬಾಯಿಂದ ಬಾಯಿಗೆ ಹರಿದು ಬಂದಿತ್ತಲ್ಲ ವಚನಗಳು. ನಾವು ರೂಟ್ ಮ್ಯಾಪಿಂಗ್ ಹಾಕಿ ಸ್ಟಡಿ ಮಾಡಬೇಕಾಗಿದೆ. ನಾವು ರೂಟ್ ಮ್ಯಾಪಿಂಗ್ ಹಾಕಿ ಶರಣರವನ್ನು ಸ್ಟಡಿ ಮಾಡಿದಾಗ ಯಾರ್ಯಾರು ಎಲ್ಲಿಂದ ಬಂದರು, ಅವರು ಎಲ್ಲಿಂದ ಎಲ್ಲಿಗೆ ಹೋದರು, ಬಹಳ ಅಂದ್ರೆ ನನಗನ್ಸೋ ಮಟ್ಟಿಗೆ ಒಂದು 20-30 ವರ್ಷಗಳಲ್ಲಿ ಏನು ನಡೀತು ಅದೆಲ್ಲವೂ ನಮಗೆ ರಾಜಕೀಯ ದೃಷ್ಟಿಕೋನದಿಂದ ನೋಡಿದಾಗ ಅದಕ್ಕೆ ನಮಗೆ ಆಧಾರ ಅಂತಂದ್ರೆ ಎಲ್ಲ ಮಠಮಾನ್ಯಗಳು. ಮನಿ ಮಠ ಅಷ್ಟೇ ಇತ್ತಲ್ಲೇ ನಮ್ಮ ಉತ್ತರ ಕರ್ನಾಟಕದ ಜನಪದೀಯ ಜೀವನ ಶೈಲಿ ಒಳಗೆ. ಮನಿ ಬಿಟ್ರೆ ಮಠ, ಮಠ ಅಂದ್ರೆ ಮುಗೀತದ ಅಲ್ಲಿಗಿನ. ಮನೆಯೊಳಗೆ ಸಾಲ್ವ್ ಆಗಲಾರ್ದು ಮಠದಾಗ ಸಾಲ್ವ್ ಆಗ್ತಿದ್ವು. ಮಠದಾಗ ಏನಿತ್ತು ಅಂತಂದ್ರೆ ಎಲ್ಲವೂ ಇತ್ತಲ್ಲಿ ಮನೆ ಮದ್ದು. ಆ ಮನಿ ಮಠ ಸಂಸ್ಕೃತಿಯನ್ನು ಕರ್ಮಠವಾಗಿರಿಸದೆ, ಅದನ್ನು ಪಟ್ಟಭದ್ರ ಹಿತಾಸಕ್ತಿಯನ್ನಾಗಿರಿಸದೆ ಅವರು ಹೆಂಗೆ ಅದನ್ನು ತಗೊಂಡು ಹೋದರು? ಬಹುಶಃ ಇಂತಹ ಒಂದು ರಾಜಕೀಯ ವಿಪ್ಲವ, ರಾಜಕೀಯ ಕ್ರಾಂತಿಯನ್ನು ನಾವು ನೋಡಿದಾಗ ನಾವು ಹೆಂಗೆ ಮುಂದೆ ನಡ್ಕೋಬೇಕನ್ನೋದನ್ನು ಹೇಳೇ ಇಟ್ಟಾರಲ್ಲ ಸರ್ ಅವರು. ಕಳಬೇಡ ಅವ್ರು ಎಷ್ಟು ಸರಳ ಇದ್ರು. ಆಚಾರವೇ ಸ್ವರ್ಗ, ಅನಾಚಾರ. ಈಗ ನಾವು ಜನಪ್ರಿಯತೆಗಾಗಿ ಯಾವ ಮಾರ್ಗ ಹಿಡಿಬೇಕು? ಅಲ್ಲಿ ದೊಡ್ಡ ದೊಡ್ಡ ಲೈನ್ಸೇ ಇಲ್ಲ. ನಾನು ನೋಡಿದೆ, ಒಂದು ಲೈನ್ನಲ್ಲಿ 3 ಶಬ್ದಗಳು ಇಲ್ಲ 4 ಶಬ್ದಗಳು ಲಾಸ್ಟ್. ಆಮೇಲೆ ಇದು ನಾನು ಅಂತ ಹೇಳ್ಕೊಳ್ಳಿಕ್ಕೆ ನನ್ನದೇ ಆದ ಅಂಕಿತ ನಾಮ. ಆ ಅಂಕಿತ ನಾಮದೊಳಗೆ ಎಲ್ಲವೂ ಅದ. ನನ್ನ ಅಸ್ತಿತ್ವದಲ್ಲಿ ಮತ್ತೆ ಅದೊಂದು ಬೇಕು, ಅಂಕಿತ ನಾಮ. ಯಾಕೆ ಇದು ಹಿಂಗಂತ ಹೇಳಿ ನನಗೊಂದು ಕಂಡು ಬಂತು. ಏನು ಅಂತಂದ್ರೆ, ಅಂಕಿತ ನಾಮದೊಳಗೆ ನಾವು ಮಾಡಿರೋ ತಪ್ಪನ್ನು ಹೇಳ್ತೀವಿ. ಯಾವಾಗ ಶರಣರನ್ನು ಶರಣರಾಗಿ ಕಂಡ್ವಿ, ಮತ್ತವನಿಗೆ ಮಾದಾರ ಚೆನ್ನಯ್ಯ ಅನ್ನೋದು ಬೇಕಿತ್ತ, ಡೋಹರ ಕಕ್ಕಯ್ಯ ಅನ್ನೋದು ಬೇಕಿತ್ತ, ಇಲ್ಲ ಮಡಿವಾಳ ಮಾಚಿದೇವ ಅಂತ ಅನ್ನೋದು ಬೇಕಿತ್ತ? ಅವ್ರ ಅಸ್ತಿತ್ವ ತೋರಿಸ್ಬೇಕಲ್ಲ ನಮಗೆ. ಆದ್ರಲ್ಲೇ ನಾವು ಕುಲಕಸುಬನ್ನ ತೋರಿಸಿದ್ವಿ. ಅದೇ ಕುಲಕಸುಬನ್ನ ತೋರಿಸಿ ಅದನ್ನ ಅವರು ಘನತೆಯಿಂದ ಕಂಡಿದ್ರಲ್ಲ. ಇವತ್ತು ನಮ್ಮ ಸಮಾಜದೊಳಗ ಘನತೆ ಇದೆಯಾ ಸರ್? ಅಲ್ಲ, ಅವರು ಅದು ಕಾಯಕ ಅನ್ನೋದು ಘನತೆಯಾಗಿತ್ತು. ಆ ಘನತೆಯ ಕಾಯಕದ ಅವರು ಸಂಕೇತವನ್ನಾಗಿಟ್ಟುಕೊಂಡ್ರು. ಅದನ್ನ ಅವರು ಅದಕ್ಕೆ ಬಸವಣ್ಣ ವಿಭಿನ್ನ, ಅದಕ್ಕೆ ವಿಶಿಷ್ಟ. ಯಾಕಂದ್ರೆ ಅವನು ಕಾಯಕವನ್ನಾಗಿಯೇ ಕಂಡ, ಅದಕ್ಕೆ ಘನತೆಯನ್ನ ಕೊಟ್ಟ. ಆದ್ರೆ ಇವತ್ತು ನಾವು ಹೇಳೋ ಮುಂದೆ ಏನು ಮಾಡ್ತೀವಿ? ಅದನ್ನ ಬರೀ ಕಾಯಕದ ದೃಷ್ಟಿಕೋನದಲ್ಲಿ ನೋಡ್ತೀವಿ. ಜಾತಿ ತಂದು ಹಚ್ಚಿದ್ವಿ ನಾವಲ್ಲಿ, ಜಾತಿ ಸೂಚಕ. ಅಲ್ಲಿ ನಾವು ಜಾತಿ ತಂದು ಹಚ್ಚಿ ಶೂದ್ರ ಅಂತ ಹೇಳಿ ತಳ್ಳಿಬಿಟ್ರದನ್ನ, ನಿಮ್ನ ವರ್ಗಕ್ಕೆ ಹಿಂದುಳಿದ ಅಂತ ತಳ್ಳಿಬಿಟ್ರದನ್ನ. ಆದ್ರಲ್ಲಿ ಸಂಖ್ಯಾಬಲ ನೋಡಿದ್ವಿ. ನಮ್ಮ ಸ್ವಾತಂತ್ರ್ಯ ಬಂದಾಗ ಇರೋ 30 ಕೋಟಿಯಲ್ಲೇ ನಮ್ಮ ಸ್ವಾತಂತ್ರ್ಯ ಬಂದಾಗ ನಾವು, ನನಗೆ ನೆನಪದ, ಅಕ್ಟೋಬರ್ 1951ಲಿಂದ ಫೆಬ್ರವರಿ 1952, 1952 ಸುಮಾರು 4-5-6 ತಿಂಗಳ ಕಾಲ ನಾವು ಚುನಾವಣೆಯನ್ನು ನಡೆಸಿದ್ದೀವಿ. ಇವತ್ತು ನಮ್ಮ ಚುನಾವಣೆಗಳ ಅವಧಿ ಎಷ್ಟು ಬಂದಿದೆ? ಡೇಟ್ ಅನೌನ್ಸ್, ರಿಸಲ್ಟ್ ಅನೌನ್ಸ್, ಸುಮಾರು 1-1.5 ತಿಂಗಳ ಮುಗೀತು.
6-7 ತಿಂಗಳು ನಡೆಸಿದಾಗ 30 ಕೋಟಿ ಇತ್ತು. ಇವತ್ತು ನಾವು 100 ಕೋಟಿ 80 ಕೋಟಿ ವಿಶ್ವದ ಬೃಹತ್ ಪ್ರಜಾಪ್ರಭುತ್ವ ಪ್ರಯೋಗ ಶಾಲೆ ಅಂದ್ರೆ ನಮ್ಮದು. ಹೆಚ್ಚಿನ ಯುವ ಮತದಾರರು ಇರುವಂಥವ್ರು ಅಂದ್ರೆ ನಾವು. ಅಂದಮೇಲೆ ನಾವು ನಡೆಸುವಂತಹ ಕ್ರಮಗಳು, ಚುನಾವಣೆ, ಅಲ್ಲಿ ಸಂಶಯ ಬರ್ಕೂಡ್ದು. ಚುನಾವಣೆನೇ ಸಂಶಯ ಆದರೆ ಮುಂದೆ 5 ವರ್ಷನೂ ಸಂಶಯಾತ್ಮಕವಾಗಿ ಇವ್ರು ಅವ್ರಿಗನ್ನೋದು, ಅವ್ರು ಇವ್ರಿಗನ್ನೋದು, ಹಿಂಗೆ ನಡೆದ್ರೆ ಅನ್ನೋದ್ರಾಗ ಟೈಮ್ ಕಳೆದ್ವಿ. ಅಭಿವೃದ್ಧಿ ಯಾವಾಗ? ಸೊ ಅಭಿವೃದ್ಧಿ ಅಚ್ಛೇ ದಿನ್ ಅಭಿವೃದ್ಧಿ ಅಥವಾ ಎಲ್ಲರಿಗೂ ಲೇಸನ್ನು ಬಯಸುವಂಥದ್ದು ನೋಡಿದಾಗ ಬಂಧುತ್ವ ಭಾರತ ಸೂಕ್ತ ಅನ್ಸುತ್ತೆ, ಭಾವೈಕ್ಯತಾ ಭಾರತ ಸೂಕ್ತ ಅನ್ಸುತ್ತೆ. ಅದಕ್ಕೆ ಮತ್ತೆ ಮನೆ ಮದ್ದಾಗಿ ನಮ್ಮ ಕರ್ನಾಟಕವೇ, ಕರ್ನಾಟಕದ ರಾಜಕೀಯವೇ ಬಹಳ ಒಳ್ಳೆ ಅನ್ನುವಂತಹ ವಿಚಾರಕ್ಕೆ ನಾ ಬರ್ತೀನಿ. ಆದರೆ ಇಲ್ಲಿ ನನಗೆ ಬಹಳ ಖುಷಿ ಏನು ಅನ್ನಿಸ್ತದೆ ಅಂದ್ರೆ, ನೀವಷ್ಟು ವಿಷಯಗಳನ್ನು ನನಗೆ ಪ್ರಶ್ನೆ ಕೇಳಿದ್ರ ಮೂಲಕವಾಗಿ ನನ್ನೊಳಗಿರುವಂತಹ ಹೊಸ ಹೊಸ ಬಸವಣ್ಣನ ವಿಚಾರಗಳು ನನಗೇನು ಮಾಡಿದ್ವು ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ರಾಜಕೀಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅನ್ನುವಂಥದ್ದನ್ನು ನನಗೆ ಇನ್ನೂ ಮನವರಿಕೆ ಮಾಡಿಕೊಡ್ಲಿಕ್ಕತ್ತಾವ. ಅದೇ ನಾನು ಒಂದು ರಾಜಕೀಯ ಅಂದ್ರೆ ಏನು ಅಂತ ಒಂದು ಸಾಮಾನ್ಯ ಪ್ರಶ್ನೆ ಎಳೆಯನ್ನು ಹಿಡ್ಕೊಂಡು ನೀವು ಆಳವಾಗಿ ರಾಜಕಾರಣ ಹೇಗೆ ನಾಗರಿಕತೆ ಜೊತೆ ಬೆಳ್ಕೊಂಡು ಬಂತು, ಅದು ಹೇಗೆ ಪ್ರಭಾವ ಬೀರ್ತು ಅನ್ನೋದನ್ನು ಭಾಳ ಅದ್ಭುತವಾಗಿ ನಮ್ಮ ಪ್ರಧಾನಿಯವ್ರಿಗೂ ಈ ವಿಷಯದೊಳಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸರ್. ಪ್ರಧಾನಿಯವರು ಕೊಟ್ಟಷ್ಟು ದೊಡ್ಡ ದೊಡ್ಡ ನೋಡ್ರಿ ರಕ್ಷಣಾ ಕೊಟ್ಟರು, ಆರ್ಥಿಕತೆ ಕೊಟ್ಟರು. ನಮ್ಮ ಹೆಣ್ಮಕ್ಳಿಗಂತೇಳಿ ಮಹಿಳಾ ಮತ್ತು ಮಕ್ಕಳ ಒಂದು ಪರ್ಟಿಕ್ಯುಲರ್ ಖಾತೆ ಮುಗಿದ್ ಕೊಟ್ಟು ಕೈ ತೊಳ್ಕೊಂಡ್ಬಿಡೋದು, ಹಿಂಗೆ ಮಾಡಲಿಲ್ಲ. ದೊಡ್ಡ ದೊಡ್ಡ ಜವಾಬ್ದಾರಿ ಕೊಟ್ಟಿರುವ ರಾಜನೀತಿ ಅವರು ಪ್ರಧಾನಿ ದೇಶಕ್ಕದಾರ ಅಲ್ರಿ. ಕೊಟ್ಟಿರೋ ರಾಜನೀತಿಗಳನ್ನು ನಾವು ಒಂದೊಂದ್ಸಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಸ್, ಸೂಪರ್ಫಿಷಿಯಲ್ ಆಗಿ ನಾವು ಕೊಟ್ಟಿರುವ ಸ್ವಾತಂತ್ರ್ಯವನ್ನ, ಕೊಟ್ಟಿರುವ ಅಧಿಕಾರವನ್ನ, ಅದೇನು ಪೊಸಿಷನ್ ಆಫ್ ಪವರ್ ನಾವು ತಿಳ್ಕೊಬೇಕಾಗತ್ತೆ. ಹೌದು. ಇಲ್ಲಿ ಒಂದು ಯಾಕೆ ಬೆನಿಫಿಟ್ ಆಫ್ ಡೌಟ್ ಲಿಂದ ನೋಡ್ಬೇಕಂದ್ರೆ ಅದು ಪೊಸಿಷನ್ ಆಫ್ ಪವರ್ ಅಂತ ಅರ್ಥ ಮಾಡ್ಕೋಬೇಕಲ್ಲ. ನಾನು ಈಗ ನಾನು ನಿಮ್ಗೆ ಸುಮ್ಮನೆ ಎದುರಿಗೆ ಕೂತ್ಕೊಂಡು ನಿಮಗೆ ಪೊಸಿಷನ್ ಕೊಟ್ಟಿದ್ದೀನಿಲ್ಲೋ, ಪೊಸಿಷನ್ ಕೊಟ್ಟಿದ್ದೀನಿ, ಆ ಮಾತನಾಡುವ ಪವರ್ ಕೊಟ್ಟಿದ್ದೀನಿಲ್ಲ ಅನ್ನೋದನ್ನ ನೋಡ್ಬೇಕು. ಅಧಿಕಾರ ಆವಾಗ ನನಗೆ ಮತ್ತೆ ನೆನಪಾಗ್ತಾರೆ ಏನಂದ್ರೆ, ಮಾತನಾಡೋರು ಕೆಲಸ ಮಾಡಲ್ವೋ ಅಥವಾ ಕೆಲಸ ಮಾಡೋರು ಮಾತನಾಡಲ್ವೋ ಅಂತ ಹೇಳಿ ಬಂದಾಗ ನಾವು GDP ತೆಗಿತೀವಿ. ಈಗ GDP ಮಾನದಂಡ ಏನು? ಆರ್ಥಿಕ ಸೂಚ್ಯಂಕಗಳೇ. ನನಗೆ KR ನಾರಾಯಣನ್ ನೆನಪಾಗ್ತಾರೆ, ನಮ್ಮ ರಾಷ್ಟ್ರಪತಿಗಳು. ಯಾಕಂದ್ರೆ ಯಾರು ಎಷ್ಟು ಖುಷಿಯಿಂದ ಅದಾರ ಆ ಖುಷಿಯಿಂದ ಮಾನದಂಡವನ್ನು ಹ್ಯಾಪಿ ಇಂಡೆಕ್ಸ್ ಅನ್ನೋದು ಇವತ್ತು ಭೂತಾನ್ನಲ್ಲಿದೆ. ಭೂತಾನ್ನಲ್ಲಿದೆ ನ್ಯಾಷನಲ್ ಹ್ಯಾಪಿ ಇಂಡೆಕ್ಸ್ ಇದೆ. ಅದು ನಮ್ಮ ಭಾರತದ ಭಾಗ ಅಂತ ಅನ್ಕೊಂಡ್ವಿ ಕುಂತ್ವಿ. ಆದ್ರೆ ಭೂತಾನದಲ್ಲಿ ನಿರ್ಮಲವಾದ, ಶುದ್ಧವಾದ, ಸಾತ್ವಿಕವಾದ ಹವಾಮಾನ, ಗಾಳಿ, ಪ್ರಕೃತಿ ಅವ್ರು ಹೆಂಗೆ ಇವನ್ ಹಾರ್ನ್ ಕೂಡ ಹಾಕಲ್ಲ ಸರ್ ಅಲ್ಲಿ. ಯಾಕಂದ್ರೆ ಆ ತರಂಗಗಳು ಧ್ಯಾನಕ್ಕೆ ಕುಂತಂತ ಯಾರಿಗಾದರೂ ತೊಂದರೆ ಕೊಡಬಹುದೇನೋ ಅಂತ. ಈ ತಿಳಿದು ನಡೆಯೋದೇನಿದೆ ನೋಡಿ, ಇಲ್ಲಿ ಪ್ರಭುತ್ವ ಗೆಲ್ಲುತ್ತೆ. ಅದು ಪ್ರಜೆಗಳ ಕೈಯಲ್ಲೇ ಇರಲಿ, ಅರಸನ ಕೈಯಲ್ಲೇನೇ ಇರಲಿ. ಪ್ರಭುತ್ವದಲ್ಲಿ ತಿಳಿದು ನಡೆಯೋದೇನಿದೆ, ತುಳಿದು ನಡೆಯೋದೇನಿದೆ, ಇದರ ಮೇಲೆ ನಮ್ಮ ಬದುಕು ನಿಂತಿರ್ತದೆ. ಸೊ ಇಲ್ಲಿ ಮನೋವಿಕಾಸ ಆಗಬೇಕಾಗಿದೆ. ಅದೇ ಒಂದು ಸಣ್ಣ ಎಳೆಯಿಂದ ನೀವು ಹಿಸ್ಟ್ರಿಗೆ ಹೋಗಿ, ನಾಗರಿಕತೆಗೆ ಹೋಗಿ, ಮತ್ತೆ ಹೇಗೆ ಶರಣ ಧರ್ಮ ಅದು ಪ್ರಸ್ತುತ, ಹೇಗೆ ಅದು ಅದ್ಭುತ ಅನ್ನೋದ್ರ ಬಗ್ಗೆ ಭಾಳ ಸುದೀರ್ಘವಾದ ಮಾಹಿತಿಯನ್ನು ನೀವು ಕೊಟ್ಟರೆ, ಅದಕ್ಕಾಗಿ ನಾನು ವಚನ ಟಿವಿಯಿಂದ ತಮಗೆ ಶರಣುಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ ಸರ್, ತುಂಬ ಧನ್ಯವಾದಗಳು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಅನಿರೀಕ್ಷಿತವಾಗಿ ನಾನು ಆಕಸ್ಮಿಕವಾಗಿ ನಾನು ಬಂದೆ ಅನ್ನೋದಕ್ಕಿಂತ ಬಹುಶಃ ಯಾವುದೋ ಒಂದು ನಮ್ಮನ್ನು ಕರೆತಂತು. ನೀವು ಬಂದ್ರಿ, ನೀವು ಕರೆದ್ರಿ, ನಾವು ಬಂದ್ವಿ, ನಾವು ಕರೆದ್ವಿ. ಆದರೆ ಇಲ್ಲಿ ನಾನೂ ಅಲ್ಲ, ನೀವೂ ಅಲ್ಲ. ಅಲ್ಲಿ ಬಂದದ್ದು ಏನು ಅಂತಂದ್ರೆ, ನಮ್ಮಿಂದ ಬಂದ ವಚನ ಮಂದಾರ. ಇದು ನೆಕ್ಟರ್ ಅಥವಾ ಇದನ್ನು ಅಮೃತ ಅಂತ ಕರೆದ್ವಿ ನಾವು. ಯಾಕಂದರೆ ಈಗ ಇಬ್ಬರು ನಾವು ಮಾಡ್ಕೊಂಡಂಥದ್ದು ಏನಂದ್ರೆ ಚಿಂತನ ಮಂಥನ. ಎದುರದು ಅಂದ್ರೆ ವಚನ ಎಷ್ಟು ಗಟ್ಟಿ ಇದೆ, ಎಷ್ಟಿದು ಪಚನ ಆಗ್ಯದ, ಯಾಕೆ ನಾವು ಎಲ್ಲಿ ತಪ್ತಾ ಇದ್ದೀವಿ, ನಮ್ಮ ಮುಂದಿನ ಮನೋವಿಕಾಸದ ಸಿದ್ಧಾಂತ. ಬರೀ ನಾವು ಜೀವ ವಿಕಾಸ ವೈವಿಧ್ಯವನ್ನು ಅಧ್ಯಯನ ಮಾಡಿದ್ವಿ, ಮನೋವಿಕಾಸ ಸಿದ್ಧಾಂತವನ್ನು ಹೇಳಿದವರು ಚನ್ನಬಸವಣ್ಣನವರು. ಅದನ್ನು ಪ್ರಮಾಣಕ್ಕೆ ಹಚ್ಚಿ ನೋಡಿದವರು ಅಲ್ಲಮ ಪ್ರಭುಗಳು. ಅವರು ಯಾವುದನ್ನೂ ಅಲ್ಲಗಳಿಲಿಲ್ಲ, ಎಲ್ಲವನ್ನ ರಸಸ್ವಾದನೆ ಮಾಡಿದರು, ಯಾವುದನ್ನು ತುಚ್ಛೀಕರಿಸಿ ಕಾಣಲಿಲ್ಲ, ಎಲ್ಲವನ್ನ ಅದನ್ನು ಅಗಾಧ ಮಟ್ಟಕ್ಕೆ ತಂದರು, ಘನತೆಗೆ ತಂದರು. ಆ ಡಿಗ್ನಿಟಿ ಆಫ್ ಲೈಫ್ ಏನಿದೆ ನೋಡಿ, ಅದನ್ನು ನಾವು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯೊಳಗೆ ಕಾಣ್ತೀವಿ.
ಸೊ ದೇಶವನ್ನು ಆಳಬೇಕಾದ್ರೆ ಸಂವಿಧಾನ ಬೇಕು. ಸಂವಿಧಾನಕ್ಕೆ ಪೂರ್ವ ಪೀಠಿಕೆನೇ ಅದರ ಒಂದು ಎಸೆನ್ಸ್ ಹೇಳುತ್ತೆ. ಅದು ನಿಂತಿದ್ದೇ ಘನತೆಯ ಮೇಲೆ. ಆ ಘನತೆ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ ಅಂತಂದ್ರೆ ಅದು ಶರಣ ಧರ್ಮದಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ನನಗೆ ನೀವು ಅವಕಾಶ ಮಾಡಿಕೊಟ್ರಿ. ನನ್ನ ವಿಚಾರಗಳನ್ನು ತಾವು ಭಾಳ ಖುಷಿಯಿಂದ ಕೇಳಿದ್ರಿಂದ ಮುಂದಿನ ಚಾಲು ಆಗ್ತದೆ. ಏನು ಅಂತಂದ್ರೆ ಮನಸ್ಸಿನ ವಿಕಾಸವಾದ. ಇದು ಮುಗೀತು ಅನ್ನಂಗಿಲ್ಲ. ಇಟ್ಸ್ ನಾಟ್ ದ ಎಂಡ್, ಇಟ್ಸ್ ದ ಬಿಗಿನಿಂಗ್. ಇಟ್ ಈಸ್ ದ ಬಿಗಿನಿಂಗ್. ಇದನ್ನು ಒಬ್ರು ಕೇಳ್ತಾರೆ, ಅವ್ರ ತಲೆಯಲ್ಲಿ ಮತ್ತೆ ಬರ್ತದೆ. ಇದು ವಿಕಾಸವಾದ. ಇದನ್ನು ಚಿಂತನ ಮಂಥನ ಅಂತ ಒಂದು ಕಡೆ ಕರೆದ್ರೆ ಅನುಭಾವ ಅಂತ ಕರೆದ್ಕೊಂತ ಬಂದರು ಅವರು. ಅನುಭವ ಅಂತ ಕರ್ಕೊಂತ ಬರಲಿಲ್ಲ, ಅನುಭಾವ ಅಂತ ಕರೆದ್ರು. ಅನುಭವ ಹೇಳಿದ ಮೇಲೆ ಅನುಭಾವವಾಗಿ ಹೊಂಟಿದ್ದು ನಿರ್ಮಾಣ ಮಾಡಿದ್ಯಾವುದು? ಮಂಟಪವನ್ನು. ಈ ಮಂಟಪವನ್ನು ಮಾತಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗಿಂತ 2 ಬಿಚ್ಚು ಮನಸ್ಸುಗಳು ಬೇಕು. ಒಂದು ಕಲ್ಲು ಬಂಡಿ ಮೇಲೆ ಒಂದು ಕಲ್ಲು ಬಂಡಿ ಮೇಲೆ ನೀ ಕೂತ್ಕೊಂಡು ಮಾತಾಡಿದ್ವಲ್ಲ, ಅದು ಅನುಭವ. ಹಾಗೆ ಇದು ಪ್ರಸಾರ ಆದಾಗ ಎಷ್ಟೋ ಜನರು ಪಾಸಿಟಿವ್ ಆಗಿಯೂ ಹೇಳ್ಬೋದು, ನೆಗೆಟಿವ್ ಆಗಿಯೂ ಹೇಳ್ಬೋದು. ಎರಡನ್ನ ಸಮಾನವಾಗಿ ತೆಗೆದುಕೊಂಡಾಗ ನನಗೆ ಖುಷಿ ಆಗೋದೇನು ಅಂದ್ರೆ, ಇಷ್ಟು ಮಂದಿ ವಿಚಾರ ಮಾಡಿದ್ರಲ್ಲ, ಅಲ್ಲಿ ನಾನು ಗೆದ್ದೆ, ಅಲ್ಲಿ ನಾನು ಬೀಗ್ತೀನಿ. ಯಾಕಂದ್ರೆ ನಮ್ಮ ಬಸವಣ್ಣ ಅಷ್ಟೇ ಅಲ್ಲ, ರಾಜಕೀಯ ಅಂದ್ರೆ ಏನು ಅನ್ನೋದು ಅವ್ರ ತಲೆಗೆ ಬಂತಲ್ಲ. ಹಾಗಾದ್ರೆ ಬರೀ ದೂಷಣೆ ಮಾಡ್ಕೊತ ನಿಲ್ಲೋಣ, ಅದನ್ನು ಸ್ವಚ್ಛ ಮಾಡೋಣ. ನನ್ನ ಪ್ರಕಾರ ಬೌದ್ಧಿಕ ಸ್ವಚ್ಛ ಭಾರತ್ ಅಭಿಯಾನದ ಕಡೆ ಭಾಳ ಒಳ್ಳೆ ಕನ್ನಡಕ ಯಾವುದಾದ್ರೂ ಇದ್ರೆ, ಲೆನ್ಸ್ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯ. ಅದು ನಮ್ಮ ಕರ್ನಾಟಕ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಶರಣು.